ಆರೋಗ್ಯ ಹಾಗೂ ನ್ಯೂಟ್ರಿಷನ್ ಸಿಗುತ್ತೆ ನೋಡಿ, ಬಾಡಿ ಸ್ಟ್ರಾಂಗ್ ಆಗುತ್ತೆ. ಸ್ವಲ್ಪ ತಿಂದು ಹಸಿವು ನಿಗುತ್ತೆ, ಡೈಜೆಷನ್ಗೆ ಇಲ್ಲ ಅಪಾಯ. MDH ಸೋಯಾಟಿ ಅಸಲಿ ಪ್ರೋಟೀನ್. MDH ಮಹಾಭಾರತದ ಈ ದಿನದ ಚರ್ಚೆಯಲ್ಲಿ ಸ್ವಜನ ಪಕ್ಷಪಾತ ಮಾಡಿದ್ರ ಕೆಪಿಎಸ್ಸಿ ಅಧ್ಯಕ್ಷರು, ಬಡ ಮಧ್ಯಮ ವರ್ಗದ ಉದ್ಯೋಗ ಆಕಾಂಕ್ಷಿಗಳು, ಅದರಲ್ಲೂ ಕೆಪಿಎಸ್ಸಿ ಮೂಲಕ ಪರೀಕ್ಷೆಯನ್ನು ಬರೆದು ಸರ್ಕಾರಿ ಉದ್ಯೋಗ ಪಡಿಬೇಕು ಅಂತಿದ್ದ ಮಕ್ಕಳಿಗೆ ಅನ್ಯಾಯ ಮಾಡಿದ್ರ ಕೆಪಿಎಸ್ಸಿಯ ಅಧ್ಯಕ್ಷರು. ನಮಸ್ಕಾರ, ಮಹಾಭಾರತ ಚರ್ಚಾ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸ್ಮಿತಾ ರಂಗನಾಥ್. ಕೆಪಿಎಸ್ಸಿಯಲ್ಲಿ ನಡೀತಾ ಇರುವ ಅಥವಾ ನಡೀತಿದೆ ಎನ್ನಲಾಗ್ತಾ ಇರುವ ಅಕ್ರಮಗಳು, ಭ್ರಷ್ಟಾಚಾರಗಳು, ಈ ಬಗ್ಗೆ ರಿಪಬ್ಲಿಕ್ ಕನ್ನಡ ಶುರುವಾಗಿ ಹತ್ತತ್ರ 3 ವರ್ಷ ಆಗ್ತಾ ಬಂತು. ಈ 3 ವರ್ಷದಲ್ಲೇನೆ ಅನೇಕ 100ಕ್ಕೂ ಅಧಿಕ ಸುದ್ದಿಗಳನ್ನ ಪ್ರಸಾರ ಮಾಡಿದ್ವಿ, 3-4 ಡಿಬೇಟ್ಗಳನ್ನ ಕೂಡ ಮಾಡಿದ್ದೀವಿ. ಆದ್ರೆ ಅದು ಯಾಕೂ ಏನೋ ಗೊತ್ತಿಲ್ಲ, ಕೆಪಿಎಸ್ಸಿ ಅಂದ್ರೇನೆ ಈ ಭ್ರಷ್ಟಾಚಾರ, ಕೆಪಿಎಸ್ಸಿ ಅಂದ್ರೇನೆ ನಿಯಮ ಬಾಹಿರ ಚಟುವಟಿಕೆಗಳು, ಕೆಪಿಎಸ್ಸಿ ಅಂದ್ರೇನೆ ಅರ್ಹ ಅಭ್ಯರ್ಥಿಗಳಿಗೆ ಅನ್ಯಾಯವನ್ನ ಕೊಡುವಂತಹ ಕೇಂದ್ರ ಅನ್ನೋ ರೀತಿಯ ಸುದ್ದಿಗಳೇನೆ ಬರ್ತಾ ಇದೆ. ಒಂದಾದ್ರೂ ಪಾಸಿಟಿವ್ ಸುದ್ದಿ ಹಾಕೋಣಪ್ಪ ಅಂತ ಹೇಳಿ ಎಷ್ಟೇ ಕಷ್ಟಪಟ್ಟು ಹುಡುಕಿದ್ರು ಕೂಡ ಪಾಸಿಟಿವ್ಗಿಂತ ಮೀರಿಸುವ ಅಥವಾ ಪಾಸಿಟಿವ್ ಅಂಶಗಳನ್ನ ಮರೆಸುವ ನೆಗೆಟಿವ್ ಸುದ್ದಿಗಳಿಗೇನೆ ಕೆಪಿಎಸ್ಸಿ ಕಾರಣವಾಗ್ತಾ ಇದೆ, ಗ್ರಾಸವಾಗ್ತಾ ಇದೆ. ಇವತ್ತು ಕೂಡ ಅಂಥದ್ದೇ ಸುದ್ದಿ. ಇನ್ಫ್ಯಾಕ್ಟ್ ಇವತ್ತು ಹೊಸದೇನಲ್ಲ, ಅನೇಕ ವರ್ಷಗಳಿಂದ, ಅನೇಕ ದಿನಗಳಿಂದ ತೀವ್ರತರವಾಗಿ ಕೇಳೋಕ್ ಸಿಗ್ತಾ ಇದ್ದ ಆರೋಪ ಇವತ್ತು ಅದರ ವಿರುದ್ಧವಾಗಿ ತಾತ್ಕಾಲಿಕ ಕ್ರಮ ಆಗಿದೆ. ಕೆಪಿಸಿಯ ಅಧ್ಯಕ್ಷರು ಸ್ವಜನ ಪಕ್ಷಪಾತ ಮಾಡಿದ್ದಾರೆ, ಸುಳ್ಳು ಪ್ರಮಾಣ ಪತ್ರಗಳನ್ನು ಕೊಟ್ಟು ಅವರ ಪುತ್ರಿಯರು ಸರ್ಕಾರಿ ಹುದ್ದೆಯನ್ನ ಪಡ್ಕೊಳ್ಳೋ ಪ್ರಯತ್ನ ಪಟ್ಟಿದ್ದಾರೆ ಅಂತ ಹೇಳಿ ದೂರು. ಆ ದೂರಿಗೆ ಅನ್ವಯವಾಗಿ ರಾಜ್ಯಪಾಲರು ಅಮಾನತಿನ ಶಿಕ್ಷೆ ಕೊಟ್ಟಿದ್ದಾರೆ. ಆದರೆ ಈ ಕೆಪಿಎಸ್ಸಿಗೆ ಎಷ್ಟರ ಮಟ್ಟಿಗೆ ರಕ್ಷಣೆ ಇದೆ, ನಮ್ಮ ಸಂವಿಧಾನದಲ್ಲೇ ರಕ್ಷಣೆ ಕೊಡಲಾಗಿದೆ ಅಂತಂದ್ರೆ, ರಾಜ್ಯಪಾಲರಲ್ಲ ಮುಖ್ಯಮಂತ್ರಿಗಳೇ ಡಿಸೈಡ್ ಮಾಡಿದ್ರು ಕೂಡ ಪರ್ಮನೆಂಟ್ ಶಿಕ್ಷೆ ವಜಾಗೊಳಿಸೋದು ಅನ್ನೋ ಹಂತಕ್ಕೆ, ಅವರನ್ನ ಪೊಲೀಸ್ ಸ್ಟೇಷನ್ಗೆ ಹಾಕ್ಸೋದು ಅನ್ನೋ ಹಂತಕ್ಕೆ ತಪ್ಪು ಮಾಡಿದ್ರೆ ಹೋಗ್ಲಿಕ್ಕಾಗೋದೇ ಇಲ್ಲ. ಸುಪ್ರೀಂ ಕೋರ್ಟ್ ಮೂಲಕವೇ, ಶಂಕದಿಂದ ಬಿದ್ರೇನೆ ತೀರ್ಥ ಅಂತ ಹೇಳ್ತಾರಲ್ಲ, ಆ ರೀತಿ ಸುಪ್ರೀಂ ಕೋರ್ಟ್ ಮೂಲಕವೇ ಪ್ರಕಟ ಆಗಬೇಕು, ಹೌದು ತಪ್ಪು ಮಾಡಿರೋದು ನಿಜ, ಶಿಕ್ಷೆಗೆ ಅರ್ಹರು ಅಂತ ಹೇಳಿ. ಅಂಥದ್ದೊಂದು ಶ್ರೀರಕ್ಷೆ ಇರೋ ಕಾರಣಕ್ಕೇನೆ ತಪ್ಪ ಮೇಲೆ ತಪ್ಪಾಗ್ತಾ ಇದೆಯಾ? ಈ ತಪ್ಪು ಒಂದ್ ಕಡೆ, ಭ್ರಷ್ಟಾಚಾರ ಒಂದ್ ಕಡೆ, ಇದೆಲ್ಲವನ್ನ ಪಕ್ಕಕ್ಕಿಟ್ಟು ನೋಡೋದಾದ್ರೆ ಒಂದು ಹೊತ್ತಿನ ಊಟಕ್ಕೂ ಕೂಡ ಪರದಾಡುವಂತಹ ಅನೇಕ ಅಭ್ಯರ್ಥಿಗಳು ಇವತ್ತಿಗೂ ಕೂಡ ಇದೊಂದು ಸರ್ಕಾರಿ ನೌಕರಿ ಸಿಕ್ಬಿಟ್ರೆ ನಮ್ಮ ಜನರೇಷನ್, ನಾವು ಹಾಗೆ ನಮ್ಮ ಮುಂದಿನ ತಲೆಮಾರು ಕೂಡ, ನಮ್ಮ ಕುಟುಂಬಸ್ಥರು ಸೆಟ್ಲ್ ಆಗಿಬಿಡ್ತಾರೆ, ಹಾಗಾಗಿ ಕಷ್ಟಪಟ್ಟು ನಿದ್ದೆ ಬಿಟ್ಟು ಊಟ ಬಿಟ್ಟು ಓದಿ ಪರೀಕ್ಷೆ ಬರೆದು ಪಾಸ್ ಆಗಿಬಿಡೋಣ ಅಂತಿರುವವರೆಗೆ ಆಗ್ತಾ ಇರುವ ಅನ್ಯಾಯ ಇದೆಯಲ್ಲ, ಇದಕ್ಕೆ ಯಾರು ಉತ್ತರ ಕೊಡೋದು? ಈ ಪ್ರಶ್ನೆಗಳಿಗೆ ಉತ್ತರವನ್ನು ಹುಡುಕೋ ಪ್ರಯತ್ನವನ್ನು ಇವತ್ತಿನ ಮಹಾಭಾರತ ಚರ್ಚಾ ಕಾರ್ಯಕ್ರಮದಲ್ಲಿ ಮಾಡ್ತಾ ಹೋಗೋಣ. ಚರ್ಚೆ ಪ್ರಾರಂಭಕ್ಕೆ ಮುಂಚೆ ಈ ಬಗ್ಗೆ ಒಂದು ವರದಿ ನಿಮ್ಮ ಮುಂದೆ. ಭ್ರಷ್ಟಾಚಾರದ ಆರೋಪಕ್ಕೂ ಕರ್ನಾಟಕ ಲೋಕ ಸೇವಾ ಆಯೋಗಕ್ಕೂ ಅವಿನಾಭಾವ ಸಂಬಂಧ ಅನ್ನುವಂತಾಗಿದೆ. ಪ್ರಶ್ನೆ ಪತ್ರಿಕೆಯ ಸೀಲ್ ಅವಧಿಗೂ ಮೊದಲೇ ಓಪನ್. ಉತ್ತರ ಪತ್ರಿಕೆ ಪರೀಕ್ಷೆ ಅವಧಿ ಮುಗಿದ್ರೂ ಸೆಂಟರ್ನಲ್ಲೇ ಒಂದೇ ಕೊಠಡಿಯಲ್ಲಿ ಸಾಲು ಸಾಲು ಅಭ್ಯರ್ಥಿಗಳ ತೇರ್ಗಡೆ. ವ್ಯಾಪಕ ಭ್ರಷ್ಟಾಚಾರ, ನಿಯಮ ಬಾಹಿರ ಚಟುವಟಿಕೆ ಪಟ್ಟಿ ಮಾಡ್ತಾ ಹೋದ್ರೆ ಅದೇ ಒಂದು ಪ್ರಬಂಧ ಆದೀತು. ನೋಡಿ, ಇದ್ರ ಬಗ್ಗೆ ಸಾಕಷ್ಟು ಚರ್ಚೆ, ಆಲ್ಮೋಸ್ಟ್ 3 ದಿನ ಚರ್ಚೆ ಆಗಿದೆ ಸದನದಲ್ಲಿ. ವಿರೋಧ ಪಕ್ಷದವರು ಅದೇ ಬಯಸ್ತಾ ಇದ್ದಾರೆ, ಆಡಳಿತ ಪಕ್ಷದವರು ಅದೇ ಬಯಸ್ತಾ ಇದ್ದಾರೆ. ಕೇಂದ್ರ ಸರ್ಕಾರಕ್ಕೆ ಒಂದು ಮನವಿ ಮಾಡಬೇಕು, ಜಾಯಿಂಟ್ ಆಗಿ ಏನಾದರೂ ಕಾನ್ಸ್ಟಿಟ್ಯೂಷನಲ್ ರಿಫಾರ್ಮ್ಸ್ ತರಬೇಕಾಗ್ತದ ಇದಕ್ಕೆ, ಅಥವಾ ಇಲ್ಲಿ ನಾವು ಏನಾದರೂ ಒಂದು ರಿಫಾರ್ಮ್ಸ್ ತರಲಿಕ್ಕೆ ಸಾಧ್ಯ ಇದೆ, ಅವೆಲ್ಲ ಕಾನೂನಿನ ಸಾಧಕ ಬಾಧಕ ನೋಡ್ಕೊಂಡು ಮಾಡಿದ್ರೆ ಒಳ್ಳೆಯದು. ಇದೆಲ್ಲ ಹಾಲಿ ಅಧ್ಯಕ್ಷ ಶಿವಶಂಕರಪ್ಪ ಎಸ್ ಸಾಹುಕಾರ ಬಂದ ಮೇಲೆ ಹೆಚ್ಚಾಗಿದೆ. ಅವರ ಮೇಲೆ ತನಿಖೆ ಮಾಡಿ ಕ್ರಮ ಕೈಗೊಳ್ಳಬೇಕು ಎನ್ನುವಂತ ಕೂಗು ಸಾಕಷ್ಟು ದಿನಗಳಿಂದ ಕೇಳಿ ಬರ್ತಿತ್ತು ಕೂಡ. ಆದ್ರೆ ಇವತ್ತು ಅವರ ವಿರುದ್ಧ ಕ್ರಮವಾಗಿದೆ. ರಾಜ್ಯಪಾಲರು ಕೆಪಿಎಸ್ಸಿ ಅಧ್ಯಕ್ಷರನ್ನ ಅಮಾನತು ಮಾಡಿ ರಾಷ್ಟ್ರಪತಿಗಳಿಗೆ ಮುಂದಿನ ಕ್ರಮಕ್ಕೆ ಮನವಿ ಸಲ್ಲಿಸಿದ್ದಾರೆ. ಗೆ ಕಾರಣವಾಗಿದ್ದು ಶಿವಶಂಕರಪ್ಪ ಎಸ್ ಸಾಹುಕಾರ ತಮ್ಮ ಅಧಿಕಾರ ದುರ್ಬಳಕೆ ಮಾಡಿಕೊಂಡು ಸ್ವಜನ ಪಕ್ಷಪಾತ ಮಾಡಿದ್ದಾರೆ ಅನ್ನೋ ಆರೋಪ. ತಮ್ಮ 2 ಹೆಣ್ಣು ಮಕ್ಕಳನ್ನ ಕಾನೂನು ಬಾಹಿರವಾಗಿ ಅಧಿಕಾರ ದುರುಪಯೋಗ ಪಡಿಸಿ ಸರ್ಕಾರಿ ಹುದ್ದೆ ಕೊಡಿಸೋದಕ್ಕೆ ಮುಂದಾಗಿದ್ರು ಅನ್ನೋದು ಇವರ ಮೇಲಿನ ಸದ್ಯದ ಆರೋಪ. ಇದೇ ವಿಚಾರವನ್ನ ತಮ್ಮ ಆದೇಶದಲ್ಲಿ ರಾಜ್ಯಪಾಲರು ಉಲ್ಲೇಖ ಮಾಡಿದ್ದಾರೆ.
ಮಾಡಿರುವ ಬಗ್ಗೆ ಕರ್ನಾಟಕ ಲೋಕಸೇವಾ ಆಯೋಗದ ಅಧ್ಯಕ್ಷ ಶಿವಶಂಕರಪ್ಪ ಎಸ್ ಸಾಹುಕಾರ ರಿಪಬ್ಲಿಕ್ ಕನ್ನಡಕ್ಕೆ ಮಾತನಾಡಿ ಕಾನೂನಾತ್ಮಕವಾದ ಹೋರಾಟ ನಡೆಸೋದಾಗಿ ಹೇಳಿದ್ದಾರೆ. ನೋಡೋಣ ಅದ್ರದ್ದೆಲ್ಲ ಏನಾಗುತ್ತೆ ನೋಡೋಣ. ತಾವೇನ್ ಸರ್ ಮುಂದೆ ಏನ್ ನಡೆಯನ್ ಸರ್ ತಮ್ದು ಅಂತ? ಅದ್ರ ನಾವೇನ್ ಲೀಗಲ್ ಫೈಟ್ ಮಾಡ್ಬೇಕು ಲೀಗಲ್ ಆಗಿ ಫೈಟ್ ಮಾಡ್ತಾರ ಸರ್? ಮಾಡ್ಬೇಕು. ಎಲ್ಲ ವರ್ಗದ ಆಕಾಂಕ್ಷಿಗಳಿಗೆ ಅರ್ಹತೆಯ ಆಧಾರದ ಮೇಲೆ ಸರ್ಕಾರಿ ಹುದ್ದೆಗಳು ಲಭಿಸಲಿ ಎಂಬ ಉದ್ದೇಶದಿಂದ ಪರೀಕ್ಷೆಗಳನ್ನು ನಡೆಸಲಾಗುತ್ತೆ. ಇಂತಹ ಅಕ್ರಮಗಳು ಪರೀಕ್ಷೆಯ ಮೂಲ ಉದ್ದೇಶವನ್ನೇ ಬುಡಮೇಲು ಮಾಡಿದಂತಲ್ಲವೇ? ಪದೇ ಪದೇ ಕೆಪಿಸಿಸಿಯಲ್ಲಿನ ಅಕ್ರಮ ಆಗ್ತಾ ಇದೆ ಅನ್ನುವ ಆರೋಪ ಬಂದ ಮೇಲೆ ಕೇವಲ ಅಧ್ಯಕ್ಷರು ಮಾತ್ರ ಇದಕ್ಕೆ ಹೊಣೆ. ಇವರ ಮೇಲೆ ಮಾತ್ರ ಕ್ರಮವಾದರೆ ಸಾಕೆ. ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳುವಂತೆ ಕೆಪಿಎಸ್ಸಿಯನ್ನೇ ಕಾನೂನಾತ್ಮಕವಾಗಿ ವಿಸರ್ಜಿಸಬೇಕೆ? ಬನ್ನಿ ಚರ್ಚೆ ಮಾಡೋಣ. ಚರ್ಚೆ ಪ್ರಾರಂಭ ಮಾಡ್ಲಿಕ್ಕೆ ಮುಂಚೆ ಈ ವರದಿಯಲ್ಲಿ ಒಂದು ಕಡೆ KPSC ಆಗಬೇಕಾಗಿತ್ತು, KPCC ಅಂತ ಹೇಳಿ ಮಿಸ್ಪ್ರೊನೌನ್ಸ್ ಆಗಿದೆ. ಅದಕ್ಕೆ ಕ್ಷಮೆಯನ್ನ ಯಾಚಿಸ್ತಾ ಚರ್ಚೆ ಪ್ರಾರಂಭ ಮಾಡ್ತಾ ಇದ್ದೀನಿ. ವೀಕ್ಷಕರೇ, ನಿಮಗೆ ಗೊತ್ತಿದೆ ರಿಪಬ್ಲಿಕ್ ಕನ್ನಡದ ಮಹಾಭಾರತ ಚರ್ಚಾ ಕಾರ್ಯಕ್ರಮದ ಜನಾಭಿಪ್ರಾಯ ವೇದಿಕೆ ನಿಮಗಾಗಿ ಮುಕ್ತವಿದೆ. ಸ್ಕ್ರೀನ್ನ ಕೆಳಭಾಗದಲ್ಲಿ ತೋರಿಸಲಾಗಿರುವ ದೂರವಾಣಿ ಸಂಖ್ಯೆಗಳು, ವಾಟ್ಸ್ಆಪ್ ಹಾಗೆ ಎಕ್ಸ್ ಖಾತೆಯ ಮೂಲಕ ನೀವು ಚರ್ಚೆಯಲ್ಲಿ ಭಾಗಿಯಾಗಬಹುದು. ವಿಶೇಷವಾಗಿ ಇವತ್ತು ಗೃಹ ಸಚಿವರಾದ ಪ್ರಿಯಾಂಕ್ ಖರ್ಗೆ ಅವರು ಇವತ್ತು ಮಾತ್ರ ಅಲ್ಲ, ಈ ಹಿಂದೆ ಕೂಡ ಅನೇಕ ಬಾರಿ ಹೇಳಿದ್ದಾರೆ, ಇಷ್ಟೆಲ್ಲ ಅವ್ಯವಹಾರ ಆಗ್ತಾ ಇದೆ, ಕಾನೂನು ಬಾಹಿರ ಚಟುವಟಿಕೆಗಳಾಗ್ತಿದೆ ಅಂತಂದ್ರೆ KPSC ಮೇಲೆ ವಿಶ್ವಾಸ ಕಳ್ಕೊಂಡಿರೋದೇ ನಿಜವಾದ್ರೆ KPSC ಯಾಕೆ ಡಿಸಾಲ್ವ್ ಮಾಡಿಬಿಡೋಣ, ಕಾನೂನಾತ್ಮಕವಾಗಿ ಕ್ರಮ ಕೈಗೊಳ್ಳಬೇಕು ಅನ್ನೋಂಗಿದ್ರೆ ಅದನ್ನ ಕೈಗೊಂಡು ಬಿಡೋಣ ಅಂತ ಹೇಳಿದ್ದಾರೆ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? KPSCಯಲ್ಲಿ ನಿಜವಾಗ್ಲೂ ರಿಫಾರ್ಮ್ಸ್ ತಂದು ಸುಧಾರಣೆ ಮಾಡಬಹುದಾ? ಆ ಹಂತದಲ್ಲಿ ಇನ್ನೂ ಉಳಿದಿದೆಯಾ KPSC, ಅಥವಾ ನಿಜಕ್ಕೂ ಕೂಡ ಇದನ್ನ ವಿಸರ್ಜನೆನೇ ಮಾಡಿಬಿಡ್ಬೇಕಾ? ಈ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ನಮ್ಮ ಜೊತೆಯಲ್ಲಿ ಹಂಚಿಕೊಳ್ಳಿ ಅಂತ ಹೇಳಿ ನಾನು ಆಗ್ರಹಿಸ್ತಾ ಚರ್ಚೆ ಪ್ರಾರಂಭ ಮಾಡ್ತಾ ಇದ್ದೀನಿ. ಚರ್ಚೆಯಲ್ಲಿ ಕಾಂಗ್ರೆಸ್ ವಕ್ತಾರರಾದ ನಟರಾಜ್ ಗೌಡ್ರಿದ್ದಾರೆ, ಬಿಜೆಪಿ ವಕ್ತಾರರಾದ ಅಶೋಕ್ ಗೌಡ್ರಿದ್ದಾರೆ, ಆಮ್ ಆದ್ಮಿ ಪಕ್ಷದ ವಕ್ತಾರರಾದ ಉಷಾ ಮೋಹನ್ ಅವರಿದ್ದಾರೆ, ಹಾಗೆ ಬಹಳ ಮುಖ್ಯವಾಗಿ ಪರೀಕ್ಷಾರ್ಥಿಗಳು, ಅಭ್ಯರ್ಥಿಗಳು, ವಿದ್ಯಾರ್ಥಿಗಳ ಪ್ರತಿನಿಧಿಗಳಾಗಿ ನಮ್ಮ ಜೊತೆಯಲ್ಲಿ ಕಾಂತಕುಮಾರ್ ಅವರಿದ್ದಾರೆ, ಹಾಗೆ AIDYO ಕಾರ್ಯದರ್ಶಿಯಾದ ಕಲಾವತಿ ಅವರಿದ್ದಾರೆ. ನಮಸ್ಕಾರ, ಎಲ್ಲರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಕಾಂತಕುಮಾರ್ ಅವರೇ, ಬಹುಶಃ ಇದು ನಿಮಗೆ ಹೊಸ ವಿಚಾರ ಏನಲ್ಲ. ಅಂದರೆ KPSCಯ ಅಧ್ಯಕ್ಷರೊಬ್ಬರ ಸುತ್ತ ಇಂಥ ಅನೇಕ ಆರೋಪಗಳು ನೀವು ಹಿಂದೇನೂ ಮಾಡಿದ್ರಿ, ನಿಮ್ಮ ಕಿವಿಗೆ ಅಥವಾ ನಿಮ್ಮ ಗಮನಕ್ಕೂ ಕೂಡ ಬರ್ತಲೇ ಇತ್ತು. ಆದರೆ ಕ್ರಮ ಸ್ವಲ್ಪ ಲೇಟ್ ಆಗ್ತಿದೆಯಾ ಅನ್ನೋ ಅನುಮಾನ ಚರ್ಚೆ ಅಭ್ಯರ್ಥಿಗಳ ಗುಂಪಲ್ಲೂ ಕೂಡ ನಾನು ಕೇಳೋಕೆ ಸಿಕ್ತು. ಮೇಡಮ್, ಇದು ಕರ್ಮ ಅನ್ನೋದಿದೆಯಲ್ಲ, ಅದು ಮಾತ್ರ ಬಿಡಲ್ಲ. ಯಾಕೆಂದರೆ ನೀವು ಬಿಡ್ಬೋದು, ಕರ್ಮ ಅನ್ನೋದು ಬಿಡಲ್ಲ. ಯಾಕೆ ಅಂತಂದರೆ 3 ವರ್ಷ ಮುಂಚೆನೇ ನಾನು KPSC ಮುಂದೆ ನಾನು ಲೆಟರ್ ಹಾಕಿ ಮಡಿಕೆ ಎಲ್ಲ ಇಟ್ಟು ಪ್ರೊಟೆಸ್ಟ್ ಮಾಡಿ ನನ್ನ ಮೇಲೆ 353 FIR ಹಾಕಿಸಿ ಜೈಲಿಗೆ ಕಳಿಸಿರೋಂಥ ವ್ಯಕ್ತಿ ಇವತ್ತು ಅಮಾನತಾಗಿರೋಂಥದ್ದು. ಬರೀ ಅಮಾನತ್ತಲ್ಲ ಮೇಡಮ್, ಇದು ಇವರಿಗೆ ಏನು ಮಾಡ್ಬೇಕಂತಂದರೆ ಡೈರೆಕ್ಟ್ ರಿಸೈನ್ ಮಾಡಿ ಇವರಿಗೆ ಶಿಕ್ಷೆ ಆಗಬೇಕು. ಏನಂದರೆ ಗಲ್ಲು ಶಿಕ್ಷೆ ಆಗಬೇಕು. ಪಬ್ಲಿಕ್ಕಲ್ಲಿ ಹ್ಯಾಂಗ್ ಮಾಡ್ಬೇಕಿಂತ ವ್ಯಕ್ತಿಗಳನ್ನೇ ಇವ್ರನ್ನ. ಇದು ಒಂಥರ ಹೀನಿಯಸ್ ಅಫೆನ್ಸ್ ಮ್ಯಾಮ್. ಇದು ಸ್ಟೂಡೆಂಟ್ಸ್ ಎಷ್ಟು ಲಕ್ಷಾಂತರ ವಿದ್ಯಾರ್ಥಿಗಳು ನಂಬ್ಕೊಂಡು ಒಂದೊಂದು ಜಾಬ್ಗೆ ಹಗಲು ರಾತ್ರಿ ಕಷ್ಟಪಟ್ಟು ಓದ್ತಾ ಇರ್ತಾರೆ. ಇವರು ರಾತ್ರಿ ಇವರು ಇರೋದು 50 ಪೋಸ್ಟು. ಇಬ್ರು ಮಕ್ಳು ಹೆಂಗ್ ಪಾಸ್ ಆಗ್ತಾರೆ ಮ್ಯಾಮ್? 2 ಮಕ್ಳು ಇಡೀ ಕರ್ನಾಟಕದಲ್ಲಿ ಯಾರು ಓದ್ತಾ ಇದ್ದಾರೋ ಇವ್ರ ಮಕ್ಳು ಅಷ್ಟು ಚೆನ್ನಾಗಿ ಓದಿರ್ತಾರ? ಇರೋದು 50 ಪೋಸ್ಟು ಇಂಡಸ್ಟ್ರಿಯಲ್ ಎಕ್ಸ್ಟೆನ್ಷನ್ ಆಫೀಸರು, ಅದ್ರಲ್ಲಿ ಇವ್ರಿಬ್ರು ಪಾಸ್ ಆಗ್ತಾರೆ ಅಂತಂದ್ರೆ ಈ ಹಿಂದೆ ಪ್ರತಿಯೊಂದು ಎಕ್ಸಾಮ್ಸ್ ಅಲ್ಲೂ ಮಿನಿಮಮ್ 80% ಇವ್ರು ಕರಪ್ಷನ್ ಮಾಡಿದಾರೆ ಮ್ಯಾಮ್. ಇವ್ರ ಅವಧಿಯಲ್ಲಿ ಎಷ್ಟು ನೋಟಿಫಿಕೇಶನ್ ಆಗಿದೆ ಅಷ್ಟು 80% ಇವರು ಲಕ್ಷ ಅಂದ್ರೆ ಕೋಟಿ ಮಾರ್ಕೊಂಡಿದ್ದಾರೆ. ಇವ್ರ ಲ್ಯಾಂಡ್ ಎಷ್ಟಿದೆ ಅಂದ್ರೆ 125 ಎಕರೆ. ನಾನು ಪಾಣಿ ತೆಗೆದು ಕೊಟ್ಟಿದ್ದೀನಿ ಗವರ್ನರ್ಗೆ. 125 ಎಕರೆ ಜಮೀನು ವೆರಿ ರೀಸೆಂಟ್ ಆಗಿ ತಗೊಂಡಿರೋದು ಈ ವ್ಯಕ್ತಿ. ಇಡೀ ಅವರು ಹೋಗಿ ನಾನು ಮತ್ತೊಮ್ಮೆ ಹೇಳ್ತೀನಿ, ಇದು ಯಾವುದೋ ಒಬ್ಬ ವ್ಯಕ್ತಿ ಒಬ್ಬ ಅಧಿಕಾರಿಯ ವಿರುದ್ಧವಲ್ಲ, ಇಡೀ ಸಿಸ್ಟಮ್ ಅಲ್ಲಿ ಏನೇನು ಲೂಪ್ ಹೋಲ್ಗಳಿದೆ ಅದ್ರ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇದೀವಿ. ನೀವು ಹೇಳಿದ್ರಿ ಅವ್ರ ಆಸ್ತಿ ಇತ್ತೀಚೆಗೆ ತಗೊಂಡಿದ್ದು ಅಂತ ಹೇಳಿ, ಬಟ್ ವೆರಿ ರೀಸೆಂಟ್ಲಿ ಅವರು ಹೋಗಿಟ್ರು ಗವರ್ನರ್ ಮುಂದೆ. KPSC ಅಧ್ಯಕ್ಷರಾಗಿದ್ದವರು ಶಿವಶಂಕರಪ್ಪನವರು ಹೋಗಿಟ್ರು ಗವರ್ನರ್ ಮುಂದೆ, ನನ್ನ ಆಸ್ತಿ ಎಷ್ಟಿದೆ ನೋಡ್ಕೊಳ್ಳಿ ಸ್ವಾಮಿ, ನನ್ ತಪ್ಪಿದ್ರೆ ನೀವೇ ಶಿಕ್ಷೆ ತಗೊಳ್ಳಿ, ಪ್ರಕಟಿಸಿ ಅಂತ. ಅದು ಆ ರೀತಿ ಶಿಕ್ಷೆ ಕೊಡಕ್ಕಾಗಲ್ಲ ಅಂತಾನೆ ಇವತ್ತು ಅವರು ಮಕ್ಕಳಿಗೆ ಜಾಬ್ ತಗೊಂಡಿದ್ದಾರೆ ಅಂತ ಹೇಳ್ಬಿಟ್ಟು ಆಸ್ ಎ KPSC ರೂಲ್ಸ್ ಅಲ್ಲಿ ಆಸ್ ಪರ್ ಆರ್ಟಿಕಲ್ ಕಾನ್ಸ್ಟಿಟ್ಯೂಷನ್ ಪ್ರಕಾರ ಅವ್ರನ್ನ ಸ್ವಂತ ಮಗಳನ್ನ ಏನಂದ್ರೆ 40 ಲಕ್ಷ ಮೇಲೆ ಅವ್ರದ್ದು ಆದಾಯ ಇದೆ ಪರ್ 1 ಇಯರ್ಗೆ. ಬರೀ 40,000 ಇನ್ಕಮ್ ಕ್ಯಾಸ್ಟ್. ನನ್ನ ಹತ್ರ ಇದೆ ಡಾಕ್ಯುಮೆಂಟ್ಸ್. 40,000 ಇನ್ಕಮ್ ಸರ್ಟಿಫಿಕೇಟ್ ಕೊಟ್ಬಿಟ್ಟು ಇಬ್ರು ಮಕ್ಕಳು, ಒಬ್ರು ಒಂದು ಹುಡುಗಿ ಹಾಕಿದೆ ಜನರಲ್ ಅಲ್ಲಿ ಅಪ್ಲಿಕೇಶನ್ ಹಾಕಿದೆ, ಇನ್ನೊಂದು ಹುಡುಗಿ 3B ಅಂತ ಅಪ್ಲಿಕೇಶನ್ ಹಾಕಿದ್ದಾರೆ. ಹೆಂಗ್ ಸಾಧ್ಯ ಇದು? ಒಂದು ಹುಡುಗಿಗೆ ತಹಸೀಲ್ದಾರ್ ಹೆಂಗ್ ಕೊಡ್ತಾರೆ ಇವರು? ಹೆಂಗ್ ಆದಾಯ ಇನ್ಕಮ್ ಕ್ಯಾಸ್ಟ್ 3B ಅಂತ 40,000 ಇನ್ಕಮ್ ಕ್ಯಾಸ್ಟ್ ಕೊಡ್ತಾರೆ. ಇನ್ನೊಂದು ಹುಡುಗಿ ಜನರಲ್ ಮೆರಿಟ್ ಅಲ್ಲಿ ಸೆಲೆಕ್ಟ್ ಆಗ್ತಾರೆ. ಇದು ಹೆಂಗ್ ಸಾಧ್ಯ ಅಂತ ಮೇಡಮ್? ಇವರು ಇಡೀ ಕರ್ನಾಟಕದಲ್ಲಿ ಯಾರು ಓದ್ತಾ ಇದ್ದಾರೆ ಇವ್ರ ಮಕ್ಳು ಓದ್ತಾರ? ಲಕ್ಷಾಂತರ ಜನ ಅಪ್ಲಿಕೇಶನ್ ಹಾಕ್ಬಿಟ್ಟು ಎಕ್ಸಾಮ್ ಬರೀತಾರೆ. ಇವ್ರು ಇನ್ನೂ 24-25 ವರ್ಷ ಮೊನ್ನೆ ಡಿಗ್ರಿ ಮುಗಿಸ್ಕೊಂಡು ಇಮಿಡಿಯೇಟ್ ಎಲ್ಲ ಫಸ್ಟ್ ನೋಟಿಫಿಕೇಶನ್ ಅಲ್ಲೇ ಇವ್ರು ಸೆಲೆಕ್ಟ್ ಆಗ್ತಾರೆ ಅಂತಂದ್ರೆ
ಇದ್ರಲ್ಲಿ ಯಾವ ರೀತಿ ಕರಪ್ಷನ್ ಇರ್ಬೇಕಂತ ಹೇಳ್ಬಿಟ್ಟು ಬುದ್ಧಿವಂತರಾಗಿರಬಾರ್ದ, ಅಧಿಕಾರಿಗಳು ಮಕ್ಕಳು ದಡ್ರೆ ಅಂದ್ರೆ ಇಡೀ ಆಗಿರ್ಬೇಕಲ್ಲ, ಇಂಥ ಪ್ರಶ್ನೆಗಳು ಬರ್ಬೋದು ನಾಳೆ ದಿನ. ಕರ್ನಾಟಕದಲ್ಲಿ ಯಾರು ಬುದ್ಧಿವಂತರಿಲ್ದೇ ಇದ್ದವರು ಇವ್ರ ಮಕ್ಳಿದ್ದಾರೆ, ಇಷ್ಟು ವರ್ಷ ಇಲ್ದವರು. ಸರಿ, ಕರೆಕ್ಟು. ಬಟ್ ಈ ಆರೋಪಗಳು ಮೇಡಮ್ ಇದು ಇವರು ಒಂದು ಎರಡಲ್ಲ, ಪ್ರತಿ ಒಂದು ನೋಟಿಫಿಕೇಶನ್ ಅಲ್ಲೂ ಕರಪ್ಷನ್, ಇವರು ಸರಿ, ಭ್ರಷ್ಟಾಚಾರ. ಕ್ವಶನ್ ಪೇಪರ್ ಕೊಡ್ತಾರೆ, ಇಲ್ಲಾಂದ್ರೆ ಡೈರೆಕ್ಟ್ ಲಿಸ್ಟ್ ಅಲ್ಲಿ ಸೇರಿಸಿ ದುಡ್ಡು ತಗೊಂಡಿರೋದು ಇದಾವೆ. ಇವತ್ತು ಎಷ್ಟೋ ಜನ ಒಂದ್ ವರ್ಷಕ್ಕೆ ಯಾವ್ದು ಪ್ರೋಸೆಸ್ ಇವ್ರು ಕಂಪ್ಲೀಟ್ ಮಾಡಲ್ಲ. ಮಿನಿಮಮ್ 5 ವರ್ಷ 10 ವರ್ಷ ತಗೊಂತಾರೆ. ಅಡಿಷನಲ್ ಲಿಸ್ಟ್ ಬಿಡೋದಕ್ಕೆ 3 ವರ್ಷ 4 ವರ್ಷ ತಗೊಂತಾರೆ. ಸರಿ, ಒಂದು ನೋಟಿಫಿಕೇಶನ್ KPSC ಕೊಡಬಾರ್ದು ಅಂತಾನೆ ಸರ್ಕಾರದ ವಿರುದ್ಧ ಹೋರಾಟ ಮಾಡಿ ಇವತ್ತು ಪ್ರತಿ ಒಂದು ನೋಟಿಫಿಕೇಶನ್ ಕೈಗೆ ಕೊಡಿಸ್ತಾ ಇದೀವಿ. ಸರಿ, ಕಲಾವತಿ ಮೇಡಮ್, ಈ ಆರೋಪ ಕೇವಲ ಅವರ ಪುತ್ರಿಯರಿಗೆ ಸ್ವಜನ ಪಕ್ಷಪಾತ ಮಾಡಿದ್ರು ಅನ್ನೋ ಮಟ್ಟಿಗೆ ಮಾತ್ರ ಉಳಿದಿಲ್ಲ ಅಂತ ನಾವು ಅಬ್ಸರ್ವ್ ಮಾಡ್ತಾ ಹೋದ್ರೆ ಒಂದೊಂದು ಪರೀಕ್ಷೆಯಲ್ಲೂ ಕೂಡ ಒಂದೊಂದು ವೆರೈಟಿ ಆಫ್ ಏನ್ ಹೇಳ್ಬೋದು ಅನ್ಯಾಯ ಅನ್ನೋ ರೀತಿಯಲ್ಲಿ, ವಿದ್ಯಾರ್ಥಿಗಳಿಗಾಗೋ ರೀತಿಯಲ್ಲಿ ಮಧ್ಯರಾತ್ರಿ ಹಾಲ್ ಟಿಕೆಟ್ ಕೊಡೋದ್ರಿಂದ ಹಿಡಿದು ಬಿಟ್ಟು ಕ್ವಶನ್ ಪೇಪರು ಟೈಮ್ಗಿಂತ ಮುಂಚೆನೆ ಸೀಲ್ ಓಪನ್ ಆಗೋದು, ಅವಧಿ ಮುಗ್ದು 2 ಗಂಟೆ ಆದ್ರೂ ಗಾಡಿ ಪಂಚರ್ ಆಗಿದೆ ಅನ್ನೋ ಕಾರಣಕ್ಕೆ ಪರೀಕ್ಷಾ ಕೇಂದ್ರದಲ್ಲೇನೆ ಉಳಿಸ್ಕೊಳ್ಳೋದು, ಕನ್ನಡದ ಕಗ್ಗೊಲೆ ಯಾವ ರೀತಿ ಆಗಿತ್ತು ಅಂತಂದ್ರೆ ಅದು ರಾಷ್ಟ್ರೀಯ ಮಟ್ಟದಲ್ಲಿ ಚರ್ಚೆ ಆಗೋಯ್ತು, ಕೋರ್ಟಿಗೆ ಹೋಗೋ ಹಂತಕ್ಕೆ ಹೋಗೋಯ್ತು. ಅಂದ್ರೆ KPSCಯಲ್ಲಿ ಕರೆಕ್ಟ್, ನಿಮ್ಮ ಆಕ್ರೋಶ ನನ್ಗೆ ಅರ್ಥ ಆಗುತ್ತೆ. ವಾಸ್ತವಾಂಶಗಳು ಏನಿದೆ ಅದು ಜನರಿಗೆ ತಲುಪಲಿ ಅನ್ನೋ ಕಾರಣಕ್ಕೆ. ಅಂದ್ರೆ ಇದು ಮೊದಲ ಬಾರಿ ಎಲ್ಲ ತಪ್ಪಾಗ್ತಾ ಇರೋದು KPSC ಇಂದ ಅಥವಾ ಅಲ್ಲಿರೋ ಅಧಿಕಾರಿಗಳಿಂದ ಅಂತ ಗೊತ್ತಾದ ಮೇಲೂ ಕೂಡ ಆಕ್ಷನ್ ಮೋಡಿಗೆ ಬರ್ಲಿಕ್ಕೆ ಇಷ್ಟು ದಿನ ಯಾಕಾಯ್ತು ಅನ್ನೋದು ಒಬ್ಬಳ ಸಾಮಾನ್ಯಳಾಗಿ ನಾನು ಈ ಪ್ರಶ್ನೆ ಕೇಳ್ತಾ ಇದ್ದೀನಿ. ಮೇಡಮ್, ನೀವು ಹೇಳ್ದಂಗೆ ಈ KPSC ಪ್ರಾರಂಭ ಆಗಿದ್ದಾಗಿಂದನೂ ನಾವು ಹಲವಾರು ಹಗರಣಗಳನ್ನ ನೋಡಿದ್ದೀವಿ. ಹಿಂದೆ ನಾವು 2011ರಲ್ಲಿ ತಾಲಿಬಾಗಿ ಹಗರಣ ಅಂತ ಹೇಳಿ ಅದು ಒಂಥರ ಜಗತ್ ಪ್ರಸಿದ್ಧ ಆಗಿದ್ದನ್ನ ನೋಡಿದ್ದೀವಿ. ಈ KPSC ಅನ್ನೋದು ಒಂದು ದೊಡ್ಡ ಕರ್ಮಕಾಂಡ. ಸೊ ಇಲ್ಲಿ ಅಧಿಕಾರಿಗಳು, ಸದಸ್ಯರು, ಅಧ್ಯಕ್ಷರನ್ನ ನೇಮಕ ಮಾಡೋದ್ರಿಂದನೇ ಅದು ಭ್ರಷ್ಟಾಚಾರದಿಂದನೇ ಪ್ರಾರಂಭ ಆಗುತ್ತೆ. ಆ ಸದಸ್ಯರನ್ನ ನೇಮಕ ಮಾಡೋದು ಎಲ್ಲದರಿಂದ. ಸೊ ಇವರಿಂದ ನಾವುಗಳು ಒಂದು ಪ್ರಾಮಾಣಿಕವಾಗಿ, ಸ್ವಜನ ಪಕ್ಷಪಾತವಾಗಿ ಇವರು ಪರೀಕ್ಷೆಗಳನ್ನು ಕಂಡಕ್ಟ್ ಮಾಡ್ತಾರೆ ಅನ್ನೋದನ್ನ ನಾವು ಎಕ್ಸ್ಪೆಕ್ಟ್ ಮಾಡೋದಕ್ಕೆ ಆಗಲ್ಲ. ಇನ್ನೊಂದು ಕಡೆ ನೋಡೋದಾದ್ರೆ, ಒಂದು ಕಡೆ ಇವತ್ತು ಲಕ್ಷಾಂತರ ಜನ ಬಡ ವಿದ್ಯಾರ್ಥಿಗಳು ಅವರ ಭವಿಷ್ಯನ ಪಣಕ್ಕಿಟ್ಟು ಇವತ್ತು ಎಕ್ಸಾಮ್ಸ್ಗಳಿಗೆ ಪ್ರಿಪೇರ್ ಮಾಡ್ತಾ ಇದ್ದಾರೆ. ಅಂತ ಮಕ್ಕಳ ಜೊತೆಗೆ ಇವರು ನಮ್ಮಂತ ಉದ್ಯೋಗಾಕಾಂಕ್ಷಿಗಳ ಬದುಕಲ್ಲಿ ಇವರು ಚೆಲ್ಲಾಟ ಆಡ್ತಾ ಇದ್ದಾರೆ. ಇವತ್ತು ಅವರ ಮಕ್ಕಳನ್ನ ಏನು ಎಕ್ಸಾಮ್ಸ್ ಅಲ್ಲಿ ಪಾಸ್ ಮಾಡೋದಿಕ್ಕೆ ಇವತ್ತು ಲಕ್ಷಾಂತರ ಜನ ವಿದ್ಯಾರ್ಥಿಗಳ ಅವರ ಜೀವನದ ಹಿತಾಸಕ್ತಿನ ಇವರು ಕಡೆಗಣಿಸಿದ್ದಾರೆ. ಇನ್ನೊಂದು ಇವತ್ತು ಏನು ಗವರ್ನರು ಏನು ಕ್ರಮನ ತಗೊಂಡಿದ್ದಾರೆ, ಇದು ಕೂಡ ಅಷ್ಟು ಈಸಿಯಾಗಿ ಆಗಿಲ್ಲ ಮೇಡಮ್. ಲಕ್ಷಾಂತರ ಜನ ವಿದ್ಯಾರ್ಥಿಗಳು ನಮ್ಮ AIDYO ಯೂತ್ ಆರ್ಗನೈಸೇಷನ್ ಇಂದ ಎಲ್ಲಾ ಕಡೆ ಹೋರಾಟಗಳನ್ನ ಬೆಳೆಸಿದೀವಿ, ಕ್ರಮನ ತಗೋಬೇಕು ಅಂತ. ಈ ಕ್ರಮ ಅಗತ್ಯ, ಆದ್ರೆ ಇದು ಇಲ್ಲಿಗೆ ನಿಲ್ಲಬಾರ್ದು. ಇವತ್ತು ಯಾರ್ಯಾರು ಈ ಪ್ರಕರಣದಲ್ಲಿ ಒಳಗಾಗಿದ್ದಾರೆ ಅವ್ರಿಗೆಲ್ಲರಿಗೂ ಕೂಡ ನಿದರ್ಶನೀಯವಾಗಿ ಶಿಕ್ಷೆ ಕೊಡಬೇಕು. ಆಗ ಮಾತ್ರ ಈ ವ್ಯವಸ್ಥೆಯಲ್ಲಿ ಒಂದು ಬದಲಾವಣೆ, ಭರವಸೆ ಅನ್ನೋದನ್ನ ನಾವು ಬೆಳೆಸೋದಕ್ಕಾಗದು. ಇಲ್ಲ ಅಂತಂದ್ರೆ ನಾವು ಈ KPSC ಇಂದ ಯಾವುದೇ ರೀತಿಯ ಒಂದು ಪಾರದರ್ಶಕವಾಗಿ ಎಕ್ಸಾಮ್ಸ್ ಅನ್ನ ಕಂಡಕ್ಟ್ ಮಾಡ್ತಾರೆ, ನಮ್ಮ ಭವಿಷ್ಯನ ಇವರು ಬೆಳಗ್ತಾರೆ ಅನ್ನೋ ಯಾವ ಭರವಸೆನೂ ಕೂಡ ನಮ್ಮ ಉದ್ಯೋಗಾಕಾಂಕ್ಷಿಗಳಿಗಂತೂ ಇಲ್ಲ. ಸೊ ಹಾಗಾಗಿ ನಮಗನ್ಸೋದು ಇಲ್ಲಿ ನಾವುಗಳು, ನಾಡಿನ ಯುವ ಜನತೆ ಒಗ್ಗಟ್ಟಾಗಬೇಕು. ಪ್ರತಿ ಸರಿ ಇಂಥ ಅನ್ಯಾಯಗಳಾದಾಗ ನಾವು ಧ್ವನಿ ಎತ್ತಬೇಕು ಇದ್ರ ವಿರುದ್ಧ ಅಂತ ಅನ್ಸುತ್ತೆ. ಸರಿ, ಉಷಾ ಮೇಡಮ್, ಲೋಕಸೇವೆ ಅಂತ ಹೇಳಿ ಬರುತ್ತೆ KPSCಯ ಕನ್ನಡದ ಫುಲ್ ಫಾರ್ಮ್ ನಾವು ತಗೊಂಡ್ರೆ ಲೋಕಸೇವೆ. ಇಲ್ಲಿ ಎಲ್ಲಿ ಉಳಿದಿದೆ KPSCಯಲ್ಲಿ ಲೋಕಸೇವೆ ಅಂತೇಳಿ? ಇಲ್ಲಿ ಇರುವ ಕೆಲ ಅಧಿಕಾರಿಗಳ ಸ್ವಸೇವೆ ಆಗ್ತಾ ಇದೆ, ಅವರ ಕುಟುಂಬಸ್ಥರ ಸೇವೆ ಆಗ್ತಾ ಇದೆ. ಬಹುಶಃ ಈ ಅಧಿಕಾರಿಗಳಿಗೆ ಶ್ರೀರಕ್ಷೆಯಾಗಿ ನಿಂತಿರುವ ಪೊಲಿಟಿಷಿಯನ್ಸ್, ನಾನು ಪಕ್ಷಾತೀತವಾಗಿ ಹೇಳ್ತಾ ಇದ್ದೀನಿ, ಯಾಕಂದ್ರೆ ಅವರ ಶ್ರೀರಕ್ಷೆ ಇಲ್ಲದಲ್ಲೇ ಇಷ್ಟು ಮಟ್ಟಿಗೆ ಭ್ರಷ್ಟಾಚಾರ, ಅನ್ಯಾಯ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅವರ ಸೇವೆ ಆಗ್ತಾ ಇದೆ. ಬಹುಶಃ ಹೆಸರು ಕೂಡ ಚೇಂಜ್ ಮಾಡ್ಬೇಕಂತ, ಲೋಕಸೇವೆ ಬದಲಿಗೆ ಕೆಲ ಅಧಿಕಾರಿಗಳ ಹಾಗೆ ಅವರ ಶ್ರೀರಕ್ಷೆ ಕೊಡುವವರ ಸೇವಾ ಇಲಾಖೆ ಅಥವಾ ಆಯೋಗ ಅಂತ ಚೇಂಜ್ ಮಾಡ್ಬೇಕಂತ. ಖಂಡಿತ ಸ್ಮಿತಾ, ಇವತ್ತಿನ ಈ ಒಂದು ಏನು ಪಾಪ ಸರ್ಕಾರಿ ಕೆಲಸಗಳಿಗೋಸ್ಕರ ಆ ಒಂದು ಹುದ್ದೆಗಳಿಗೆ ಅನೇಕ ವರ್ಷಗಳಿಂದ ಅವರು ಬಡತನದಿಂದ ಬಂದು ಏನು ಓದಿರ್ತಾರಲ್ಲ, ಅವರ ಒಂದು ಆಕ್ರೋಶ ಇಲ್ಲಿ ಕಾಣಿಸ್ತಾ ಇದೆ ನಿಮಗೆ. ಸೊ 2002ರಲ್ಲೇ ಮಾರ್ಚಲ್ಲಿ ಒಂದು ಸರ್ಕಾರದ ಆದೇಶ ಹೊರಡು ಬೀಳುತ್ತೆ. ಯಾವುದೇ ರೀತಿ ಲೋಕಸೇವೆಯಲ್ಲಿ ಇರುವಂತಹ ಮಕ್ಕಳಿಗೆ ಈ ಒಂದು ಪರೀಕ್ಷಾ ಇದರಲ್ಲಿ ಇಲ್ಲ ಅನ್ನೋದು, ರಿಸರ್ವೇಷನ್ಗಳಿಲ್ಲ ಅಂತ. ಆದರೂ ಕೂಡ ಅದನ್ನ ಇವತ್ತು ಬದಿಗಿಟ್ಟು, ಸರ್ಕಾರದ ಆದೇಶವನ್ನ ಬದಿಗಿಟ್ಟು ಇವತ್ತು ಈ ಸರ್ಕಾರಗಳು ತಮಗೆ ಬೇಕಾದವರನ್ನ, ಬಹಳ ಚೆನ್ನಾಗಿ ಸ್ವಜ್ಜನ ಏನ್ ಹೇಳ್ತಾರೆ, ಸ್ವಜ್ಜನ ಪಕ್ಷಪಾತ, ಅವರಿಗೆ ತಮ್ಮ ಹುದ್ದೆಗಳನ್ನ ಕೊಟ್ಟು, ಆ ಹುದ್ದೆಗಳನ್ನ ಕೊಟ್ಟು ಅಲ್ಲೇನಾಗುತ್ತೆ, ಸಿಬ್ಬಂದಿ ಬೇರೂರು ಬಿಡ್ತಾರೆ. ಸಿಬ್ಬಂದಿಗಳ ಬೇರೂರ್ದಾಗ ಏನಾಗುತ್ತೆ, ಯಾವುದೇ ಒಂದು ಪ್ರಯತ್ನ ಅಲ್ಲಿ ಬದಲಾವಣೆ ತರಬೇಕು ಅಥವಾ ಈ ನೇಮಕಾತಿಗಳು ಬರಬೇಕು ಅಂತ ಅಂದಾಗ ಅವ್ರ ಮಾತುಗಳು ಕೇಳೋರಿಲ್ಲ. ಯಾಕೆ ಅಂತ ಹೇಳಿದ್ರೆ ಅಗೇನ್ ಪೊಲಿಟಿಷಿಯನ್ಸ್ ವಿಲ್ ಇನ್ವಾಲ್ವ್. ಅವ್ರು ಕೇಳಬೇಕಾಗಿರೋದು ಪೊಲಿಟಿಷಿಯನ್ ಮಾತುಗಳಾಗುತ್ತೆ. ಆಗ ಏನಾಗ್ತದೆ, ಅನಿವಾರ್ಯತೆ ಇಲ್ದೇರ
ಅವ್ರು ಎದುರುತ್ತರ ಕೊಟ್ಟು ಅವ್ರದ್ದೇನಾಗುತ್ತೆ, ಎದುರುತ್ತರ ಕೊಟ್ಟಾಗ ಟ್ರಾನ್ಸ್ಫರ್ಗಳು ಅವು ಇವು ನಡೀತಾ ಇರ್ತದೆ. ಸೊ ಈ ರೀತಿ ಕರ್ಮಕಾಂಡಗಳು, ಭ್ರಷ್ಟಾಚಾರ ಇವೆಲ್ಲವೂ ಸೇರಿ ಇವತ್ತು ಸುಮಾರು 2011ರಲ್ಲಿ ನಾವೇನು ಕೇಳ್ತಾ ಬರ್ತಾ ಇದೀವಿ ಈ ರೀತಿ ಸಮಸ್ಯೆಗಳು. ಅದಾದ್ಮೇಲೆ ಹೂಡಾ ಕಮಿಟಿ ಅವ್ರದ್ದು ಸಹ ಒಂದು ಕಮಿಟಿ ಫಾರ್ಮೇಶನ್ ಆಗುತ್ತೆ. ಆದ್ರೆ ಅಲ್ಲಿ ಆ ಕಮಿಟಿ ಶಿಫಾರಸು ಮಾಡಿರುವಂತಹ ನಿಜವಾಗ್ಲೂ ಆ ಒಂದು ಕಾನೂನುಗಳನ್ನ ತಂದಿದಾರ ಅನ್ನೋದು ಒಂದು ಪ್ರಶ್ನೆ ಆಗುತ್ತೆ. ಸೊ ಈ ರೀತಿ ಭ್ರಷ್ಟಾಚಾರಕ್ಕೆ ಮತ್ತೆ ಒಂದು KPCCಯ ಅಕ್ರಮಕ್ಕೆ ಖಂಡಿತವಾಗ್ಲೂ ಸರ್ಕಾರಗಳೇ ಹೊಣೆ ಅನ್ನೋದನ್ನ ನಾವಿವತ್ತು ಹೇಳ್ತೀವಿ. ಯಾವ ರೀತಿ ಬದಲಾವಣೆ ಮಾಡ್ತೀರಾ? ಸರ್ಕಾರಗಳೇ ಹೊಣೆ. KPSCನೇ ಅದಕ್ಕೆ ಸರ್ಕಾರಗಳೇ ಹೊಣೆ ಮಾಡ್ತಿರೋದು. ಸೊ ಬಹಳ ಆ ಒಂದು KPSC ಇದ್ರಲ್ಲೇ ನೀವು ಒಂದು ಭ್ರಷ್ಟಾಚಾರಕ್ಕೆ ಇವತ್ತು ನೀವು ರಾಜಕಾರಣಿಗಳು ಇಳಿದಿದ್ದೀರಾ ಅಂದ್ರೆ ಮತ್ತೆ ಇನ್ನು ನಮ್ಮ ಜನಸಾಮಾನ್ಯ ಗತಿ ಏನು ಅದನ್ನು ಸಹ ನಾವು ಯೋಚನೆ ಮಾಡ್ಬೇಕಲ್ಲ. ಸೊ ಯೂತ್ನ ಇವತ್ತು ಕಂಪ್ಲೀಟ್ ಆಗಿ ಅವರ ಒಂದು ಡ್ರೀಮ್ಸ್ ಏನಿದೆ, ಮುಂದೆ ನಾವೇನಾಗಬೇಕು ಅದೆಲ್ಲದಕ್ಕೂ ಸಹ ಅವರಿಗೆ ಒಂದು ಮಣ್ಣೆರ್ಚುವಂತ ಕೆಲಸಗಳನ್ನ ಸರ್ಕಾರ ಮಾಡ್ತಾ ಇದೆ. ನೇಮಕಾತಿ ವಿಚಾರಗಳಲ್ಲಿ ಮಾಡ್ತಾ ಇದೆ. ಪ್ರಶ್ನೆ ಪತ್ರಿಕೆ ಸೋರಿಕೆಗಳಾಗ್ತಾ ಇದಾವೆ. ಒಂದು ರೀತಿ ಒಂದು ಎಂಟ್ರೆನ್ಸ್ ಇಂದ ಹಿಡಿದು ನಿಮಗೆ ಒಂದು ನೇಮಕಾತಿ ಕೊಡೋ ಆದೇಶ ಬರೋ ತನಕ ಭ್ರಷ್ಟಾಚಾರ, ಎಲ್ಲಿ ನೋಡಿದ್ರು ಲಂಚ. ಇವೆಲ್ಲದಕ್ಕೆ ಯಾವಾಗ ಕಡಿವಾಣ ಅನ್ನೋದಕ್ಕೆ ಈ ರೀತಿ ಇವತ್ತೇನು ಒಂದು ಪ್ರಕ್ರಿಯೆ ನಡೆದಿದೆಯಲ್ಲ, ಒಂದು ಗವರ್ನರ್ ಒಂದು ಇದು ಪ್ರೊಸೆಸ್ ಮಾಡಿದರೆ ಅದು ನಿಜವಾಗ್ಲೂ ಒಂದು ದೊಡ್ಡ ಮಟ್ಟದಲ್ಲಿ ಆಗಬೇಕು. ಅದು ಒಂದು ಪಾಠವನ್ನ ಕಲಿಸ್ಬೇಕು ಅನ್ನೋದನ್ನ ನಾವು ಹೇಳ್ತೀವಿ. ಕರೆಕ್ಟ್. ನಟರಾಜ್ ಗೌಡ್ರೆ, ಈ ಥರದ ದೂರು ನನಗೆ ಗೊತ್ತಿರೋ ಹಾಗೆ, ನಾನು ಹೋಮ್ವರ್ಕ್ ತಪ್ಪಿದ್ರೆ ನೀವು ಕರೆಕ್ಟ್ ಮಾಡಿ ಹೇಳಿ, ಇದೇ ವ್ಯಕ್ತಿಯ ವಿರುದ್ಧವಾಗಿ KPSC ಅಧ್ಯಕ್ಷರು ಏನು ಇವಾಗ ಅಮಾನತುಗೊಂಡಿದ್ದಾರೆ ಶಿವಶಂಕರಪ್ಪ, ಇದು ಮೊದಲ ಬಾರಿ ಅಲ್ಲ ಸರ್. ಒಂದು ರೀತಿಯಲ್ಲಿ ಇವರು ಆಯ್ಕೆ ಆದ ನಂತರದಲ್ಲಿ ಆಯ್ಕೆ ಪ್ರಕ್ರಿಯೆಯಿಂದ ಹಿಡಿದುಬಿಟ್ಟು ಅವ್ರು ತೆಗೆದುಕೊಳ್ತಾ ಇದ್ದ ಪ್ರತಿಯೊಂದು ನಿರ್ಧಾರದ ಬಗ್ಗೆ KPSC ಬೋರ್ಡ್ ಒಳಗಡೆ ಅಲ್ಲಿರುವ ಕಾರ್ಯದರ್ಶಿಗಳು, ಅಲ್ಲಿರುವಂತಹ ಸದಸ್ಯರು ಎಲ್ಲರೂ ಆಕ್ಷೇಪ ಇತ್ತು, ಆರೋಪಗಳಿತ್ತು, ಅಧಿಕೃತ ದೂರುಗಳಿತ್ತು. ಇಷ್ಟೆಲ್ಲ ಇದ್ರೂ ಕೂಡ ಕ್ರಮ ಆಗ್ಲಿಕ್ಕೆ ಇಷ್ಟು ವರ್ಷ ತಡ ಅಂತಂದ್ರೆ ಇವ್ರ ಬೆನ್ನ ಹಿಂದೆ ಯಾರಿದ್ದಾರೆ ಶ್ರೀರಕ್ಷೆಗೆ? ನಾನು ಕಾಂಗ್ರೆಸ್ ಅಥವಾ ಈಗಿರುವ ಕಾಂಗ್ರೆಸ್ ಸರ್ಕಾರ ಅಂತ ಹೇಳ್ತಿಲ್ಲ. ನನ್ನ ಅನುಮಾನಕ್ಕೆ ಅಥವಾ ನನ್ನಂತ ಅನೇಕರಿಗಿರುವ ಅನುಮಾನಕ್ಕೆ ಉತ್ತರ ಬೇಕು. ಯಾರದ್ದೂ ಶ್ರೀರಕ್ಷೆ ಇಲ್ಲದೆ ಇಷ್ಟು ದಿನ ಇಷ್ಟೆಲ್ಲ ಆರೋಪಗಳಿದ್ರೂ ಕೂಡ ಸರ್ವೈವ್ ಆಗ್ಲಿಕ್ಕೆ ಆಗ್ತಿತ್ತ ಅಂತ ನೋಡಿ. ಈಗ ಅವರೊಂದು ಪೊಲಿಟಿಕಲ್ ಅಪಾಯಿಂಟಿನೇ, ಸರ್ಕಾರನೇ ಅವ್ರನ್ನ ನೇಮಕ ಮಾಡಿದ್ದು. ಸರ್ಕಾರ 2021ರಲ್ಲಿ ಮಾನ್ಯ ಯಡಿಯೂರಪ್ಪನವರು ಭಾಳ ಒಳ್ಳೆ ಎಫಿಷಿಯೆಂಟ್ ಆಫೀಸರ್ ಅಂತ ಹೇಳಿ ಅವ್ರನ್ನ ನೇಮಕ ಮಾಡಿದರು. ಖಂಡಿತವಾಗಿ ಅವತ್ತಿಂದ ದೂರುಗಳಿದ್ದು, ಅವ್ರ ಮೇಲೆ ಭಾಳ ಆರೋಪಗಳು ಬರ್ತಾ ಇತ್ತು. ಯಾಕಂದರೆ ಅವ್ರು ಬಂದ ಮೇಲೆ ನಂಬಿಕೆ, ಅದ್ರ ಮೇಲಿರ್ತಕ್ಕಂಥ ನಂಬಿಕೆನ ವಿದ್ಯಾರ್ಥಿಗಳು ಯಾರು ಪರೀಕ್ಷೆ ಬರೀಲಿಕ್ಕೆ ಪ್ರಯತ್ನ ಮಾಡ್ತಿರೋ ಅವರೆಲ್ಲ ನಂಬಿಕೆ ಕಳ್ಕೊಂಡ್ಬಿಟ್ರ ಮೇಲೆ. KE ಮೇಲೆ ಇರ್ತಕ್ಕಂಥ ನಂಬಿಕೆಯನ್ನು KPSC ಮೇಲೆ ಯಾವತ್ತೂ ನಂಬಿಕೆ ಇಲ್ಲ. ಅದಾದಮೇಲೆ ಆ ಪೊಲೀಸ್ ಇನ್ಸ್ಪೆಕ್ಟರ್ಗಳದ್ದು ಹಗರಣ ಆಯ್ತಲ್ಲ, ಆ ಹಗರಣ 545 ಇನ್ಸ್ಪೆಕ್ಟರ್ಗಳ ಹಗರಣ ಆದಾಗ, ಅದು ರದ್ದಾದಾಗ ಆ ನಂಬಿಕೆ ಇಡೀ ರಾಜ್ಯದಲ್ಲಿರ್ತಕ್ಕಂಥ, ನಾವು ವಿಪಕ್ಷವಾಗಿ ನಮಗೂ ನಂಬಿಕೆ ಹೋಯಿತು. ಇಲ್ಲ, ಇದು ಸರಿ ಇಲ್ಲ, ಇದು ಈ ಥರ ಸಂಸ್ಥೆ ಈ ರೀತಿಯಾಗಿ ಭ್ರಷ್ಟಾಚಾರ ಮಾಡಿದ್ರೆ ಇದನ್ನ ಹೆಂಗೆ, ವಿದ್ಯಾರ್ಥಿಗಳು ಹೆಂಗೆ, ಅವ್ರ ಭವಿಷ್ಯ ಹೆಂಗೆ, ಅವ್ರು ಕಷ್ಟಪಡುವುದವ್ರದ್ದು ಹೆಂಗೆ? ಇದು ನಾವು ಅವತ್ತಿಂದ ನಾವು ಅದು ಹೇಳ್ಕೊಂಡೇ ಬಂದಿದ್ವಿ. ಇದೊಂದು ರಿಫಾರ್ಮ್ ಆಗಬೇಕು, ಪಾರದರ್ಶಕತೆ ಬರಬೇಕು. ಪಾರದರ್ಶಕತೆ ಎಲ್ಲ ಯಾವತ್ತೋ ಎಕ್ಸಾಮ್ ಮಾಡ್ತಾರೆ, ಯಾವತ್ತೋ ರಿಸಲ್ಟ್ ಬಿಡ್ತಾರೆ, ಎಲ್ಲೋ ಮಧ್ಯರಾತ್ರಿ ರಿಸಲ್ಟ್ ಬಿಡ್ತಾರೆ. ಅದು ಯಾವ ರೀತಿ? ಅದು ಎಕ್ಸಾಮ್ ಮಾಡಿ ಬೆಳಗ್ಗೆ ಎಕ್ಸಾಮ್ ಮಾಡಿ ಸಂಜೆಗೆ ರಿಸಲ್ಟ್ ಬರೋದು ಸಮಯ ಇದೆ. ಇವಾಗ ಯಾರು ಮೆರಿಟಲ್ಲಿ ಇರ್ತಾರೆ ಅವ್ರಿಗೆ ಅವಕಾಶ ಸಿಗುತ್ತೆ. ನಾಳೆಗೆ ನೀವು ಇಂಟರ್ವ್ಯೂ ಮಾಡಿ, ಅವ್ರು ಎಲ್ಲ ವಿತ್ ಕ್ಯಾಮ್ರಾ ಇಂಟರ್ವ್ಯೂ ಮಾಡಿ ಅವ್ರ ಆನ್ಸರ್ ಬರಲಿ, ಅವ್ರಿಗೆ ಮಾಡಲಿ ಅಲ್ಲ ಹೇಳಿದ್ದು. ಅದು ಆ ಪಾರದರ್ಶಕತೆ ಬೇಕಲ್ಲ, ಆ ಪಾರದರ್ಶಕತೆ ಅವ್ರಿಗೆ ಇಲ್ಲ, ನಂಬಿಕೆ ಇಲ್ಲ ಅದ್ರ ಮೇಲೆ, ಸಂಸ್ಥೆ ಮೇಲೆ. ಸೊ ಈ ರೀತಿ ಇರಬೇಕಾದ್ರೆ ಇವತ್ತು ಒಂದು ಒಳ್ಳೆಯ ನಿರ್ಧಾರ ಗವರ್ನರ್ ಆಫೀಸಿಂದ ಆಗಿದೆ. ಅವ್ರ ಮೇಲೆ FIR ಕೂಡ ಆಗಿದೆ. ಅದು ಒಳ್ಳೇದು, ಅದನ್ನೇ ಶಬಾಷ್. ಸೊ FIR ಕೂಡ ಆಗಿದೆ, ಪೊಲೀಸ್ ಅದನ್ನು FIR ಮಾಡಿದ್ದಾರೆ, ತನಿಖೆ ಕೂಡ ಆಗುತ್ತೆ. ಅದು ಆಗಲಿ ಸುಪ್ರೀಂ ಕೋರ್ಟ್ ಮುಖಾಂತರನೇ ಬರುತ್ತಾ ತನಿಖೆಯಾಗಿ ಅವ್ರು ಅದನ್ನು ಆ ಶಿಕ್ಷೆ ಆಗಲಿ. ಒಂದು ನಂಬರ್ 1. ನಂಬರ್ 2, ಇದು ಪಾರದರ್ಶಕತೆ ಬರಬೇಕು, ರಿಫಾರ್ಮ್ ಆಗಬೇಕು. ಅದಂತೂ ಈಗ ಕೋರ್ಟ್ ಏನ್ ಹೇಳ್ತದೆ ಯಾರೇ ನೋಡಿ, ಈಗ ಯಾರೇ ಅಧಿಕಾರಿ ಸರ್ಕಾರ ಬಿಡೋದಿಲ್ಲ. ಸರಿ, ಒಂದ್ ಕೆಲಸ ಹೆಂಗ್ ಗೊತ್ತಾ, ನಮ್ಮ ಸರ್ಕಾರದ ಬದ್ಧತೆ ಏನಿದೆ, ನಾವು ಸರ್ಕಾರದ ಬದ್ಧತೆ ಏನಂದ್ರೆ ಇದು ಖಂಡಿತವಾಗಿ ರಿಫಾರ್ಮ್ ಆಗಬೇಕು. ಇಲ್ಲ, ಇದಾಗಲ್ಲ ಅಂದ್ರೆ KPSC ಬೇಕಾಗಿಲ್ಲ ಎಕ್ಸಾಮ್ಗಳು, KE ಮುಖಾಂತರ. ಯಾಕಂದ್ರೆ ವಿದ್ಯಾರ್ಥಿಗಳಿಗೂ ನಂಬಿಕೆ ಇದೆ, ಯಾರು ಉದ್ಯೋಗ ಆಕಾಂಕ್ಷಿಗಳಿದ್ದಾರೆ ಅವ್ರ ಮೇಲೆ ನಂಬಿಕೆ ಇದೆ, ಅಲ್ಲಿ ಕೂಡ ಪಾರದರ್ಶಕತೆ ಇದೆ, ಇಮಿಡಿಯೇಟ್ ಆಗಿ ರಿಸಲ್ಟ್ಸ್ ಬರುತ್ತೆ. KE ಅಲ್ಲೇ ಎಕ್ಸಾಮ್ಸ್ ಮಾಡ್ಲಿ. ಹಾಗಾಗಿ ನಮಗೂ ಕೂಡ ಅಲ್ಲ. ನಟರಾಜ್ ಗೌಡ್ರೆ, ಯಾವ ಪ್ರಶ್ನೆಗೆ ಉತ್ತರ ಬೇಕು ಗೊತ್ತಾ? ಕರೆಕ್ಟ್ ನೀವು ಹೇಳಿದ್ರಿ, ಯಡಿಯೂರಪ್ಪನವರ ಕಾಲದಲ್ಲಿ ಅಪಾಯಿಂಟ್ ಆದವರು ಸರಿ, ಯಡಿಯೂರಪ್ಪನವರ ಕಾಲದಲ್ಲೋ ಬೊಮ್ಮಾಯಿ ಅವರ ಕಾಲದಲ್ಲೋ ಒಬ್ಬ ಇನ್ಎಫಿಷಿಯಂಟ್ ಅಥವಾ ಈ ರೀತಿಯ ಭ್ರಷ್ಟಾಚಾರದ ಆರೋಪ ಇರುವವರನ್ನೇ ಅಪಾಯಿಂಟ್ ಮಾಡಿದ್ರು ಅಂತ ಅನ್ಕೊಳ್ಳಿ. ನಿಮ್ ಸರ್ಕಾರ ಬಂದು 3 ವರ್ಷ ಆಯ್ತು ಸರ್. ವಾಟ್ ಆರ್ ಯುವರ್ ಎಫರ್ಟ್ಸ್ ಟು ಕ್ಲೀನ್ KPSC? ಏನ್ ಮಾಡ್ತು ಸರ್ಕಾರ? ಐನೋ ಕಾನೂನಾತ್ಮಕವಾಗಿ, ಸಂವಿಧಾನಾತ್ಮಕವಾಗಿ ಸರ್ಕಾರಕ್ಕೆ ಬಂದೆ ಸರ್, ಹೆಚ್ಚಿಗೆ ಅವಕಾಶ ಇಲ್ಲದೆ ಇರಬಹುದು. ಬಟ್ ಅಡ್ಮಿನಿಸ್ಟ್ರೇಟಿವ್ ಪ್ರೆಷರ್
ಈ ಕೆಪಿಎಸ್ಸಿ ಅಧ್ಯಕ್ಷರು ತಾವಾಗೆ ರಾಜೀನಾಮೆ ಕೊಡುವ ಹಂತಕ್ಕೆ ತೆಗೆದುಕೊಂಡು ಹೋಗಬಹುದು ಅನ್ನೋದಕ್ಕೆ ಪ್ರಾವಿಷನ್ ಇದೆ ಸರ್. ಏನ್ ಮಾಡಿದ್ರಿ ಸರ್ಕಾರದ ಕಡೆಯಿಂದ, ಕಾಂಗ್ರೆಸ್ ಸರ್ಕಾರದ ಕಡೆಯಿಂದ ಏನಿತ್ತು ಕ್ರಮ? ಒಂದು ನಿಮಿಷ. ಈಗ ನೀವು SIT ತನಿಖೆ ಮಾಡಿಲ್ಲ, ಒಂದು ಪೊಲೀಸ್ ಕಂಪ್ಲೇಂಟ್ ಆಗಿಲ್ಲ, ಏನೂ ಆಗಿಲ್ಲ ಸರ್. ನಾವು ವಾಲಂಟರಿ ನೀವು ಪೊಲೀಸ್ ಕಂಪ್ಲೇಂಟ್ ನೀವು ಮಾಡಬಹುದೈತಲ್ಲ ಸರ್. ನಾವು ಮಾಡಿದೀವಿ. ಈಗ ನಾವು ಮಾಡಿರೋದು ಮೇಡಮ್ FIR ನಾವು ಮಾಡಿದಾದ್ಮೇಲೆ ಇವಾಗ ಇಷ್ಟು ಆಕ್ಷನ್ ತಗೊಂಡಿರೋದು. ನೀವೇನು ಮಾಡಿಲ್ಲಲ್ಲ ಸರ್. ನೀವು ಸರ್ ಈ 545 ಅವ್ರು ಏನ್ ಮಾಡಿಲ್ಲ ಅನ್ನೋದು ನಮಗೆ ಗೊತ್ತಿದೆ ಸರ್. ಏನ್ ಮಾಡಿಲ್ಲ ಕಾಂತಕುಮಾರ್ ಅವರೇ, ನಿಮ್ಮ ಆಕ್ರೋಶ ನನಗೆ ಅರ್ಥ ಆಗುತ್ತೆ. ಕರೆಕ್ಟ್. ಸರ್ಕಾರ ಏನ್ ಮಾಡಿಲ್ಲ ಅನ್ನೋದನ್ನ ನೀವು ಹೇಳಿ, ಏನ್ ಮಾಡಿದ್ದಾರೆ ಅನ್ನೋದನ್ನ ಹೇಳಿಬಿಡಿ, ಗೊತ್ತಾಗ್ಲಿ ಜನರಿಗೆ. ಕಾಂತಕುಮಾರ್ ಅವರು ಹೋರಾಟಗಳಿದ್ದು ಖಂಡಿತವಾಗಿ. ಅವತ್ತು 545 PSI ಹಗರಣ ಬಂದಾಗ ನೇರವಾಗಿ ನಾವೇ ನಿಂತು, ನಮ್ಮ ಮಂತ್ರಿಗಳು ನಿಂತು, ಇಲ್ಲ ಶಾಸಕರು ಕೇಳಿ ಆಯ್ತು. ನಾನು ಕೇಳಿಸ್ಕೊಳ್ಳಿ. ಏನ್ ಗೊತ್ತಾ, ಅವತ್ತು ನಾವು ಅದೇ ಹೇಳಿದ್ದು, ಇದ್ರದ್ದು ರಿಫಾರ್ಮ್ ಆಗಬೇಕು, ಮುಂದಿನ ಯಾವ ಪರೀಕ್ಷೆಗಳು ಇಲ್ಲಿ ಬೇಕಾಗಿಲ್ಲ, KA ಕೊಡ್ಬೇಕಂತ ಹೇಳಿ ನಮ್ಮ ಬಹಳ ಶಾಸಕರುಗಳು ಅವತ್ತಿನ ಮುಖ್ಯಮಂತ್ರಿಗಳಿಗೂ ಹೇಳಿದ್ರು, ಇವತ್ತಿನ ಮುಖ್ಯಮಂತ್ರಿಗಳು ಅದನ್ನೇ ಹೇಳ್ತಾ ಇರ್ತಕ್ಕಂಥದ್ದು. ಇವತ್ತು ಪ್ರಿಯಾಂಕರ್ ಅವರು ನೇರವಾಗಿ ಅದೇ ಹೇಳಿದ್ರು, ಇಲ್ಲ ಇದು ಮುಚ್ಚಾದ ಕಾನೂನಾತ್ಮಕವಾಗಿ ಅದನ್ನು ನೀವು ಡಿಸ್ಮ್ಯಾಂಟಲ್ ಮಾಡ್ತೀರಾ, ಒಂದು ಅದನ್ನ ನೀವು ತಿದ್ದುಪಡಿ ಮಾಡಿ ಬೇರೆ ತರ ಪಾರದರ್ಶಕ ತರ್ತೀರಾ, ಇಲ್ಲ ಅದನ್ನ ಕ್ಲೋಸ್ ಮಾಡ್ತೀರಾ, ಎಲ್ಲದಕ್ಕೂ ಮುಕ್ತವಾಗಿದೆ ಸರ್ಕಾರ ಅಂತ ಹೇಳಿ ಇವತ್ತು ಮಾನ್ಯ ಪ್ರಿಯಾಂಕ್ ಖರ್ಗೆ ಅವರು ಹೇಳಿದ್ದಾರೆ, ಸ್ಪಷ್ಟವಾಗಿ ಹೇಳಿದ್ದಾರೆ. ಸೊ ಹಂಗಿರ್ಬೇಕಾದ್ರೆ ನಾವು ಆ ಪರವಾಗಿದ್ದೀವಿ. ನಾವು ಯಾರ್ದೋ ಭ್ರಷ್ಟಾಚಾರಿಗಳನ್ನ ರಕ್ಷಣೆ ಮಾಡಬೇಕು, ಅವ್ರಿಗೆ ಕುಮ್ಮಕ್ ಕೊಡ್ಬೇಕು ಅಂತ ಇಲ್ಲ. ನಾವು ಇವತ್ತಲ್ಲ ಅವತ್ತಿನೂ ಹೇಳ್ತಾ ಇರ್ತಕ್ಕಂಥದ್ದು ಪಾರದರ್ಶಕತೆಯಿಂದ ಮೇಲೆ ಅಗತ್ಯ ಇಲ್ಲ. ಮೇಡಮ್, ಇಲ್ಲಿ KS ಎಕ್ಸಾಮ್ಸ್ ಅಲ್ಲಿ ಟ್ರಾನ್ಸ್ಲೇಷನ್ ಎರರ್ ಆಗಿದೆ ಅಂತ ಹೇಳ್ಬಿಟ್ಟು ಧಾರವಾಡದಿಂದ ಬೆಂಗಳೂರು ತನಕ ಒಂದ್ಸತಿ ರೀ ಎಕ್ಸಾಮ್ ಮಾಡಿಸಿದ್ವಿ, ಇನ್ನೊಂದ್ಸತಿ ಸೇಮ್ ಮಿಸ್ಟೇಕ್ ಮಾಡಿದ್ರು, ಇನ್ನು ಜಾಸ್ತಿನೇ ಮಾಡಿದ್ರು. ಧಾರವಾಡದಿಂದ ಬೆಂಗಳೂರು ತನಕ ಪಾದಯಾತ್ರೆ ಮಾಡಿದ್ವಿ ಸರ್. ಮತ್ತೆ ಮೇನ್ಸ್ ಎಕ್ಸಾಮ್ಸ್ ಕಂಡಕ್ಟ್ ಮಾಡಿದ್ವಿ, ರಾತ್ರಿ ಅಡ್ಮಿಟ್ ಕಾರ್ಡ್ ಕೊಟ್ಟು ಕೋರ್ಟ್ಗೆ ಹೋದ್ವಿ. ಅಲ್ಲೂ 450 ಜನಕ್ಕೆ ಇದು ಮೇನ್ಸ್ ಎಕ್ಸಾಮ್ ಬರೋದಕ್ಕೆ ಅವಕಾಶ ಮಾಡಿಸ್ಕೊಟ್ಟಿದ್ವಿ. ಮತ್ತದಾದ್ಮೇಲೆ ತಿರ್ಗಾ ನಾವು ರಾತ್ರಿ 1-2 ಗಂಟೆ ತನಕ ಅಡ್ಮಿಟ್ ಕಾರ್ಡ್ ಕೊಟ್ರಿ. ನೆಕ್ಸ್ಟ್ ಡೇ ಕ್ವಶನ್ ಪೇಪರ್ ಲೀಕ್ ಆಯ್ತು ಮೇಡಮ್. ಕ್ವಶನ್ ಪೇಪರ್ ಬಂಡಲ್ ಓಪನ್ ಇತ್ತು, ಅದ್ರ ಮೇಲೆ ಏನು ಆಕ್ಷನ್ ತಗೊಂಡಿಲ್ಲ. ಮತ್ತೆ ಅದು 56% 56% ಅದು ವ್ಯಾಲಿಡ್ ಇಲ್ಲ ಅಂತ ಹೇಳಿದ್ರು. KS ಮೀಸಲಾತಿದು ಹಂಗಂದ್ರು ಬೇರೆ ಎಲ್ಲ ಎಕ್ಸಾಮ್ಸ್ ಕ್ಯಾನ್ಸಲ್ ಮಾಡಿದ್ರು. ಇವ್ರಿಗೆ ಬೇಕಾಗಿರೋದಂಥದ್ದು ಮೋಟರ್ ವೆಹಿಕಲ್ ಎಕ್ಸಾಮ್ ಕ್ಯಾನ್ಸಲ್ ಮಾಡಿದ್ರು, AEE ಎಕ್ಸಾಮ್ಸ್ ಕ್ಯಾನ್ಸಲ್ ಮಾಡಿದ್ರು, KS ಎಕ್ಸಾಮ್ ಕ್ಯಾನ್ಸಲ್ ಮಾಡಿಲ್ಲ. ಇಂಟರ್ವ್ಯೂ ಮಾಡ್ಕೊಂಡ್ರು 384 ಜನಕ್ಕೆ. ನಾನು ಹೇಳ್ತೀನಿ ಮೇಡಮ್, ಇವತ್ತು ಮಿನಿಮಮ್ 250 ಇಂದ 300 ಜನ 1 ಕೋಟಿ 2 ಕೋಟಿ ಬರೀ ಇಂಟರ್ವ್ಯೂ ಮಾರ್ಕ್ಸ್ ತಗೊಂಡಿದ್ದಾರೆ. ಇದು ಅನುಮಾನ ಅಂತ ಬಿಟ್ಬಿಡ್ಬೋದಾಯ್ತಲ್ಲ ಸರ್. ಒಂದ್ ನಿಮಿಷ ಸರ್, KS ನೋಟಿಫಿಕೇಶನ್ ಅಲ್ಲಿ ಹಿಂಗಾಯ್ತು. ಮತ್ತೆ ಬರೀ KS ಒಂದಲ್ಲ, PDO, CTI, AEE, AE, JE, FDA, SDA ಪ್ರತಿ ಒಂದು ಎಕ್ಸಾಮ್ಸ್ ಅಲ್ಲೂ KPSC ನಡೆಸಿರೋಂಥ ಪ್ರತಿ ಒಂದು ಎಕ್ಸಾಮ್ ಅಲ್ಲೂ ಹಗರಣ ಆಗಿದೆ. ಪ್ರತಿ ಒಂದ್ರ ಮೇಲೂ ನಾವು ಕಂಪ್ಲೇಂಟ್ ಕೊಟ್ಟಿದೀವಿ, ಪ್ರತಿ ಒಂದ್ರ ಮೇಲೆ ಇನ್ವೆಸ್ಟಿಗೇಷನ್ ಮಾಡಿ ಅಂತೀವಿ. ನಿಮ್ಮ ಆಸ್ ಎ ಪಾರ್ಟಿ, ಪೊಲಿಟಿಕಲ್ ಪಾರ್ಟಿ, ರೂಲಿಂಗ್ ಕಾಂಗ್ರೆಸ್ ಗೌರ್ಮೆಂಟ್ ಇರಬೇಕಾದ್ರೆ ನೀವು ಆಕ್ಷನ್ ತಗೊಂಡು ಯಾವ FIR ಲಾಡ್ಜ್ ಮಾಡಿದ್ರಾ, ಯಾವ SIT ತನಿಖೆ ಮಾಡಿದ್ರಾ, ಯಾರ ಮೇಲೆ ಶಿಕ್ಷೆ ಆಗಿದೆ, ಏನಾದ್ರೂ ಒಂದು ಸರ್ ಒಂದು ಪ್ರೂಫ್ ಕೊಡಿ. ದೂರುಗಳು ಕೊಟ್ಟ ಮಾತ್ರಕ್ಕೆ ಅಲ್ಲಿ ಖಂಡಿತವಾಗಿ ಈಗ ಅಲ್ಲಿ ಅಪರಾಧ ಆಗಿದೆ, ನಾವು ಭ್ರಷ್ಟಾಚಾರ ಆಗಿದೆ. ಸರಿ ಸರ್, ನೀವು ದೂರು ಕೊಡಲ್ಲ. ಒಂದ್ ನಿಮಿಷ ಸರ್, ಕೇಳಿ ಕಾಂತಕುಮಾರ್ ಅವರು ನಟರಾಜ್ ಗೌಡ್ರಿಗೆ ಒಂದ್ ಚಿಕ್ಕ ಮನವಿ, ಇಬ್ರು ಒಟ್ಟಿಗೆ ಮಾತನಾಡ್ತಿರೋದ್ರಿಂದ ಇಬ್ರಲ್ಲಿ ಯಾರ ವಾಯ್ಸು ಕರೆಕ್ಟ್ ಆಗಿ ಹೋಗ್ತಾ ಇಲ್ಲ. ನೀವು ಪ್ರಶ್ನೆ ಅಟ್ಲೀಸ್ಟ್ ಸ್ಟೂಡೆಂಟ್ಸ್ ಗಾದ್ರು ಏನ್ ಜಸ್ಟಿಸ್ ಕೊಟ್ಟಿದ್ದಾರೆ, ನ್ಯಾಯ ಯಾರೇ ಕೊಟ್ಟಿದ್ದಾರೆ? ಕೇಳಿ, ನ್ಯಾಯನೇ ಕೊಟ್ಟಿಲ್ಲ. PSI ಹಗರಣ ಬಂದಾಗ ಅದನ್ನ ನಿಲ್ಲಿಸಿ ಮರುಪರೀಕ್ಷೆ ಮಾಡಿ ಕೇಳಿಸ್ಕೊಳ್ಳಿ. ಇವಾಗ್ಲೂ ಅಷ್ಟೇ ಯಾವುದೇ ಹಗರಣ ಆಗ್ತದೆ ಅಂತ ಪ್ರೀತಿ ಅವರಾದ ನಂತರದಲ್ಲಿ ಅಶೋಕ್ ಗೌಡ್ರು ಉತ್ತರ ಕೊಡ್ಲಿ, ನಟರಾಜ್ ಗೌಡ್ರದ್ದು ಕಾಂತಕುಮಾರ್ ಸರ್ ವಾಯ್ಸ್ ಹೋಗ್ತಾ ಇಲ್ಲ, ನಿಮ್ಮಿಬ್ರದ್ದು ವಾಯ್ಸ್ ಹೋಗ್ತಾ ಇಲ್ಲ. ಒಬ್ಬರಾದ್ಮೇಲೆ ಒಬ್ರು ಮಾತನಾಡುವವರೆಗೂ ಪ್ರೀತಿ ಅವ್ರ ವಾಯ್ಸ್ ಮಾತ್ರ ಆನ್ ಏರ್ ಇಡಿ. ಗಂಟು ಕಟ್ಟಿಕೋ ಲವಂಗ, ಹಸಿರು ಏಲಕ್ಕಿಯಿಂದ ತುಂಬಿದ MDH+D+ ಮಸಾಲೆ. ಒಬ್ಬರಾದ್ಮೇಲೆ ಒಬ್ರು ನಟರಾಜ್ ಗೌಡ್ರ ವಾಯ್ಸ್ ಹೋಗ್ತಾ ಇಲ್ಲ. ಪ್ರೀತಿ ಅವರೇ, ಪವಿತ್ರ ಅವರು ಕ್ಷಮೆ ಇರಲಿ. ಪವಿತ್ರ ಅವರೇ, KPSC ಅಡಿಯಲ್ಲಿ ಆಗುವ ಪರೀಕ್ಷೆಗಳಿಂದ ಆಗಿ ಹೊರಗೆ ಬರುವವರು KS ಅಧಿಕಾರಿಗಳಾಗುವವರು, ಗೆಜೆಟೆಡ್ ಆಫೀಸರ್ಗಳಾಗುವವರು, ಅಂದರೆ ಒಂದರ್ಥದಲ್ಲಿ ರಾಜ್ಯದ ಆಡಳಿತ ಯಂತ್ರದಲ್ಲಿ ಚುಕ್ಕಾಣಿ
ಒಂದು ಮೇನ್ ಪೊಸಿಷನಲ್ಲಿ ಕೂರುವಂಥವ್ರು, ಇಂಥವರನ್ನ ಆಯ್ಕೆ ಮಾಡಿ ಕಳಿಸುವಂತಹ ಆಯೋಗನೇ ಒಂಥರದಲ್ಲಿ ಭ್ರಷ್ಟಾಚಾರದ ಪ್ರತಿರೂಪ ಅಂತ ಆಗ್ಬಿಟ್ಟಾಗ ಹೊರಗೆ ಬರುವ ಅಧಿಕಾರಿಗಳ ಮೇಲೆ ಜನಸಾಮಾನ್ಯರಿಗೆ ವಿಶ್ವಾಸ ಎಲ್ಲಿ ಉಳಿಯುತ್ತೆ? ಪ್ರಾಮಾಣಿಕವಾಗಿ ಪರೀಕ್ಷೆ ಬರೆದು ಆಚೆ ಬಂದರೂ ಕೂಡ KPSC ಮಾಡಿದ ಪರೀಕ್ಷೆ ಅಲ್ಲಿ ಪಾಸಾಗಿ ಬಂದವರು ಏನೋ ಎತ್ತಾನೋ ಇದೊಂದು ಬಂದುಬಿಡುತ್ತೆ ಅಂತ. ಹೌದು ಮ್ಯಾಮ್. ನಾನು ಇದಕ್ಕೆ ನಟರಾಜ್ ಗೌಡ ಸರ್ ಅವ್ರಿಗೆ ಒಂದು ಪ್ರಶ್ನೆಯನ್ನು ಮಾಡೋದಕ್ಕೆ ಇಚ್ಛೆ ಪಡ್ತೀನಿ. ಸರ್, ನೀವು ಆಗ್ಲಿಂದ ಕೆಲವೊಂದು ಅಕ್ರಮಗಳನ್ನು ಹೇಳ್ತಾ ಇದ್ದೀರಾ. 545 PSI ಆಗಿರ್ಬೋದು, ಈಗ KS ಅಥವಾ ಈ ಒಂದು ಇಂಡಸ್ಟ್ರಿಯಲ್ ಎಕ್ಸ್ಟೆನ್ಷನ್ ಆಫೀಸರ್ ಇದರಲ್ಲಿ ನಮ್ಮ ಸಾವುಕಾರ ಅವರು ಸರ್ ಏನಿದ್ದಾರೆ KPSC ಪ್ರೆಸಿಡೆಂಟು, ಅವರನ್ನು ನೀವು ಅವ್ರ ಹೆಸರೇ ಸಾವುಕಾರು ಮುಂದುವರಿಸಿ ಶಿವಶಂಕರಪ್ಪ ಸಾವುಕಾರ ಸರ್ ಅವ್ರನ್ನ ನೀವು ಅಮಾನತು ಮಾಡಿರೋದ್ರ ರಿಲೇಟೆಡ್ ಹೇಳ್ತಾ ಇದ್ದೀರಾ. ಅವರು BJP ಕಾಲದಲ್ಲಿ ಅಪಾಯಿಂಟ್ ಆಗಿರೋದು ಅಂತ, ಹೌದಲ್ವಾ ಸರ್? ಇದು ನಿಮ್ಮ ಕ್ಲಿಯರ್ ವಿಚಾರಗಳಾಗಿದೆ. ನಾನಿಲ್ಲಿ ನಿಮಗೆ ಪ್ರಶ್ನೆ ಮಾಡೋದು, KPSCಯಲ್ಲಿ ಕಾಂಗ್ರೆಸ್ಸಿಂದ ಅಪಾಯಿಂಟ್ ಆಗಿರುವಂತಹ ಮೆಂಬರ್ಸ್ಗಳು, ಕಾಂಗ್ರೆಸ್ಸನ್ನ ಸಪೋರ್ಟ್ ಮಾಡುವಂಥ ಮೆಂಬರ್ಸ್ಗಳು, ಅವ್ರು ಯಾರು ಅಕ್ರಮನೇ ಮಾಡಿಲ್ವಾ? ಈಗ ಶಾಂತಾ ಒಸ್ಮಾನಿ ಅನ್ನೋಂಥವ್ರು ನಿಮ್ಮ ಒಂದು ಕಾಂಗ್ರೆಸ್ ಇಂದ ಅಪಾಯಿಂಟ್ ಆಗಿರೋಂಥವ್ರು, ಅವರಿಗೆ 1.5 ಲಕ್ಷಕ್ಕೆ ಡೀಲ್ ಮಾತಾಡಿಕೊಂಡು 75 ಲಕ್ಷ ಅಡ್ವಾನ್ಸ್ ಕೊಟ್ಟಿದ್ದಾರೆ ಅಂತ ಅದು ಅಫಿಷಿಯಲಿ ಲಾಡ್ಜ್ ಆಗಿ ಕಾಂತಕುಮಾರ್ ಸರ್ ಅವರೇ ಅದ್ರ ರಿಲೇಟೆಡ್ ಕಂಪ್ಲೇಂಟ್ ಮಾಡಿರೋವಂಥದ್ದು FIR ಕಾಪಿ ಕೂಡ ನನ್ನ ಹತ್ರ ಇದೆ. ಅನೂಪ್ ಅನ್ನೋವಂಥವ್ರು ಅದೇ ರೀತಿ ಮಾಡಿದ್ದಾರೆ. ಭೋಜಾ ನಾಯಕ್ ಅವ್ರಿಗೆ ಅವರು ಇದು ಕೊಟ್ಟಿದ್ದಾರೆ, ಅಮೌಂಟನ್ನು ಕೊಟ್ಟಿದ್ದಾರೆ. ಮಮತಾ ಅನ್ನೋಂಥವ್ರು ಶಾಂತಾ ಒಸ್ಮಾನಿ ಕೊಟ್ಟಿದ್ದಾರೆ, ಮಂದಿರಾ ಅನ್ನೋಂಥವ್ರು ಕೊಟ್ಟಿದ್ದಾರೆ. ಇದು 3 ಇನ್ನೂ ಇದ್ದಾವೆ. ಇನ್ನೂ ಹಲವು ವಿಚಾರಗಳನ್ನು ದಯಮಾಡಿ ಮಾಧ್ಯಮ ಮಿತ್ರರು ಈ ಒಂದು ವಿಚಾರವನ್ನ ಹೈಲೈಟ್ ಮಾಡಿ ನಾನು ಹೇಳುವಂತ ಹೆಸರುಗಳನ್ನ ನೀವು ಹಾಕಬೇಕಾಗಿ ನಾನು ವಿನಂತಿ ಮಾಡ್ತೀನಿ. ಅಫಿಷಿಯಲ್ ಕಂಪ್ಲೇಂಟ್ ಲಾಡ್ಜ್ ಆಗಿರೋದ್ರೆ ಹೇಳ್ತಿದ್ದೀರಾ ಮೇಡಮ್? ಯಾಕಂತಂದ್ರೆ ನೋಡಿ, ಅವರೇ ಹಾಕಿರುವಂತದ್ದು ಕಂಪ್ಲೇಂಟ್ ಅಫಿಷಿಯಲ್ 3 ಇದೆ. ಇನ್ನೊಂದಷ್ಟು ನಾನು ಹೇಳ್ತೀನಿ ಸರ್. ಈಗ KPSC ಮೆಂಬರ್ಸ್ ಕಡೆಯಿಂದ ಸ್ಮೃತಿ ಎ ಎಲಿಗಾರು ಸೀರಿಯಲ್ ನಂಬರ್ 43 ಮತ್ತೆ ಸಾಗರ್ ಆರ್ ಎಲಿಗಾರ್ ಅಂತ ಸೀರಿಯಲ್ ನಂಬರ್ 925 ಅವ್ರು ಕೂಡ ಸೆಲೆಕ್ಟ್ ಆಗಿದ್ದಾರೆ. ಅವ್ರು ಆಲ್ರೆಡಿ ಈಗ ನೇಮಕಾತಿ ಇದ್ರಲ್ಲಿ ಇದ್ದಾರೆ. ದೇ ಆರ್ ವೇಟಿಂಗ್ ಫಾರ್ ದ ಏನದು ಆರ್ಡರ್ಗೋಸ್ಕರ ವೇಟ್ ಮಾಡ್ತಾ ಇದ್ದಾರೆ ಅಷ್ಟೇ, ಅಪಾಯಿಂಟ್ಮೆಂಟ್ ಆರ್ಡರ್ಗೋಸ್ಕರ ವೇಟ್ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ 923 ಸೀರಿಯಲ್ ನಂಬರ್ ದಿಲೀಪ್ ಕುಮಾರ್ TM ಅಂತ ಅವರು ಒಂದು ಸ್ಕ್ಯಾಮ್ ಕ್ಯಾಂಡಿಡೇಟ್ ಆಗಿರೋವಂಥದ್ದು, KPSC ಮೆಂಬರ್ ಕಡೆಯಿಂದ ಬಂದಿರೋವಂಥವ್ರು. ಆಮೇಲೆ 17 ನಂಬರು ಹುಲ್ಲಪ್ಪ ಹಳ್ಳಿಕೇರಿ, 36 ಸೀರಿಯಲ್ ನಂಬರ್ ಚೈತ್ರ ಹಳ್ಳಿಕೇರಿ, 21 ಸೀರಿಯಲ್ ನಂಬರ್ ಸೌಮ್ಯ ಹಳ್ಳಿಕೇರಿ. ನೀವು ಇವಾಗ KPSC ಏನು ಶಿವಶಂಕರಪ್ಪ ಸಾವುಕಾರ ಅವ್ರ ಮಕ್ಕಳು ಇಬ್ರು ಇಂಡಸ್ಟ್ರಿಯಲ್ ಎಕ್ಸ್ಟೆನ್ಷನ್ ಆಫೀಸರ್ ಹುದ್ದೆಗೆ ಆಯ್ಕೆ ಆಗಿದ್ದಕ್ಕೆ ಅವರನ್ನ ಅಮಾನತ್ ಮಾಡಿದ್ರಿ. ಅದೇ KPSCಯ ಒಂದು ಚೇರ್ಪರ್ಸನ್ ಏನಿದ್ದಾರೆ ಅವ್ರ ಕಡೆಯಿಂದ 1.5 ಕೋಟಿ 2 ಕೋಟಿ 3 ಕೋಟಿಗೆ ಒಂದೇ ಫ್ಯಾಮಿಲಿಯಿಂದ ಮೇಡಮ್ ಪವಿತ್ರ ಮೇಡಮ್ ಇದೆಲ್ಲ ದೂರಗಳ ದಾಖಲಾಗಿದೆಯಲ್ಲ, ಇದು ಒಂದೇ ಫ್ಯಾಮಿಲಿಯಿಂದ 3 ಜನ ಆಯ್ಕೆ ಆಗಿರುವಂತದ್ದು ಒಂದೇ ಊರಿಂದ. ಈಗ 385 ಪೋಸ್ಟ್ಗಳಿಗೆ ನೀವು ಹುದ್ದೆಯನ್ನ ನೇಮಕಾತಿ ಮಾಡ್ತೀರಾ ಅಂತ ಹೇಳಿದಾಗ ಬಹುತೇಕ ನಮ್ಗೆ ಹೇಳ್ಬೇಕಂತ ಹೇಳಿದ್ರೆ KS ಪರೀಕ್ಷೆಗೋಸ್ಕರ 6 ರಿಂದ 7 ವರ್ಷ ತಪಸ್ ಮಾಡಿರ್ತೀವಿ ವಿದ್ಯಾರ್ಥಿಗಳು. ಸೊ ಒಂದೇ ಫ್ಯಾಮಿಲಿಯಿಂದ 3-4 ಜನ ಹೇಗೆ ಆಯ್ಕೆ ಆಗೋದಕ್ಕೆ ಸಾಧ್ಯ ಆಗುತ್ತೆ? ಒಂದೇ ಒಂದು ಕೊಠಡಿಯಲ್ಲಿ ಪರೀಕ್ಷೆ ಬರೆದಂತಹ 15 ಜನರು ಹೇಗೆ ಆಯ್ಕೆ ಆಗೋದಕ್ಕೆ ಸಾಧ್ಯ ಆಗುತ್ತೆ? ಇದ್ಯಾವುದು ಕಾಂಗ್ರೆಸ್ ಕಣ್ಣಿಗೆ ಕಾಣಿಸೋದಿಲ್ವಾ ಅಥವಾ ಸರ್ಕಾರದ ಕಣ್ಣಿಗೆ ಕಾಣಿಸೋದಿಲ್ವಾ? ನೀವೇ ಉತ್ತರ ಕೊಡಬೇಕು. ಅಶೋಕ್ ಗೌಡ್ರದ್ದು ಒಂದು ರಿಯಾಕ್ಷನ್ ತಗೊಂಡಿಲ್ಲ. ಅಶೋಕ್ ಗೌಡ್ರೆ, ಈ ಒಂದು ಪ್ರಕರಣವನ್ನ ನಾವು ಯೋಚನೆ ಮಾಡಿ ಮಾತನಾಡೋದಾದ್ರೆ ಇವ್ರನ್ನ ಅಪಾಯಿಂಟ್ ಮಾಡಿದ್ದು ಯಡಿಯೂರಪ್ಪನವ್ರ ಕಾಲದಲ್ಲಿ. ಅಪಾಯಿಂಟ್ ಮಾಡ್ಲಿಕ್ಕೂ ಕೂಡ ಅಂದ್ರೆ ಇಂಥ ಒಂದು ಹುದ್ದೆಗೆ ಅಪಾಯಿಂಟ್ ಆಗ್ಲಿಕ್ಕೆ ಬೇಕಾದ ರಿಕ್ವೈರ್ಮೆಂಟ್ಸ್ ಅಥವಾ ಅರ್ಹತೆ ಏನಿತ್ತು ಅದು ಇರಲೇ ಇಲ್ಲ ಅಂತ ಹೇಳಿ ಆಗಿನಿಂದಲೂ ಕೂಡ ಕಾರ್ಯದರ್ಶಿ ದೂರು ಕೊಟ್ಕೊಂಡು ಬರ್ತಾ ಇದ್ದಾರೆ. ಹೀಗಾಗಿ ಶ್ರೀರಕ್ಷೆ ಈಗಿರುವ ಕಾಂಗ್ರೆಸ್ ಸರ್ಕಾರದ ಮಾತ್ರವಲ್ಲ, BJPಯ ಶ್ರೀರಕ್ಷೆ ಕೂಡ ಇವ್ರಿಗಿತ್ತು. ಹಾಗಾಗೇನೆ ಇಷ್ಟು ಧೈರ್ಯವಾಗಿ ಇಷ್ಟು ವರ್ಷಗಳಿಂದ ಅಕ್ರಮಗಳನ್ನ ಮಾಡ್ಕೊಂಡು ಬಂದಿದ್ರು ಅನ್ನೋ ಆರೋಪ ಇದೆ. ಇದರ ಕೆಂಪು ಬಣ್ಣ ಅದ್ಭುತ, ಖಾರ ಕಡಿಮೆ ಆದ್ರೂ ರುಚಿಕರ. MDH ಕಾಶ್ಮೀರಿ. ಸ್ಮಿತಾ ಅವರೇ, ಯಾವುದೇ ಒಂದು KPSCಗೆ ಅಪಾಯಿಂಟ್ ಆಗ್ತಕ್ಕಂತಹದ್ದು 3 ವರ್ಷದ ಅವಧಿಗೆ. ಈಗ 2021ರಲ್ಲಿ ಅಪಾಯಿಂಟ್ ಆಗಿದ್ರೆ 2026ವರೆಗೂ ಈ ವ್ಯಕ್ತಿ ಇದ್ದಾರೆ ಅಂತ ಹೇಳಿದ್ರೆ ಯಾರು ಶ್ರೀರಕ್ಷೆ ಅಂತಕ್ಕಂಥದ್ದನ್ನ ಹೇಳಿ ನಟರಾಜ್ ಗೌಡ್ರು. ಒಂದು. ಎರಡನೇ ವಿಚಾರ, ಇದು ಕಮಿಟಿ ಏನಿದೆ ಈತ ಒಬ್ಬರೇನೇ ಹೋಗ್ಬಿಟ್ಟು ಅಪಾಯಿಂಟ್ ಮಾಡಿಬಿಡ್ತಾರೆ ಅವ್ರ ಮಕ್ಕಳನ್ನ ಅನ್ನೋದಲ್ಲ. ಅಕಸ್ಮಾತ್ BJP ಶ್ರೀರಕ್ಷೆ ಇದೆ ಅಂತ ಅಂದ್ಬಿಟ್ಟು ನಟರಾಜ್ ಗೌಡ್ರು ಏನು ಸುಳ್ಳಿನ ದೇವತೆ ಮುಟ್ಕೊಂಡ್ಬಂದು ಪ್ರತಿ ಸತಿನೂ ಈ TV ಚಾನೆಲ್ ಕುತ್ಕೊಂಡು ಸುಳ್ಳು 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 ಮಾತೇನ ಏನು ಹೇಳಿ ಅಣ್ಣ ಒಂದ್ ನಿಮಿಷ ನೀನ್ ಮಾತಾಡ್ಬೇಕಾದ್ರೆ ವೈಯಕ್ತಿಕ ಅಲ್ಲ, ನಿಮ್ ಕಾಂಗ್ರೆಸ್ ಪಕ್ಷದ ವಿಚಾರಗಳನ್ನ ಹೇಳ್ತಾ ಇದೀನಿ. ಒಂದ್ ನಿಮಿಷ. ಈ ವಿಚಾರ ಏನು ಅಂತ ಹೇಳಿದ್ರೆ ಯಾವ ರೀತಿ ಸುಳ್ಳನ್ನ ಪುಂಖಾನುಪುಂಖವಾಗಿ ಹೇಳ್ತಾರೆ. 9 ಜನ ಕಮಿಟಿ ಇರ್ತದೆ. 9 ಜನ ಕಮಿಟಿನಲ್ಲಿ 2 ಕಮಿಟಿಯವರು ಇವತ್ತೂ ಸಹ BJP ಅಪಾಯಿಂಟ್ ಮಾಡಿದ್ದು 2021ರಲ್ಲಿ, ಅವ್ರ ಟರ್ಮ್ 2024 ಮುಗಿತಿತ್ತು. ಯಾಕಪ್ಪ ನೀವು ಕಂಟಿನ್ಯೂ ಮಾಡಿದ್ರಿ? ಒಂದು. ಎರಡನೇದು,
ಯಾರು 9 ಜನ ಇದ್ದಾರೆ, ಇನ್ನು 7 ಜನ ಇರ್ತಕ್ಕಂಥದ್ದು ನೀವು ಅಪಾಯಿಂಟ್ ಮಾಡಿದಿರ ತಾನೆ, ಇಬ್ಬರನ್ನ ಕಂಟಿನ್ಯೂ ಮಾಡಿದ್ರೆ ಮಿಕ್ದವ್ರನ್ನ 7 ಜನ ಚೇಂಜ್ ಮಾಡಿದ್ರೆ ತಾನೆ. 2024ರಿಂದ ಆ ಕಮಿಟಿನಲ್ಲಿ ಆದಂಥ ಸೆಲೆಕ್ಷನಲ್ಲಿ ಅವ್ರೇನು ಮಾಡ್ತಿದ್ರು, ಕಳ್ಳೆಪುರಿ ತಿಂತಾ ಇದ್ರ ಅಥವಾ ಗೆಡ್ಡೆ ಗೆಣಸು ತಿಂತಾ ಇದ್ರ? ಒಂದು. ಎರಡನೇ ವಿಚಾರ, ಈಗ ಬರ್ತೀನಿ. ಈಗ ಪಾಪ ತುಂಬಾ ಸತಿ ಮಾತಾಡ್ತಾರೆ. KPSC ಹಗರಣನ ನಾನೇ ಇಲ್ಲಿ ಚರ್ಚೆ ಮಾಡಿದ್ದೀನಿ. ನಮ್ಮ LOP ಅವರು ನೀಟಾಗಿ ಸದನದಲ್ಲಿ ಕುತ್ಕೊಂಡು ಎಳೆಯಾಗಿ ಬಿಡಿಸಿ ಹೇಳಿದ್ದಾರೆ. 109 ಕ್ವಶನ್, ತದನಂತರದಲ್ಲಿ 112 ಕ್ವಶನ್ ಅನ್ನ ಕನ್ನಡಕ್ಕೆ ಅನುವಾದ, ಇಂಗ್ಲಿಷ್ ನಲ್ಲಾದ್ರೆ ಸರಿಯಾಗಿ ಬರ್ತದೆ, ಕನ್ನಡಕ್ಕಾದ್ರೆ ಅನುವಾದ ಮಾಡಬೇಕಾದ್ರೆ ನೀವು ಮಾಡಿದಂಥ ತಪ್ಪುಗಳು, ಘನಘೋರವಾದಂಥ ತಪ್ಪುಗಳಿಗೆ ಕರ್ನಾಟಕದ ಕನ್ನಡಿಗ ಜನತೆಯ ನೀವು ಕನ್ನಡಿಗರಿಗೆ ನಿಜವಾಗ್ಲೂ ಅಭಿಮಾನ ಇದೆಯಾ ಅಥವಾ ಇಲ್ಲ ಅಂತಕ್ಕಂಥ ಪ್ರಶ್ನೆ. ಅದಾದ್ಮೇಲೆ ಯಾವ ರೀತಿ ಮೇನ್ಸಲ್ಲಿ ಸಮಸ್ಯೆ ಆಯಿತು, ಯಾವ ರೀತಿ ಇಂಟರ್ನಲ್ ಸಮಸ್ಯೆ ಆಯಿತು, ಇವೆಲ್ಲ ಸಹ ನೋಡಿದ್ದೀವಿ, ಚರ್ಚೆನೂ ಮಾಡಿದ್ದೇವೆ. ಇದೆಲ್ಲ ಆದರೂ ಸಹ ಇವ್ರು ಹಳೆ PSI ಹಗರಣ ಇದು ಆಯ್ತಪ್ಪ, ನಿಮ್ಮ ಸರ್ಕಾರ ಬಂದು 38 ತಿಂಗಳಾಗಿದೆಯಲ್ಲ, 38 ತಿಂಗಳಿಂದ ಗೆಡ್ಡೆ ಗೆಣಸು ತಿಂತಾ ಇದ್ದಾರೆ, ಕಳ್ಳೆಪುರಿ ತಿಂತಾ ಇದ್ದಾರೆ. ಒಂದು ನಿಮಿಷ, ಯಾವುದು ತನಿಖೆ ಆಗಿಲ್ಲ, ಈಗ ಅತ್ಯಂತ ಪ್ರಮುಖವಾದಂತಹ ವಿಚಾರ ಏನು ಅಂತಂದ್ರೆ, ಸೇಮ್ ಸಮಸ್ಯೆಗಳು TNPC ತಮಿಳುನಾಡು ಪಬ್ಲಿಕ್ ಸರ್ವಿಸ್ ಕಮಿಷನ್ ಎಕ್ಸಾಮ್ಸ್ ಅಲ್ಲೂ ಬರ್ತಿತ್ತು. 2014 ರಿಫಾರ್ಮ್ ಸ್ಟಾರ್ಟ್ ಮಾಡಿ 2016ರಿಂದ ರಿಫಾರ್ಮ್ಸ್ ಆಗ್ತಾನೆ ಇದೆ. ಅಲ್ಲಿ ಏನಾಯ್ತು ಅಂತಂದ್ರೆ, ಪ್ರತಿ ವರ್ಷನೂ ಸಹ ನಾವು ನೋಟಿಫಿಕೇಶನ್ ಮಾಡ್ತೀವಿ, 2 ವರ್ಷದ ಮುಂಚೆ ನೋಟಿಫಿಕೇಶನ್ ಮಾಡ್ತೀವಿ, ಆಮೇಲೆ ಎಕ್ಸಾಮ್ ಕಂಡಕ್ಟ್ ಮಾಡ್ತೇವೆ. ಎಕ್ಸಾಮ್ನ ಯಾವ ರೀತಿ ಕಂಡಕ್ಟ್ ಮಾಡ್ತೇವೆ, ನೀವು ಕ್ಲಾಸ್ B ಮತ್ತು ಕ್ಲಾಸ್ C, ಕ್ಲಾಸ್ Dಗೆ ಕಂಪಲ್ಸರಿ ತಮಿಳ್ ಲ್ಯಾಂಗ್ವೇಜ್ ಇರಲೇಬೇಕು, ಕಂಪಲ್ಸರಿ ಎಕ್ಸಾಮ್ ಬರೀಲೇಬೇಕು. ಡಿಜಿಟಲ್ ಪೇಪರ್ 57 ಸಬ್ಜೆಕ್ಟ್ಗೆ ನಾವು ಸಬ್ಜೆಕ್ಟ್ಸ್ನ ಡಿಜಿಟಲ್ ಆಗಿ ಪ್ರಿಂಟ್ ಮಾಡಿಸಿ ನಿಮಗೆ ಹಾಕಿರ್ತೇವೆ. ಪ್ರತಿ ಸತಿ ಅಮೆಂಡ್ ಆಯ್ತಾ, ಸಬ್ಜೆಕ್ಟಲ್ಲಿ ಚೇಂಜ್ ಆಯ್ತಾ, ಚಾಪ್ಟರ್ ಚೇಂಜ್ ಆಯ್ತಾ, ಆಗ್ತೀವಿ ಅಂತ ಟ್ರಾನ್ಸ್ಪರೆನ್ಸಿ. ಇದಾದ್ಮೇಲೆ ಕಂಪ್ಯೂಟರ್ ಬೇಸ್ಡ್ ಟೆಸ್ಟು, ಆಮೇಲೆ ಯಾವತ್ತು ನೀವು ಎಕ್ಸಾಮಿನೇಷನ್ ಬರ್ತೀರಾ ಅವತ್ತು ಸಾಯಂಕಾಲ ನಿಮಗೆ ಕಂಪ್ಯೂಟರಲ್ಲಿ ಆನ್ಸರ್ಸ್ನ ಅಪ್ಲೋಡ್ ಮಾಡ್ತೇವೆ. ನಿಮಗೆ ಗೊತ್ತಾಗ್ಬಿಡ್ತದೆ ಏನು ಅಂತ ಹೇಳಿ. ಪ್ರಿಂಟೆಡ್ ಶೀಟ್ಸ್ ಕೊಡ್ತೇವೆ ಅಂತ ಹೇಳ್ತಾರೆ. ಲೈವ್ ಇಂಟರ್ವ್ಯೂ, ಆಮೇಲೆ ಯೂಟ್ಯೂಬಲ್ಲಿ ಅದು ಡೈರೆಕ್ಟ್ ಪ್ರಸಾರ ಆಗ್ತಾ ಇರುತ್ತೆ, ಯಾವ ವ್ಯಕ್ತಿ ಸರಿಯಾಗಿ ಮಾಡ್ತಾನೆ, ಯಾವ ವ್ಯಕ್ತಿ ಸರಿಯಾಗಿ ಮಾಡಲ್ಲ ಅಂತೇಳಿ. ಇದೆಲ್ಲ ಆಗತಕ್ಕಂಥದ್ದು ತಮಿಳುನಾಡಲ್ಲಿ ಆಗುತ್ತೆ ಅಂತ ಹೇಳಿದ್ರೆ, ಕರ್ನಾಟಕದಲ್ಲಿ ಇವತ್ತು 79 ವರ್ಷದ ಭಾರತದ ಇತಿಹಾಸದಲ್ಲಿ 60 ವರ್ಷದಕ್ಕಿಂತ ಜಾಸ್ತಿ ನೀವೇ ಅಧಿಕಾರದಲ್ಲಿ ಇದ್ದೀರಲ್ಲ. ಅದು 60 ವರ್ಷದಿಂದ ನೀವು ಕರ್ನಾಟಕದಲ್ಲಿ ಅಧಿಕಾರದಲ್ಲಿ ಇದ್ದು ಯಾವ ರೀತಿ ಗೆಡ್ಡೆ ಗೆಣಸು ಒಂದ್ ನಿಮಿಷ ಇರ್ರಿ. ನೀವು ಯಾವಾಗ ಸ್ಕ್ಯಾಮ್ಸ್ ಆಗಿದೆ KEA ಮತ್ತು KPSC ಅಂತ ತಪ್ಪಾಗಿ ಹೇಳ್ತೀರಾ. KEA ಕಂಡಕ್ಟ್ ಮಾಡ್ತಕ್ಕಂಥದ್ದು ಕೇವಲ ಗ್ರೂಪ್ C ಮತ್ತು ಗ್ರೂಪ್ D ಇದಕ್ಕೆ ಮಾತ್ರ. KPSCನೇ A ಮತ್ತು B ಗೆ ಕಂಡಕ್ಟ್ ಮಾಡಬೇಕು. ಅದರಿಂದ ಕನ್ಫ್ಯೂಷನ್ ಬೇಡ. KEA ಕೊಟ್ಬಿಡಿ ಅದೆಲ್ಲ ಆಗಲ್ಲ. KPSC ಈಸ್ ರೆಸ್ಪಾನ್ಸಿಬಲ್. ಏನೋ ಡಿಸಾಲ್ವ್ ಮಾಡ್ಬಿಡ್ತೀವಿ, ಅದ ನೋಡಿ, ಡಿಸಾಲ್ವ್ ಮಾಡೋದು, ರಿಫಾರ್ಮ್ಸ್ ತರ್ತೀವಿ ಅಂತ ಹೇಳಿ ಒಪ್ಕೊಳ್ಳೋಣ, ಡಿಸಾಲ್ವ್ ಮಾಡ್ಬಿಡ್ತೀವಿ. ಇದೆಲ್ಲ ಹೆಂಗೆ ಗೊತ್ತಾ, ಪ್ರಿಯಾಂಕಾ ಖರ್ಗೆ ಅಂತವ್ರು ಮಾತ್ರ ಮಾತಾಡಕ್ಕಾಗೋದು. ನೋಡಿ, ಈಗ 1998 ಬ್ಯಾಚ್ 1999 ಬ್ಯಾಚ್ ಅಲ್ಲಿ ಆದಂತ KS ಆಫೀಸರ್ಸ್ಗೆ 36 ಜನ ಸ್ಯಾಕ್ ಮಾಡಿದ್ರು, 12 ಜನಕ್ಕೆ ಪ್ರಮೋಷನ್ ಕೊಟ್ಟಿದ್ರು. ಅದಾದ್ಮೇಲೆ ಮತ್ತೆ ರಿವರ್ಸ್ ಮಾಡಿದ್ರು. ಎಷ್ಟು ಮುಜುಗರ ಆಗುತ್ತೆ. ಯಾರು ಇದ್ರು, ಇದೆಲ್ಲ ಯಾವಾಗ ನಡೀತ್ರಿ? ಆಯ್ತು 99, ಆಮೇಲೆ 2004ರಲ್ಲೂ ಸೇಮ್ ವಿಚಾರ, 2023ರಲ್ಲೂ AEE ವಿಚಾರಗಳ ಸೇಮ್, ಆಮೇಲೆ 2014 ಒಂದೇ ಒಂದು ಎಕ್ಸಾಮ್ ಸರಿಯಾಗಿ ಆಗಿರೋದು. 2014ನಲ್ಲಿ ನಡೆದಂತಹ ಒಂದ್ ನಿಮಿಷ ಅದಾದ್ಮೇಲೆ ಅದರಲ್ಲಿ ಒಂದು ತುಂಬಾ ಒಂದು ಒಳ್ಳೆ ವಿಚಾರ. 2014ರಲ್ಲಿ ಮೊನ್ನೆ ಯಾರೋ ಒಬ್ರು ಹೆಸರು ಹೇಳೋದು ಬೇಡ, ಒಬ್ಬ ಹಿರಿಯ ಅಧಿಕಾರಿ ಇವತ್ತು ಸರ್ವ್ ಮಾಡ್ತಾರೆ, AC ಲೆವೆಲ್ ಸರ್ವ್ ಮಾಡ್ತಾರೆ, ಇನ್ನೇನು ಪ್ರಮೋಷನ್ ಆಗ್ತಿದೆ. ಅವ್ರ ಮೇಡಮ್ ಅವ್ರು ಹೇಳ್ತಾ ಇದ್ರು, ಸರ್ ನನಗೆ 0 ಮಾರ್ಕ್ಸ್ ಕೊಟ್ಟಿದ್ರು ಸರ್ SA ನಲ್ಲಿ, 0 ಮಾರ್ಕ್ಸ್, 220 ಮಾರ್ಕ್, 210ಕ್ಕೆ 0 ಮಾರ್ಕ್ಸ್ ಸರ್. ಅದಾದ್ಮೇಲೆ ಇಲ್ಲ 210ಕ್ಕೆ ಅದಾದ್ಮೇಲೆ ನಾನು ರಿವ್ಯಾಲ್ಯೂಯೇಷನ್ ಹಾಕೊಂಡೆ. ರಿವ್ಯಾಲ್ಯೂಯೇಷನ್ ಹಾಕೊಟ್ಟಾಗ 190 ಬಂತು ಸರ್. ಅದಾದ್ಮೇಲೆ 250 ಪೋಸ್ಟ್ ಅಲ್ಲಿ 251ನೇ ಪೋಸ್ಟ್ ಕ್ರಿಯೇಟ್ ಮಾಡಿ, ಸೂಪರ್ ಅನಿಯೇಷನ್ ಪೋಸ್ಟ್ ಕ್ರಿಯೇಟ್ ಮಾಡಿ ನನಗೆ 4ನೇ ರ್ಯಾಂಕ್ ಕೊಟ್ರು ಸರ್. ಇದು KPSC ಬ್ರಹ್ಮಾಂಡ ಭ್ರಷ್ಟಾಚಾರಕ್ಕೆ ಸ್ಪೆಷಲ್ ಪ್ರಾವಿಷನ್ ಕೊಡಬೇಕು ಅಂತ ಹೇಳಿ ನಮ್ಮ ಜೊತೆ ಪ್ರಸಾದ್ ಅಂತ ಹೇಳಿ ಅಂತಲ್ಲ, ಇವ್ರಿಗೆ ನಡ್ಸಕ್ಕೆ ಬರಲ್ರಿ, ರಿಫಾರ್ಮ್ಸ್ ಮಾಡಕ್ಕೆ ಎಕ್ಸಾಮ್ ಬರ್ದಿರೋ ಪ್ರತಿ ಅಭ್ಯರ್ಥಿಗೂ ಕೊಡಬೇಕು. ಪ್ರಸಾದ್ ಅಂತ ಬೆಳಗಾವಿಯಿಂದ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಪ್ರಸಾದ್ ಸರ್. ನಮಸ್ತೆ ಮೇಡಮ್. ನಮಸ್ತೆ. ಹೇಳಿ ಸರ್, KPSC ನಡೆಸುವ ಪರೀಕ್ಷೆಗಳು, ಅದ್ರ ಒಳಗಿರುವ ಅಧಿಕಾರಿಗಳು ಏನ್ ಹೇಳ್ತಾರೆ? ಈಗ KPSC ಅಂದ್ರೆ ಹೆಂಗಾಗ್ಬಿಟ್ಟಿದೆ ಅಂದ್ರೆ ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಲೆಕ್ಷನ್ ಆಗ್ಬಿಟ್ಟಿದೆ. ಈಗ ಏನು ಮಾನ್ಯ ಗೃಹ ಸಚಿವ ಏನು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದಾವಲ್ಲ, ಅದಕ್ಕೆ ನಮ್ದು ಎಲ್ಲ ಅಭ್ಯರ್ಥಿಗಳ ಸಂಪೂರ್ಣವಾದ ಬೆಂಬಲವಿದೆ.
ಅಂದ್ರೆ ಇನ್ನೊಂದು ವಿಸರ್ಜನೆ ವರ್ಷ ಹೋಗ್ಲಿ, ಮಾಡ್ಲಿಕ್ಕೆ, ಯಾವ್ದು dissolve recruitment ಮಾಡ್ಲಿಕ್ಕೆ. ಹೌದು ಮೇಡಮ್, ಅದನ್ನ ಕಂಪ್ಲೀಟ್ ಆಗಿ ಡಿಸಾಲ್ವ್ ಮಾಡ್ಲಿಕ್ಕೆ ಏನ್ ಕೊಟ್ಟಿದಾವಲ್ಲ ಅವರು ಮತ್ತೆ ಸಿಎಂ ಸಾಹೇಬ್ರು ಅದನ್ನ ಸಂಪೂರ್ಣವಾಗಿ ಇನ್ನೂ ಒಂದು ವರ್ಷ ತಡಾದ ಚಿಂತೆ ಇಲ್ಲ ನಮಗೆ, ಸಂಪೂರ್ಣವಾಗಿ ಕ್ಲಿಯರೆನ್ಸ್ ಕೊಟ್ಟು ಅದನ್ನ ವಿಸರ್ಜನೆ ಮಾಡಿಯೇ ಮುಂದೆ ಹೋಗೋಣ ಅಂತ ಹೇಳಿ ನನ್ನ ಅಭಿಪ್ರಾಯ. ಯಾಕಂದ್ರೆ ಪರ್ಯಾಯ ಏನು ಸರ್? ಆಯ್ತು, ವಿಸರ್ಜನೆ ಮಾಡ್ಬಿಟ್ರು, ಪರ್ಯಾಯ ಏನು? ನಿಮಗೊಂದು ಮಾತು ಹೇಳ್ಬೇಕು. 2016 ಅಲ್ಲಿ RTO ಬ್ರೇಕ್ ಇನ್ಸ್ಪೆಕ್ಟರ್ಗೆ ಒಂದು ಕಾಲ್ ಫಾರ್ಮ್ ಮಾಡಿದ್ದವು. ಕಾಲ್ ಫಾರ್ಮ್ ಮಾಡಿದಾಗ ಏನ್ ನೋಟಿಫಿಕೇಶನ್ ಅಲ್ಲಿ ಇರುತ್ತೆ ಆ ನೋಟಿಫಿಕೇಶನ್ ಅನ್ನ ಪ್ರಾಸ್ಪೆಕ್ಟಿವ್ ಮಾಡೋ ಬದಲಿ ಅದನ್ನ ರೆಟ್ರೋಸ್ಪೆಕ್ಟಿವ್ ಮಾಡಿದವು. ಹೈಕೋರ್ಟ್ ಆರ್ಡರ್ ಏನ್ ಕೊಟ್ಟಿತ್ತು ಇದನ್ನ ನೀವು ಲಾ ಅಂಡ್ ಆರ್ಡರ್ ಪ್ರಕಾರನೇ ರಿಕ್ರೂಟ್ಮೆಂಟ್ ಮಾಡಿ ಅಂತ ಹೇಳಿ ಆ ನೋಟಿಫಿಕೇಶನ್ ಅನ್ನೇ ಚೇಂಜ್ ಮಾಡಿಬಿಟ್ಟಿದಾವೆ. ಇವಾಗ್ಲೂ ಮೇಡಮ್ ಏನ್ 150 ಜನ ಏನ್ ಕೆಲಸ ಮಾಡ್ತಿದಾವಲ್ಲ RTO ಸಾರಿಗೆ ಇಲಾಖೆಯಲ್ಲಿ 2016 ಬ್ಯಾಚ್ ಅವು ಇಷ್ಟು ಇನ್ ಎಲಿಜಿಬಲ್ ಕ್ಯಾಂಡಿಡೇಟ್ಸ್ 2022 ಅಲ್ಲಿ ಇದಾಗಿತ್ತು. ಈ ಡಿಸಾಲ್ವ್ ಮಾಡೋದೇನಿದೆ ಟೆಕ್ನಿಕಲಿ ಬಹಳ ಕಷ್ಟ, ಹಾಗೆ ನೆಕ್ಸ್ಟ್ ಇಂಪಾಸಿಬಲ್ ಅನ್ನೋ ರೀತಿಯಲ್ಲಿ ನಾವು ಅದನ್ನು ಚರ್ಚೆ ಮಾಡೋಣ. ಅನ್ಪೂರ್ಣ ಅಂತ ಹೇಳಿ ಇನ್ನೊಬ್ರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ, ತಗೊಂಡು ಚರ್ಚೆ ವಾಪಸ್ ಶುರು ಮಾಡೋಣ. ಅನ್ಪೂರ್ಣ ಅವ್ರಿಗೆ ನಮಸ್ಕಾರ. ಮೇಡಮ್ ನಮಸ್ತೆ. ಹೇಳಿ ಮೇಡಮ್, ಏನ್ ಹೇಳ್ತೀರಿ KPSC ಅದರ ಸುತ್ತಕೊಳ್ತಾ ಇರುವ ಈ ಭ್ರಷ್ಟಾಚಾರದ ಆರೋಪಗಳು? ಮೇಡಮ್ ಇಲ್ಲೇನಾಗಿದೆ ಅಂದ್ರೆ ಎಲ್ಲಾ ರಾಜಕೀಯಗಳು ಪಕ್ಷಾತೀತವಾಗಿ ಹೇಳ್ತೀನಿ, ಕುರಿ ಚರ್ಮವನ್ನು ಒದ್ದಿರುವ ಎಲ್ಲ ಹುಲಿಗಳೇ ಇರೋದು. ನೀನ್ ನೇಮಕ ಮಾಡ್ದೆ, ನೀನ್ ಸಗಣಿ ತಿಂದೆ ನಾನು ತಿಂತಾ ಇದ್ದೀನಿ, ನೀನ್ ಮಣ್ಣು ತಿಂದೆ ನಾನು ತಿಂತಾ ಇದ್ದೀನಿ. ಇಲ್ಲಿ ಬಡ ವಿದ್ಯಾರ್ಥಿಗಳು ಹೇಳೋದು ಯಾರಿಗೂ ಬೇಕಾಗಿಲ್ಲ. ದಿನಪ್ರತಿ ಆದ್ರೆ ಹೇಳೋದು ಒಂದೇ, ಇವರು ಇವತ್ತು ನೇಮಕಾತಿ ಆದೇಶ ಹೊರಡಿಸಿದ್ರೆ ಇನ್ನು 5-6 ವರ್ಷ ಬೇಕು ಅವ್ರ ಎಕ್ಸಾಮ್ ಮಾಡೋದಕ್ಕೆ. ಒಂದ್ ಲಿಸ್ಟ್ ಬಿಡೋದಕ್ಕೆ ಅದಕ್ಕೆ 5 ವರ್ಷ ತಗೋತಾರೆ. ಅಡಿಷನಲ್ ಲಿಸ್ಟ್ ಬಿಡಕ್ಕೆ 10-12 ವರ್ಷ ಆಗತ್ತೆ. 35 ವರ್ಷಕ್ಕೆ ನನ್ ಏಜ್ ಬಾರ್ ಆಗತ್ತೆ. ಈ ಫೈಟಿಂಗ್ ಮಾಡೋದ್ರೊಳಗೆ ನಾವು ಹೊರಗಡೆ ದುಡಿಯೋಗೋ ಇಲ್ಲ, ಮನೇಲಿ ಕೂತ್ಕೊಂಡು ಓದೋ ಆಗೋ ಇಲ್ಲ ಅನ್ನಂಗ್ ಮಾಡ್ತಾರೆ. ನಾನು ಪರೀಕ್ಷಾರ್ಥಿಗಳಲ್ಲಿ ಕೇಳೋದು ಒಂದೇ, ನಾನು ಕೂಡ ಪರೀಕ್ಷಾರ್ಥಿ ಎಲ್ಲಾರು ಕೇಳಿದ್ರು ನಾನು ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಒಂದೇ, ನೆಕ್ಸ್ಟ್ ಎಲೆಕ್ಷನ್ ಬಂದಾಗ ಕಾಲಲ್ಲಿರೋದ್ ಕೈಗೆ ತಗೊಳ್ಳಿ. ಪೆನ್ನು ಪೇಪರ್ ಬುಕ್ಸ್ ನಿಮ್ಮಿಂದ ಜೀವನ ಕಟ್ಟಕ್ ಆಗಲ್ಲ. ಕಾಲಲ್ಲಿರೋದ್ ಕೈ ತಗೊಂಡು ಪಕ್ಷಾತೀತವಾಗಿ ನಿಮ್ಮ ಮನೆ ಬಾಗ್ಲಿಗೆ ಯಾರೇ ಬಂದು ಓಟ್ ಕೊಡಿ ಅನ್ನೋದು ಫಸ್ಟ್ ನೀನ್ ಎಷ್ಟು ಕೆಲಸ ಕೊಟ್ಟಿದ್ಯಾ ಅಂತ ಕೇಳಿ. ನಿಮ್ಮ ಆಕ್ರೋಶ ಪದಗಳ ಬಳಕೆಯಲ್ಲಿ ಸ್ವಲ್ಪ ಜಾಗ್ರತೆ ಇರಲಿ ಮೇಡಮ್. ಎನಿವೆ ಥ್ಯಾಂಕ್ ಯು ಸೋ ಮಚ್ ರಿಪಬ್ಲಿಕ್ ಕನ್ನಡ ಜೊತೆಲಿ ಮಾತನಾಡಿದ್ದಕ್ಕೆ. ಸಹಜ ಅಲ್ವಾ ಕಲಾವತಿ ಮೇಡಮ್, ಅಂದ್ರೆ ಒಂದು ಪರೀಕ್ಷೆಯಲ್ಲಿ ಅಕ್ರಮ ಆಗಿದೆ, ಮತ್ತೊಮ್ಮೆ ಮರುಪರೀಕ್ಷೆ ಅಂತಂದ್ರೆ ಎಷ್ಟೋ ವಿದ್ಯಾರ್ಥಿಗಳು ಅಭ್ಯರ್ಥಿಗಳು ಎಂಥ ದುಡುಕಿನ ನಿರ್ಧಾರ ಕೈಗೊಂಡಿದ್ದಾರೆ ಅನ್ನೋದಕ್ಕೆ ನೀಟ್ ನಮ್ ಕಣ್ಮುಂದೆ ಇರೋ ತಾಜಾ ಉದಾಹರಣೆ. ಅಂಥದ್ರಲ್ಲಿ ವರ್ಷಾನ್ಗಟ್ಲೆಯಿಂದ ಅನ್ಯಾಯ, ವರ್ಷಾನ್ಗಟ್ಲೆಯಿಂದಾಗಿ ಡಿಲೇ, ವರ್ಷಾನ್ಗಟ್ಲೆಯಿಂದ ಅನರ್ಹರಿಗೆ ಅವಕಾಶ ಹಿಂಗೆ ಸಿಗ್ತಾ ಇಂಥದ್ದೇ ಗಮನಿಸ್ತಾ ಇರಬೇಕಾದ್ರೆ ಇಂಥ ಸರ್ಕಾರಿ ನೌಕರಿ ಯಾಕಾದ್ರೂ ಬೇಕು ಅನ್ನೋ ಮನಸ್ಥಿತಿ ಕಲಾವತಿ ಅವ್ರದ್ದು ಮಾತ್ರ ವಾಯ್ಸ್ ಹೋಗ್ತಾ ಇದೆ. ಕಲಾವತಿ ಅವರು ಮೇಡಮ್ ನೋಡಿ, ಇಲ್ಲಿ 2013ರಿಂದ ಎಲ್ಲಾ ಪಕ್ಷಗಳು ಅಧಿಕಾರಕ್ಕೆ ಬಂದಿದ್ದಾರೆ. ಆದ್ರೆ ಕಲಾವತಿ ಯಾವ ಪಕ್ಷಗಳು ಜಾರಿಗೆ ತಂದಿಲ್ಲ ಮೇಡಮ್. ಇದಕ್ಕೆ ಎಲ್ಲಾ ಪಕ್ಷಗಳು ಉತ್ತರ ಕೊಡಬೇಕು ಅಂತ ಅನ್ಸುತ್ತೆ. KPSC ಶಿಫಾರಸ್ಸಿಗೆ 2013ರಲ್ಲಿ ಹೋಟಾ ಸಮಿತಿ ಅಂತ ಮಾಡಿದ್ರು. ಎಷ್ಟೋ ಶಿಫಾರಸ್ಸುಗಳನ್ನ ಏನೋ ವಿದ್ಯಾರ್ಥಿಗಳ ಭವಿಷ್ಯಕ್ಕೋಸ್ಕರ ಆ ಸಮಿತಿ ಶಿಫಾರಸ್ ಮಾಡ್ತು. ಬಿಜೆಪಿ ಅಧಿಕಾರಕ್ಕೆ ಬಂದಿದೆ, JDS ಅಧಿಕಾರಕ್ಕೆ ಬಂದಿದೆ, ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿದೆ. ಆದ್ರೆ ಯಾವ ಪಕ್ಷಗಳು ಕೂಡ ಆ ಸಮಿತಿಯ ಶಿಫಾರಸ್ಸುಗಳನ್ನ ಕಸದ ಬುಟ್ಟಿಗೆ ಎಸ್ತಿದ್ದಾರೆ ಹೊರತು ಅದನ್ನ ಇಂಪ್ಲಿಮೆಂಟ್ ಮಾಡೋದಿಕ್ಕೆ ಯಾರು ಮುಂದೆ ಬಂದಿಲ್ಲ? ಹಾಗಿದ್ರೆ ಈ ಯಾವ ಪಕ್ಷಗಳು ಕೂಡ ನಮ್ಮ ಪರವಾಗಂತೂ ಇಲ್ಲ ಮೇಡಮ್. ಇವರು KPSC ಎಲ್ಲರಿಗೂ ಹೆಂಗಾಗೋಗ್ಬಿಟ್ಟಿದೆ ಅಂತಂದ್ರೆ ಏನೋ ಹಾಲು ಕೊಡೋ ಹಸು ಆಗೋಗ್ಬಿಟ್ಟಿದೆ. ಎಲ್ಲರೂ ಬರ್ತಾರೆ ಅಧಿಕಾರಕ್ಕೆ, ದುಡ್ಡು ಮಾಡ್ಕೋತಾರೆ, ಹೋಗ್ತಾರೆ. ಆದ್ರೆ ನಮ್ಮಂತ ಬಡ ವಿದ್ಯಾರ್ಥಿಗಳ ಭವಿಷ್ಯ ಜೊತೆ ಚೆಲ್ಲಾಟ ಆಡ್ತಿದಾರೆ ಹೊರತು ನಮಗೆ ಒಂದು ನ್ಯಾಯ ಆಗ್ಲಿ ಅಥವಾ ನಮಗ ಕನಸಿನ ಏನೋ ಒಂದು ಉದ್ಯೋಗ ಏನು ಹರಿಸಿ ಬರ್ತೀವಿ, ನಾವು ಕಷ್ಟಪಟ್ಟು ಓದ್ತೀವಿ, ಅದಕ್ಕೆ ಇವರು ಯಾವ ಪಕ್ಷದವರನ್ನು ಕೂಡ ಏನು ಅದಕ್ಕೆ ಭರವಸೆ ಕೊಡೋ ನಿಟ್ಟಿನಲ್ಲಿ, ಅದಕ್ಕೆ ಒಂದು ಏನು ಕೆಲಸನ ಕೊಡೋ ನಿಟ್ಟಿನಲ್ಲಿ ಯಾರೂ ಕ್ರಮಗಳನ್ನ ತಗೊಂಡಿಲ್ಲ ಮೇಡಮ್. ಎಲ್ಲಾ ಪಕ್ಷದವರಿದ್ದಾಗಲೂ ಕೂಡ ಭ್ರಷ್ಟಾಚಾರ ಅನ್ನೋದು ಆಗ್ತಾ ಇದೆ. ಇದಕ್ಕೆ ನಮಗೆ ಅನ್ಸೋದು ಈ ಭ್ರಷ್ಟಾಚಾರ ಇಡೀ ವ್ಯವಸ್ಥೆಲೇ ಆಗಿದೆ ಮೇಡಮ್. KPSC ಅಲ್ಲಿ ದೊಡ್ಡ ಮಟ್ಟದಲ್ಲಿ ತೋರಿಸಿದೆ. ಇವತ್ತೊಂದು ಬರ್ತ್ ಸರ್ಟಿಫಿಕೇಟ್ ತಗೋಬೇಕು, ಡೆತ್ ಸರ್ಟಿಫಿಕೇಟ್ ತಗೋಬೇಕು ಅಂತಂದ್ರೆ ಅಲ್ಲೂ ಭ್ರಷ್ಟಾಚಾರ ಅನ್ನೋದು ನೋಡ್ತಾ ಇದೀವಿ. ವ್ಯವಸ್ಥೆಯ ಎಲ್ಲಾ ಮೂಲಗಳಲ್ಲೂ ಇವತ್ತು ಭ್ರಷ್ಟಾಚಾರ ಇದೆ. ಇದಕ್ಕೆ ಕೊನೆಗಾಣಿಸ್ಬೇಕು ಅಂತಂದ್ರೆ ನಾವು ಜನ ಜಾಗೃತಿ ನಿಂತ್ಕೋಬೇಕು. ಯುವ ಜನರು ಪ್ರತಿ ಸಾರಿನೂ ಕೂಡ ಇಂಥದ್ದಾದಾಗ ಬೀದಿಗಿಳಿಬೇಕು, ದೊಡ್ಡ ಸಂಖ್ಯೆಯಲ್ಲಿ ಹೋರಾಟಗಳನ್ನ ಕಟ್ಟಬೇಕು. ಇದ ಸ್ವಚ್ಛ ಆಗೋ ತನಕನೂ ಕೂಡ ಹಾಗೆ ಈ ಶಿಫಾರಸುಗಳೇನಿದೆ, ಹೋಟಾ ಸಮಿತಿಯ ಶಿಫಾರಸುಗಳು ಇದನ್ನ ಜಾರಿನ ಮಾಡಬೇಕು. ಸರ್ಕಾರ ಧೈರ್ಯ ಇದ್ರೆ ಈ ಶಿಫಾರಸುಗಳನ್ನ ಮಾಡಿ ಆಮೇಲೆ ಮಾತಾಡ್ಬೇಕು ಅಂತ ಹೇಳ್ತಾರೆ. ಉಷಾ ಅವರೇ, ಈಗ ತಕ್ಷಣಕ್ಕೆ ಆಕ್ರೋಶದಲ್ಲಿ ವಿದ್ಯಾರ್ಥಿಗಳು ಹೇಳ್ತಾರೆ ಡಿಸಾಲ್ವ್, ಮತ್ತೊಂದು ಮಗದೊಂದು ಅಂತ ಹೇಳಿ. ಆದ್ರೆ ಈ ಅಧಿಕಾರ ವಿಕೇಂದ್ರೀಕರಣ ಹಾಗೆ ಅವಕಾಶಗಳ ವಿಕೇಂದ್ರೀಕರಣದ ಬಗ್ಗೆ ಕಾಂಗ್ರೆಸ್ನವ್ರು ತುಂಬಾ ಮಾತನಾಡ್ತಾರೆ. ಅವರು ಇದಕ್ಕೆ ಉತ್ತರ ಕೊಡ್ಲಿ ನಟರಾಜ್ ಗೌಡ್ರು. ಈಗ ಎಲ್ಲವೂ UPSCನೇ ಮಾಡೋ ಹಂಗಿದ್ರೆ ರಾಜ್ಯಕ್ಕೆ ಬೇಕಾದ
ಬೇಕಾದ ಅಧಿಕಾರಿಗಳ ಆಯ್ಕೆಗೆ ಅವಕಾಶ ಯಾರು ಮಾಡಬೇಕು, ರಾಜ್ಯದಿಂದನೇ ಆಗಬೇಕು ಅನ್ನೋ ಕಾರಣಕ್ಕೆ ಅಲ್ವಾ KPSC ಆಗಿರೋದು. ಈಗ UPSC ಅಲ್ಲಿ ಪಾರದರ್ಶಕವಾಗಿ ಎಕ್ಸಾಮ್ ಆಗುತ್ತೆ, ಲೆಸ್ ಕಂಪ್ಲೇಂಟ್ಸ್ ಅಂತ ಆದಾಗ ರಾಜ್ಯದಲ್ಲಿರ್ತಕ್ಕಂಥ ಇಂಥ ಕಮಿಷನ್ಗಳು ಪದೇ ಪದೇ ಫೇಲ್ಯೂರ್ ಆಗ್ತಿದ್ದಾಗ ಈ ವಿಕೇಂದ್ರೀಕರಣ ಯೂಸ್ಲೆಸ್ ಅನ್ಸ್ಬಿಡೋದಿಲ್ವಾ? ಖಂಡಿತವಾಗ್ಲೂ ಈಗ UPSC ಅಲ್ಲಿ ಬಹಳ ಪಾರದರ್ಶಕತೆಯಿಂದ ಎಲ್ಲವೂ ಪ್ರಕ್ರಿಯೆಗಳು ನಡೀತಿದೆ ಅನ್ಬೇಕಾದ್ರೆ ರಾಜ್ಯದಲ್ಲಿ ನಡೀತಿಲ್ಲ ಅಂತ ಯಾರು ಹೊಣೆ? ಡೈರೆಕ್ಟ್ ಆಗಿ ಹೊಣೆ ಆಗಿರೋದು ಸರ್ಕಾರಗಳ ತಾನೆ. ಇವತ್ತು ಅವರೇ ಶಿಫಾರಸನ್ನ ತರ್ತಾರೆ, ಕಮಿಟಿಗಳನ್ನ ಫಾರ್ಮ್ ಮಾಡ್ತೀರಾ, ಆದ್ರೆ ಆ ಶಿಫಾರಸು ಮಾಡಿರೋ ಕಮಿಟಿಗಳಿಂದ ಶಿಫಾರಸನ್ನು ನೀವು ಯಾಕೆ ಜಾರಿಗೆ ಮಾಡೋದಿಲ್ಲ? ನೀವೇ ಅದನ್ನ ಬ್ರೇಕ್ ಮಾಡ್ತೀರಾ. ಅದಲ್ದೇರ ಬಹಳ ಜವಾಬ್ದಾರಿಯಾಗಿರುವಂತಹ ಇವತ್ತು ಕಾಂಗ್ರೆಸ್ಸಿನ ಇದು ಏನ್ ರೂಲಿಂಗ್ ಪಾರ್ಟಿ, ಅವರು ತನಿಖೆ ಮಾಡೋಣ ಎಷ್ಟು ವರ್ಷ ಅಂತ ಮಾಡ್ತೀರಾ? ಅಥವಾ ಈ ಹಿಂದೆ ಇದ್ದಂತಹ ಸರ್ಕಾರಗಳು ನಮ್ಮ ಅವಧಿಯಲ್ಲಿ ನೇಮಕ ಮಾಡಿದ್ರು, ಮತ್ತೆ ಇವ್ರೇನ್ ಮಾಡ್ತೀರೇನು? ಕಡಲೆಪುರಿ ತಿಂತಿದ್ರೇನು? ಇವತ್ತು ಯುವಕರ ಒಂದು ಭವಿಷ್ಯದಲ್ಲಿ ಇವ್ರು ಚಲಾಟ ಆಡ್ತಿದ್ದಾರೆ. ಹುಬ್ಳಿ ಧಾರವಾಡ ಕತೆ ಮೊನ್ನೆ ನೋಡಿದೀವಿ, ಯಾವ ರೀತಿ ಬೀದಿಗೆ ಬಂದು ತಮ್ಮ ಹಕ್ಕನ್ನ ಅವ್ರು ತಗೊಂಡ್ರು. ಆದ್ರೆ ನೇಮಕಾತಿ ಕೊಡ್ತೀವಿ ಅಂತ ಭರವಸೆ ಕೊಟ್ಟರು, ಮಾಡಿದಾರ? ತಕ್ಷಣವಾಗಿ ತರೋದಿಲ್ಲ. ಶಿಫಾರಸಲ್ಲಿ ಬಹಳ ಸ್ಪಷ್ಟವಾಗಿದೆ. ಏನು ಇದು ಹೊಟ ಕಮಿಟಿಯಲ್ಲಿ ಪ್ರತಿ ವರ್ಷ ಎಕ್ಸಾಮ್ಗಳಾಗಬೇಕು, ಮತ್ತೆ ನೀವು ಅದ್ರ ಕಾಲಾನುಕಾಲವಾಗಿ ನೀವು ಅದನ್ನ ಬದಲಾವಣೆಗಳನ್ನ ಮಾಡ್ತಾ ಇರಬೇಕು, ಮತ್ತೆ ನೀವು ಮತ್ತೆ ಇತರ ಇಲಾಖೆಗಳಿಗೆ ನೀವು ಟ್ರಾನ್ಸ್ಫರ್ ಎಷ್ಟೊಂದು ಇದಾವೆ, ಮತ್ತೆ ಇಂಟರ್ವ್ಯೂಗಳಿಗೆ ಮಾರ್ಕ್ಸ್ ಅನ್ನು ಸಹ. ಅರೆ ಯಾವುದೋ ಇವತ್ತು ಅದನ್ನ ನಡೀತಾ ಇಲ್ವಲ್ಲ, ಅದೆಲ್ಲವನ್ನ ನೀವು ಮತ್ತೆ ಯಾಕೆ ಮಾಡ್ತೀರಾ? ನಿಮಗೆ ಅದನ್ನ ನಡೆಸೋದಕ್ಕೆ ಯೋಗ್ಯತೆ ಇಲ್ಲ ಅಂದಮೇಲೆ ಪಾಪ ಅಧಿಕಾರಿಗಳನ್ನ ತಗೊಂಡ್ ಬಂದು ಅವರಿಗೆ ಭ್ರಷ್ಟಾಚಾರದ ಮುಖಾಂತರ ನಿಮ್ಮ ಮುಖಾಂತರ ಇನ್ಫ್ಲುಯೆನ್ಸ್ ಮಾಡಿ ತಗೊಂಡ್ ಬರ್ತೀರಾ. ತಗೊಂಡು ಬಂದ್ಮೇಲೆ ನಿಮ್ಮ ಕೈ ಪಪೆಟ್ಗಳನ್ನ ಮಾಡ್ಕೊಳ್ತೀರಾ. ಮತ್ತೆ ಅವ್ರು ಏನ್ ಮಾಡ್ತಾರೆ? ಭ್ರಷ್ಟಾಚಾರ ಮಾಡ್ದಾರ ಇಲ್ಲಿ ಮಧ್ಯದಲ್ಲಿ ಓದಿ ಬಹಳಷ್ಟು ಸಮಯವನ್ನ ವ್ಯರ್ಥ ಮಾಡ್ಕೊಂಡು ಅವ್ರಿಗೆ ಈ ಕಡೆ ಜೀವನ ಕಟ್ಟೋದಿಕ್ಕೂ ಆಗಲ್ಲ, ಮತ್ತೆ ಬೇರೆ ಕೆಲಸಗಳಿಗೂ ಹೋಗೋದಿಕ್ಕಾಗಲ್ಲ. ಅಂತವ್ರ ಭವಿಷ್ಯ ಏನು? ಇವತ್ತು ಯೂತ್ ನ ಒಂದು ಜೀವನವನ್ನ ಹಾಳು ಮಾಡ್ತಾ ಇದ್ದಾರೆ. ಅದೊಂದೇ ವಿಚಾರ ಅಲ್ಲ, ಇದಕ್ಕೆ ಒಂದು ಸರ್ಚ್ ಕಮಿಟಿ ಅಂತ ಹೇಳಿ ಏಪ್ರಿಲ್ ತಿಂಗಳು 2025 ನೇಮಕ ಅಂದ್ರೆ ಒಂದು ಕಮಿಟಿಯನ್ನ ಫಾರ್ಮ್ ಮಾಡಬೇಕು ಅಂತ ಒಂದು ಡಿಸಿಷನ್ ತಗೊಳುತ್ತೆ ಗವರ್ಮೆಂಟ್, ಸೋ ಕಾಲ್ಡ್ ಕಾಂಗ್ರೆಸ್ ಗವರ್ಮೆಂಟ್. ಏನ್ ಮಾಡಿದ್ರು? ಒಬ್ಬರನ್ನಾದ್ರೂ ನೇಮಕ ಮಾಡಿದಿರೇನ್ರಿ ನೀವು ಸರ್ಚ್ ಕಮಿಟಿಯಲ್ಲಿ? ಮಾಡಿದ್ರೆ ತೋರಿಸಿ. ಇವತ್ತು ಅದರಲ್ಲಿ ಮಾಡಿರೋ ಮೆಂಬರ್ಸ್ ಎಲ್ಲ ಕ್ರಿಮಿನಲ್ ಅದನ್ನ ಸರಿ ಮಾಡಬೇಕು. KPSC ಅಲ್ಲಿ ಅಂತಂದ್ರೆ ಸರ್ಚ್ ಕಮಿಟಿ ಮೆಂಬರ್ ಮಾಡಿ ಅವ್ರ ಕಡೆ ತನಿಖೆ ಮಾಡಿ ಅಂತಂದ್ರೆ ಕಳ್ಳರು ಒಳಗಡೆ ಅಡ್ಜಸ್ಟ್ಮೆಂಟ್ ಅಷ್ಟೇ. ಇವ್ರ ಅವಧಿಯಲ್ಲಿ ನೀವು ಅಂತ ಹೇಳಿ ನಮಗೆ ನಿಜವಾಗ್ಲೂ ನಾಚಿಕೆಗಳಾಗಲ್ವಾ? ಅವರು ಇಲ್ಲಿ ವಿದ್ಯಾರ್ಥಿಗಳ ಭವಿಷ್ಯ ನೋಡ್ತಾ ಇಲ್ಲ ಮೇಡಮ್. ಅವ್ರ ಮೇಲೆ ಇವ್ರು ಆಗ್ತಾರೆ, ಇವ್ರ ಮೇಲೆ ಎಂತ ಸರ್ಚ್ ಕಮಿಟಿ ಅಂತ ಪದಗಳು ಚೆನ್ನಾಗಿದ್ದಾವೆ ಅಷ್ಟೇ. ಶೋಧನಾ ಕಮಿಟಿ ತಗೊಂಡಿದ್ದಾರೆ ಇವರು. ವಸಂತ್ ನಾಯ್ಕವಾಡಿ ಅವರು ದೂರು ಕೊಟ್ಟಿದ್ದಾರೆ, ಮುಖ್ಯಮಂತ್ರಿಗಳನ್ನು ಕೂಡ ಭೇಟಿಯಾಗಿದ್ದಾರೆ. ಸರ್, ಪರೀಕ್ಷಾರ್ಥಿ ಕೂಡ ಅವರು. ನಮಸ್ಕಾರ ವಸಂತ್ ಅವರೇ. ಮುಖ್ಯಮಂತ್ರಿಗಳನ್ನ ಭೇಟಿಯಾಗಿ ಇದೇ ವಿಚಾರಗಳನ್ನ ತಾವು ಪ್ರಸ್ತಾಪ ಮಾಡಿದ್ದೀರಿ, ದೂರು ಕೂಡ ಕೊಟ್ಟಿದ್ದೀರಿ. ಏನ್ ಆಕ್ಷನ್ ಆಗಿದೆ ಸರ್? ಅಟ್ಲೀಸ್ಟ್ ರಿಯಾಕ್ಷನ್ ಸಿಕ್ತಾ? ಏನೂ ಸಿಕ್ಕಿಲ್ಲ ಮೇಡಮ್. ನಾವು ಸಿಎಂ ಅವರಿಗೆ ಎಲ್ಲಾನು ಇನ್ಸ್ಟೆಂಟ್ ಆಗಿ ಹೇಳಿದ್ವಿ. ಆದ್ರೆ ಈಗ KPSC ಅಲ್ಲಿ ಏನು ಈಗ ಶಿವಶಂಕರಪ್ಪ ಅವ್ರ ಹಗರಣ ಹೊರಗೆ ಬಂದ ಮೇಲೆ ಅವರು ಹೆಸರಾಗಿದ್ದಾರೆ ಕಾಂಗ್ರೆಸ್ನವರು ಹೊರತಾಗಿ. ಮುಂಚೆಯಿಂದ ಅವ್ರು ಏನು ಆಕ್ಷನ್ ತಗೊಲಿಲ್ಲ ಮೇಡಮ್. ಇದಕ್ಕೆ ನಾವು ಅವತ್ತು ಹೇಳಿದ್ವಿ, ನಾನು KS ಎಕ್ಸಾಮ್ ಬಂದಾಗ ನಾವು ಅದನ್ನ ಕಂಪ್ಲೇಂಟ್ ಕೊಟ್ಟಿವಿ, ಕ್ವಶನ್ ಪೇಪರ್ ಸೀಲ್ ಓಪನ್ ಆಗಿದೆ ಅಂತ. ಆದ್ರೆ ಅದನ್ನು ಅವ್ರು ಆಕ್ಷನ್ ಮಾಡ್ಲಿಲ್ಲ ಮೇಡಮ್. ಮತ್ತೆ ನಾವು ಅದನ್ನ ಪ್ರೊಟೆಸ್ಟ್ ಮಾಡ್ತೀವಿ ಅಂತ ಧಾರವಾಡದಲ್ಲಿ ಹೋದ್ರೆ ನಮ್ನ ಅರೆಸ್ಟ್ ಮಾಡ್ತಾರೆ ಇವರು, ಕಾಂಗ್ರೆಸ್ ಗವರ್ಮೆಂಟ್ ದವರು. ನಾವು ಪ್ರೊಟೆಸ್ಟ್ ಮಾಡ್ಲಿಕ್ಕೂ ಅವಕಾಶ ಇಲ್ಲ, ನ್ಯಾಯ ಕೇಳಲಿಕ್ಕೂ ಅವಕಾಶ ಇಲ್ಲ ಮೇಡಮ್. ಆಮೇಲೆ KS ಮುಖ್ಯ ಪರೀಕ್ಷೆಯಲ್ಲಿ ಆದ ಅನ್ಯಾಯನ ನಾವು ಸಿಎಂ ಅವ್ರ ಗಮನಕ್ಕೆ ತಂದ್ವಿ, ಚೀಫ್ ಸೆಕ್ರೆಟರಿ ಅವ್ರ ಗಮನಕ್ಕೆ ತಂದ್ವಿ. ಅವ್ರು ಏನು ಆಕ್ಷನ್ ತಗೊಳ್ಳಿಲ್ಲ. ಇವಾಗ ಮುಖ್ಯಮಂತ್ರಿಗಳನ್ನ ಯಾವಾಗ ಭೇಟಿ ಆಗಿತ್ತಾವು? ಕೇವಲ 15 ದಿನದ ಹಿಂದೆ ಮಾತಾಡಿ. 15 ದಿನ? 15 ದಿನದ ಹಿಂದೆನೆ ಭೇಟಿ ಆಗಿದ್ವಿ. ಸಿಎಂ ಅವ್ರು ಎಲ್ಲಾನು ಆಲಿಸಿದ್ರು. ಬಟ್ ನಾನು ನೋಡ್ರಿ, ಸಿಎಂ ಇವರು ಸಿದ್ದರಾಮಯ್ಯ ಅವರ ಸರ್ಕಾರದಲ್ಲಿ ಆಗಿದೆ, ನಾನೇನು ಮಾಡ್ಲಿಕ್ಕೆ ಬರಲ್ಲ ಅಂತ ಅಂದು ಕೈ ಜಾರ್ಕೊಂಡ್ರು. ಇವಾಗ ಪ್ರಿಯಾಂಕ್ ಖರ್ಗೆ ಅವರು ಹೇಳ್ತಾರೆ ನಾನು ಅದನ್ನ KPSC ಬದಲಾಗಿರೋದು ವ್ಯಕ್ತಿ ಅಷ್ಟೇ ಅಲ್ಲ ಸರ್, ವ್ಯವಸ್ಥೆ ಹಂಗೆ ಇದೆಯಲ್ವಾ? ಅಂದ್ರೆ ಸಿದ್ದರಾಮಯ್ಯ ಅವ್ರ ಬದಲಿಗೆ DK ಶಿವಕುಮಾರ್ ಅವ್ರು ಕೂತಿರ್ಬೋದು, ಬಟ್ ವ್ಯವಸ್ಥೆ ಅದೇ ಅಲ್ವಾ? ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯ ಅವ್ರು ಏನ್ ಕ್ರಮ ಕೈಗೊಳ್ಬಹುದಾಗಿತ್ತು, DK ಶಿವಕುಮಾರ್ ಅವರು ಕೈಗೊಳ್ಬಹುದಾ ಕ್ರಮನ? ಮೇಡಮ್, ಇವ್ರಿಗೆ ಯಾವ್ದು KPSC ಸುಧಾರಣೆ ಮಾಡೋದು ಈ ಕಾಂಗ್ರೆಸ್ ಪಾರ್ಟಿ ಅವ್ರಿಗೂ ಇಷ್ಟ ಇಲ್ಲ. ಅಲ್ಲಿ ಏನ್ ನಡೀತಾ ಇದೆ ನೋಡ್ಕೊಂಡು ಹೋಗ್ತಾರೆ. ವಿದ್ಯಾರ್ಥಿಗಳ ಸಾಯ್ಲಿ ಏನೇ ಆಗ್ಲಿ, ಎಷ್ಟು ಕಷ್ಟ ಇದೆ ಧಾರವಾಡದ ವಿದ್ಯಾರ್ಥಿಗಳಿಗೆ ಇವ್ರಿಗೆ ಅರ್ಥ ಆಗ್ತಾ ಇಲ್ಲ ಮೇಡಮ್. KS ಹುದ್ದೆಯಲ್ಲಿ ಈಗ ನೋಡಿ, ಅವ್ರು ಸ್ವತಃ ತನ್ನ ಮಕ್ಕಳನ್ನೇ ಆಯ್ಕೆ ಮಾಡ್ಲಿಕ್ಕೆ ಹೋಗ್ತಾ ಇದಾರೆ ಅಂದ್ರೆ ಇನ್ನು ಉಳಿದ ವಿದ್ಯಾರ್ಥಿಗಳ ಪಾಡೇನು ಮೇಡಮ್? ಇಡೀ ನಾನೇನ್ ಕೇಳ್ತೀನಿ ಅಂದ್ರೆ, ಈ KPSC ಶಿವಶಂಕರಪ್ಪ ಅವರ ಅವಧಿಯಲ್ಲಿ ಎಷ್ಟು ಪರೀಕ್ಷೆ ಆಗಿದೆಯಲ್ಲ, ಅವು ಯಾವುವೂ ನ್ಯಾಯಯುತವಾಗಿಲ್ಲ. ಅವು ಅಷ್ಟನ್ನು ನಿವೃತ್ತ ನ್ಯಾಯಾಧೀಶರ ಅಡಿಯಲ್ಲಿ ಮತ್ತೆ ಅವು ಎಲ್ಲ ಪರೀಕ್ಷೆ ಆದ್ರೆ ಮಾತ್ರ ಕಾಂಗ್ರೆಸ್ ಸರ್ಕಾರಕ್ಕೆ ಒಂದು ಒಳ್ಳೆ ಹೆಸರು ಬರುತ್ತೆ. ಕಾಂಗ್ರೆಸ್ಗೆ ಒಂದು ಹೆಸರು ಗಳಿಸ್ಲಿಕ್ಕೆ ಒಂದು ಅವಕಾಶ ಅಂದ್ರೆ ಈ ಎಲ್ಲ ನೇಮಕಾತಿಗಳನ್ನ ರದ್ದು ಮಾಡಿ ನಿವೃತ್ತ ನ್ಯಾಯಾಧೀಶರ
ಅಧೀನದಲ್ಲಿ ಯಾವಾಗ ಈ ನೇಮಕಾತಿ ಆದ್ರೆ ಸರ್ಕಾರಕ್ಕೆ ಒಂದು ಹೆಸರು ಬರುತ್ತೆ ಮೇಡಮ್. ಸರಿ, ಧನ್ಯವಾದ ಸರ್ ರಿಪಬ್ಲಿಕನರ್ ಜೊತೆ ಮಾತನಾಡಿದ್ದಕ್ಕೆ. ಕಾಂತ್ ಕುಮಾರ್ ಸರ್ ಹತ್ರ ಒಂದು ರಿಯಾಕ್ಷನ್ ತಗೊಂಡು ಅಶೋಕ್ ಗೌಡ್ರು ನಟರಾಜ್ ಗೌಡ್ರ ಹತ್ರ ಬರ್ತೀನಿ. ಈಗ ಅವ್ರು ವಸಂತ್ ಅವ್ರು ಕೊಟ್ಟ ಸಲಹೆ ಏನಿತ್ತು, ಇಷ್ಟು ವರ್ಷಗಳ ಅವಧಿಯಲ್ಲಿ ಅಂದ್ರೆ ಈ ಶಿವಶಂಕರಪ್ಪನವರ ಅವಧಿಯಲ್ಲಾದ ಎಲ್ಲಾ ಪರೀಕ್ಷೆಗಳಲ್ಲೂ ಕೂಡ ಒಂದು ತನಿಖೆ ಆಗಬೇಕು, ನ್ಯಾಯಾಂಗ ತನಿಖೆ. ಬಟ್ ನಿಜವಾಗ್ಲೂ ಕೂಡ ಶ್ರಮ ವಹಿಸಿ ಪರೀಕ್ಷೆ ಬರೆದು ತೇರ್ಗಡೆಗೊಂಡು ನೇಮಕಾತಿ ಹತ್ರ ಹೋದವ್ರಿಗೆ ಅನ್ಯಾಯ ಆಗ್ಬಿಡೋದಿಲ್ವಾ ಸರ್? ಇದು ಪ್ರಾಕ್ಟಿಕಲಿ ಪಾಸಿಬಲ್ ಅಂತ? ಪ್ರಾಕ್ಟಿಕಲಿ ಇಟ್ಸ್ ಇಂಪಾಸಿಬಲ್ ಮೇಡಮ್. ಯಾಕೆ ಅಂತ ಹೇಳ್ತೀನಿ ಅಂದ್ರೆ, ಈಗ ಮೆಜಾರಿಟಿ ಒಂದ್ 2-3 ನೋಟಿಫಿಕೇಶನ್ ರಿಸಲ್ಟ್ಸ್ ಬಿಡೋದು ಅಷ್ಟೇ ಇದೆ. ಮ್ಯಾಕ್ಸಿಮಮ್ ಯಾವುದು PDO ಇದೆ, ಇದೊಂದು ಇಂಡಸ್ಟ್ರಿಯಲ್ ಎಕ್ಸ್ಟೆನ್ಷನ್ ಆಫೀಸರು ಮತ್ತೆ KS ನೋಟಿಫಿಕೇಶನ್ ಮಾಡಿದ್ರೆ ಈ ಒಂದು 2-3 ಎಕ್ಸಾಮ್ಸ್ ಎಕ್ಸಾಮ್ ಮಾಡ್ಬೋದು. ಅದು ಬಿಟ್ರೆ ಯಾವ್ದೆಲ್ಲ ಎಕ್ಸಾಮ್ ಆಗಿ ಅಪಾಯಿಂಟ್ ಆಗಿದೆ ಇವ್ರು ಸತ್ರು ಆಗಲ್ಲ ಮೇಡಮ್. ಜಾಸ್ತಿ ಅಂತಂದ್ರೆ ಈಗ ಒಂದು 3-4 ತಿಂಗಳು ಅಷ್ಟೇ ಅವರು ಚೇರ್ಮನ್ ಏನು ಅಮಾನತ್ ಮಾಡಿದ್ದಾರೆ. ವಾಪಸ್ ಏನಂತಂದ್ರೆ ಆರ್ಟಿಕಲ್ 371 ಏನ್ ಹೇಳುತ್ತೆ ಮೇಡಮ್, ಅವರಿಗೆ ಸೇಫ್ ಗಾರ್ಡ್. ಈಗ ಕೋರ್ಟ್ಗೆ ಹೋಗ್ತಾರೆ, ಸ್ಟೇ ತಗೊಂಡ್ಬರ್ತಾರೆ, ಏನೋ ಒಂದು ವಾಪಸ್ ತಗೊಂಡ್ಬರ್ತಾರೆ. ಈಗ ತಿರ್ಗಾ ಮತ್ತೆ ಇನ್ನೊಂದು 6 ತಿಂಗಳು ಬಂದು ಮತ್ತೆ ಅದೇ ಕೆಲಸ ಮಾಡ್ತಾರೆ ಅವರು. ಭ್ರಷ್ಟ ಈ ವ್ಯವಸ್ಥೆ ಏನಂತಂದ್ರೆ, ಇದರಲ್ಲಿ ಕಾಂಗ್ರೆಸ್ BJP ಅಂತ ಇದಾರಲ್ಲ ಮೇಡಮ್, ಇವರೇ ಅಪಾಯಿಂಟ್ ಮಾಡೋದು. ಈ ಮೆಂಬರ್ಸ್ ಏನಿದಾರಲ್ಲ, ಈ ಮೆಂಬರ್ಸ್ ಚೇರ್ಮನ್ ಪ್ರತಿಯೊಂದು ಮಿನಿಸ್ಟರ್ ಮನೆಗೆ ಹೋಗ್ತಾರೆ ಬೆಳಗ್ಗೆ ಇದ್ದು, ಮತ್ತೆ ಅಲ್ಲಿ ಅವ್ರು ಯಾರ್ಯಾರು ಬೇಕು ಅವರಿಗೆ ಹುದ್ದೆಗಳು ಮಾರ್ಕೊಂತಾರೆ. ಈ ಕ್ಯಾಂಡಿಡೇಟ್ಸ್ ಏನ್ ಮಾಡ್ತಾರೆ, ಲಿಸ್ಟ್ ಬಂದಿರೋರು ಸೀದಾ ಹೋಗ್ತಾರೆ ಅವ್ರ ಮಿನಿಸ್ಟರ್ ಮನೆ, MLA ಮನೆ, ಅವ್ರ ಕಡೆಯಿಂದ ಕಾಲ್ ಮಾಡ್ತಾರೆ. ನಾನ್ ಕಣ್ಣಾರೆ ನೋಡಿದೀನಿ ಮೇಡಮ್ ಇದನ್ನ. ಈ ವಿಚಾರನ ತನಿಖೆ ಆಗ್ಬೇಕು, ಯಾರೆಲ್ಲ ಇನ್ವಾಲ್ವ್ಮೆಂಟ್ ಇದಾರೆ ಅವ್ರಿಗೆ ಶಿಕ್ಷೆ ಆಗ್ಬೇಕು. ತನಿಖೆ ಸ್ಟ್ಯಾಂಡರ್ಡ್ ಉತ್ತರ ಸರ್. ಏನ್ ತನಿಖೆ ಆಗ್ಬೇಕು, ಯಾವ ತನಿಖೆ ಆಗ್ಬೇಕು, ಆ ತನಿಖೆ ಪಾರದರ್ಶಕವಾಗಿರುತ್ತೆ ಅನ್ನೋ ವಿಶ್ವಾಸ ಎಲ್ಲಿ? ಇದು 100% ಇಲ್ಲ ಮೇಡಮ್. ಈಗ ಸರ್ಚ್ ಕಮಿಟಿ ಅಂತ ಲಾಸ್ಟ್ ಇಯರ್ ಏನ್ ಮಾಡಿದ್ರು, ಇವಾಗ ಅದು 11 ಜನ ಏನೋ MLAಗಳು ತಗೊಂಬಂದ್ರು, ಎಲ್ಲ ಕ್ರಿಮಿನಲ್ ಬ್ಯಾಕ್ ಗ್ರೌಂಡ್. ಅವ್ರು ಏನ್ ಮಾಡ್ತಾರೆ, ಮತ್ತೆ ವಾಪಸ್ ಅವರೇ ದುಡ್ಡು ಇಸ್ಕೊಂಡು ಇವ್ರ ಹತ್ರ ಇವರೆಲ್ಲ ಕಮಿಟ್ಮೆಂಟ್ ನಮ್ದಷ್ಟು ಒಂದಷ್ಟು ಜನ ಕ್ಯಾಂಡಿಡೇಟ್ಸ್ ಇರುತ್ತೆ, ನೀವು ಅದರಲ್ಲಿ ಫಿಲ್ ಮಾಡಿ ಅಷ್ಟೇ, ಅದ್ರಲ್ಲಿ ಒಂದಷ್ಟು ದುಡ್ಡು ಮಾಡ್ಕೊಂತಾರೆ. ಇವ್ರು ಕಾಂಗ್ರೆಸ್ ಗೌರ್ಮೆಂಟ್ ಏನ್ ಹೇಳ್ತಾರೆ, ಇವ್ರಿಗೆ ಏನೇ ಆಗ್ಲಿ, ಕಾಂಗ್ರೆಸ್ ಆಗ್ಲಿ BJP ಇರ್ರೆಸ್ಪೆಕ್ಟಿವ್ ಆಫ್ ಪಾರ್ಟಿ, ಇವ್ರಿಗೆ ಸಿಕ್ಕಾಕೊಂಡಿದಾರ, ಇವ್ರನ್ನ ಒಬ್ಬರನ್ನ ತಲೆದಂಡ ಮಾಡಿ ಪಬ್ಲಿಕ್ ಅಲ್ಲಿ ಹ್ಯಾಂಗ್ ಮಾಡಿ ಇಂಥ ವ್ಯಕ್ತಿಗಳನ್ನ, ಅವಾಗ ಎಲ್ಲರೂ ಕಲಿತಾರೆ. ಅನ್ಫಾರ್ಚುನೇಟ್ಲಿ ನಿಜ ಸರ್, ಬಟ್ ಅನ್ಫಾರ್ಚುನೇಟ್ಲಿ ನಮ್ಮ ಸಂವಿಧಾನನೇ ಅದಕ್ಕೆ ಅವಕಾಶ ಕೊಟ್ಟಿಲ್ಲ. ಸಂವಿಧಾನ ಆಗಿಲ್ಲ ಅಂತಂದ್ರೆ ನಮಗ್ ಕೊಡಿ, ನಮಗ್ ಬಿಡಿ, ಆಯ್ತು ನಾವು ಮಾಡ್ಕೊಂತೀವಿ ಅದನ್ನ, ನಾವು ಮಾಡ್ತೀವಿ ಮೇಡಮ್. ಇಂಥವ್ರಿಗೆ ಯಾವ ತರ ಶಿಕ್ಷೆ ಕೊಡ್ಬೇಕು ಆ ತರ ಶಿಕ್ಷೆ ಕೊಡ್ತೀವಿ ಇಂಥವ್ರಿಗೆ. ಇವರು ಒಬ್ಬ ನಾರ್ಮಲ್ ಮನುಷ್ಯ ಒಂದು ಪ್ರತಿಭಟನೆ ಮಾಡೋಣ ಅಂತಂದ್ರೆ, ಒಂದು ಪ್ರೊಟೆಸ್ಟ್ ಮಾಡೋಣ ಪರ್ಮಿಷನ್ಸ್ ಕೊಡಲ್ಲ, ಸುಮ್ನೆ ಏನು ಮಾಡಿಲ್ಲ ಅಂತಂದ್ರೆ FIR ಹಾಕ್ಬಿಟ್ಟು ಜೈಲಿಗೆ ಕಳಿಸ್ತಾರೆ ಅಂತಂದ್ರೆ, ಈ ವ್ಯಕ್ತಿ ತನ್ನ ಮಕ್ಳಿಗೋಸ್ಕರ ಆದಾಯ ಕ್ಯಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ಮಾಡಿದಾರಲ್ಲ, ಆ ಮಾಡ್ಕೊಟ್ನಲ್ಲ ತಹಸೀಲ್ದಾರ್, ಅವನಿಗೆ ಏನ್ ಶಿಕ್ಷೆ ಕೊಟ್ಟಿದ್ರೆ ಇವತ್ತು? ಏನು ಶಿಕ್ಷೆ ಕೊಟ್ಟಿಲ್ಲ. ಮತ್ತೆ ನಾನು 3 ಜನ KPSC ಚೇರ್ಮನ್ ಮೇಲೆ ಕಂಪ್ಲೇಂಟ್ ಕೊಟ್ಟೆ, ಅವ್ರಿಬ್ರು ಮಕ್ಳ ಮೇಲೆ ಕಂಪ್ಲೇಂಟ್ ಕೊಟ್ಟೆ, 15 ದಿವಸ ಆಯ್ತು ಮ್ಯಾಮ್ ಕಂಪ್ಲೇಂಟ್ ಕೊಟ್ಟು. ಇಬ್ರು ಮೆಂಬರ್ಸ್ ಭೋಜ ನಾಯಕ್ ಮೇಲೆ ಕಂಪ್ಲೇಂಟ್ ಕೊಟ್ಟೆ. ಭೋಜ ನಾಯಕನಿಗೆ ಅನುಪನ್ನು 1.5 ಕೋಟಿಗೆ ಬರೀ 25 ಮಾರ್ಕ್ಸ್ ಮೇಡಮ್. KS ಇಂಟರ್ವ್ಯೂ 25 ಮಾರ್ಕ್ಸ್ಗೆ 1.5 ಕೋಟಿ ಡೀಲು. 25ಕ್ಕೆ 25 ಮಾರ್ಕ್ಸ್ ಕೊಟ್ಟಿದ್ದಾರೆ ಅವರಿಗೆ. 75 ಲಕ್ಷ ಕ್ಯಾಶ್ ಕೊಟ್ಟಿದ್ದಾನ ಅವನು ಜಮೀನ್ ಮಾರ್ಬಿಟ್ಟು. ಇನ್ನಿಬ್ರು ಹುಡುಗಿರು ಶಾಂತಾ ಉಸ್ಮಾನಿ ಅಂತ ಮೆಂಬರ್ಸ್, ಅವರಿಗೆ ಮಮಿತಾ ಅನ್ನೋ ಹುಡುಗಿ ದುಡ್ಡು ಕೊಟ್ಟಿದ್ದಾರೆ. ಎಲ್ಲಿ ತನಿಖೆ ಮಾಡಿ FIR ಕೊಟ್ಟಿದ್ದೀನಿ ಮೇಡಮ್. ನಾನು ವಿಧಾನಸೌಧ ಪೊಲೀಸ್ ಸ್ಟೇಷನ್ ಅಲ್ಲಿ FIR ಮಾಡಿದ್ದೀನಿ. ನಾನು 4 FIR ಮಾಡಿದ್ದೀನಿ. ಇಲ್ಲಿವರೆಗೂ ಏನ್ ಆಕ್ಷನ್ ತಗೊಂಡಿದ್ದಾರೆ ಕಾಂಗ್ರೆಸ್ ಗೌರ್ಮೆಂಟ್? ಬರೀ ಸೋಷಿಯಲ್ ಮೀಡಿಯಾ ಬಂದ್ಬಿಟ್ಟು ನಾನು ತನಿಖೆ ಮಾಡ್ತೀನಿ, ರಿಫಾರ್ಮ್ಸ್ ಮಾಡ್ತೀನಿ, ಕ್ಯಾನ್ಸಲ್ ಮಾಡ್ತೀನಿ, ಸಸ್ಪೆಂಡ್, ಏನು ಆಗಲ್ಲ ಮೇಡಮ್, ಏನು ಮಾಡಲ್ಲ. ಇದು ಮ್ಯಾಕ್ಸಿಮಮ್ ಏನಂತಂದ್ರೆ 1 ವಾರ ಈ ಸುದ್ದಿಯಲ್ಲಿ ಇರ್ಬೋದು ಅಷ್ಟೇ. ಒಂದೇ ವಾರ, 1 ವಾರ ಆದ್ಮೇಲೆ ಹೊಸ ಸುದ್ದಿ ಬರುತ್ತೆ, ಹೊಸದಷ್ಟೇ ಮುಗಿತು. ಕುಮಾರ್ ಅವರೇ, ನೀವು ಗಮನಿಸಿರೋ ಹಾಗೆ ರಿಪಬ್ಲಿಕ್ ಕನ್ನಡ ಅಂತ ಕೈ ಬಿಟ್ಟಿಲ್ಲ ಈ ಸುದ್ದಿಯನ್ನ. ಪದೇ ಪದೇ ನಾವು ಚರ್ಚೆಯನ್ನು ಮಾಡ್ತಿದ್ದೀವಿ, ನೆನಪು ಮಾಡೋ ಪ್ರಯತ್ನ ಮಾಡ್ತಿದ್ದೀವಿ. ನಟರಾಜ್ ಗೌಡ್ರು ಉತ್ತರ ಕೊಡ್ಲಿ. ಈಗ ತಗೊಂಡಿರೋ ಆಕ್ಷನ್ ಕೂಡ ನಟರಾಜ್ ಗೌಡ್ರೆ, ಕಾಂಗ್ರೆಸ್ ಸರ್ಕಾರ ತಗೊಂಡಿರೋ ಆಕ್ಷನ್ ಅಲ್ಲ ಇದು. ಕಾರ್ಯದರ್ಶಿಗಳು ದೂರು ಕೊಟ್ಟರು, ಅದರ ಅನ್ವಯ ರಾಜ್ಯಪಾಲರು ಕ್ರಮ ಕೈಗೊಂಡು, ತಾತ್ಕಾಲಿಕ ಕ್ರಮ ಕೈಗೊಂಡು ಸುಪ್ರೀಂ ಕೋರ್ಟ್ ವರೆಗೂ ನೀವು ತಗೊಂಡು ಹೋಗಿ ಅಂತ ಹೇಳಿ ರಾಷ್ಟ್ರಪತಿಗಳು ಕಳಿಸಿದ್ದಾರೆ. ಕಾಂಗ್ರೆಸ್ ಸರ್ಕಾರದ ದಾಯಿತ್ವ ಏನಿದೆ? FIR ಗಳ ಮೇಲೆ FIR ಆಗಿದೆ. ಈಗ ನಾವೇನ್ ಹೇಳ್ತಾ ಇದೀವಿ ಅಂದ್ರೆ, ಈ ಕ್ರಮ ಆಗಬೇಕು. ಈಗ ದೂರು ಕೊಟ್ಟಿದಾರಲ್ಲ ಇವರು, ಯಾರೋ ಮೆಂಬರ್ ಮೇಲೆ ಭ್ರಷ್ಟಾಚಾರ ಮಾಡಿದ್ದಾರೆ, ದೂರು ಕೊಟ್ಟಿದ್ದಾರೆ, FIR ಆಗಿದೆ. FIR ಮಾಡೋದು ಅಂದ್ರೆ ಅರ್ಥ, ಇದೇ ಸರ್ಕಾರ, ಇದೇ ಗೃಹ ಇಲಾಖೆ, ಇದೇ ಪೊಲೀಸು, ಇದೇ ವ್ಯವಸ್ಥೆ ಅವ್ರ ಮೇಲೆ FIR ಮಾಡಿರ್ತಕ್ಕಂಥದ್ದು. ಆಮೇಲೆ ತನಿಖೆ ಆಗಬೇಕಾ? ತನಿಖೆ ನಡೀತಾ ಇದೆ. ಒಂದು ನಂಬರ್ 1. ನಂಬರ್ 2, ಯಾವುದೇ ರೀತಿಯಾಗಿ ಅವ್ರ ಜೊತೆ ಕಾಂಪ್ರಮೈಸ್ ಆಗಲ್ಲ. ಭ್ರಷ್ಟಾಚಾರ ಜೊತೆಗೆ ಯಾರು ಕಾಂಪ್ರಮೈಸ್ ಆಗ್ತಾರೆ? BJP ಆಗ್ಬಹುದು. 3 ವರ್ಷ ಅಂತ ಹೇಳಿದ್ರೆ 3 ವರ್ಷ ಅಲ್ಲ, ಅದು 6 ವರ್ಷ. ಸಂವಿಧಾನದ ಪ್ರಕಾರನೇ ಯಾರು ಚೇರ್ಮನ್ ಆಗ್ತಾನೆ ಅವನಿಗೆ ಅಧಿಕಾರಾವಧಿ 6 ವರ್ಷಗಳ ಕಾಲ. ನಾವು ಏನೋ ಯಡಿಯೂರಪ್ಪ ಬಂದು ಮಾಡ್ಬಿಟ್ಟ, ಸಿದ್ದರಾಮಯ್ಯ ಬಂದು ಕಂಟಿನ್ಯೂ ಮಾಡ್ಬಿಟ್ಟ ಅಂತ ನೀವು ಹೇಳ್ತಿದ್ರಲ್ಲ, ಅದು ಸುಳ್ಳು, ಸತ್ಯ ಅಲ್ಲ. ಆದರೆ ಒಂದೇನು ಗೊತ್ತಾ, ಅವ್ರ ಮೇಲೆ ಕ್ರಮ ಆಗಬೇಕು, ನಂಬರ್ 1. ನಂಬರ್ 2, ಇದರ ರಿಫಾರ್ಮ್ ಆಗಬೇಕು. ಅದು ನಾವು ಬದ್ಧ ಇದ್ದೀವಿ. ಯಾರು ಏನು ಆರೋಪ ಮಾಡ್ತಾರೆ, ಆರೋಪ ಮಾಡಿದಕ್ಕೆಲ್ಲ ನಾವು ಉತ್ತರ ಕೊಡೋದು ಸಮಂಜಸ ಅಲ್ಲ. ಏನಂದ್ರೆ ಪೊಲಿಟಿಕಲಿ BJP ಅವರು ಪೊಲಿಟಿಕಲ್ ಮಾಡ್ತಾರೆ. ವಿದ್ಯಾರ್ಥಿಗಳು ಅವ್ರ ಆಕ್ರೋಶ ಇದೆ, ಖಂಡಿತವಾಗಿ ಅವ್ರ ಆಕ್ರೋಶ ಇದೆ. ಯಾಕಂದ್ರೆ ಮುಂಚೆಯಿಂದನೂ ಸುಮಾರು 10-15 ವರ್ಷಗಳಿಂದ, 2 ದಶಕಗಳಿಂದನೂ ಸ್ವಜನ ಪಕ್ಷಪಾತ ಮಾಡ್ತಾ ಇದ್ದಾರೆ, ಭ್ರಷ್ಟಾಚಾರ ನಡೀತಾ ಅಂತ ಆರೋಪಗಳು ಪ್ರತಿ ಎಕ್ಸಾಮ್ ಅಲ್ಲಿ
ಆರೋಪ ಇಲ್ಲದ ಎಕ್ಸಾಮ್ ಇಲ್ಲಿವರೆಗೂ ಒಂದು ಆಗೇ ಇಲ್ಲ, ಆದ್ರೆ ನಡೀತಾನೆ ಇದಾವೆ. ಆದ್ರೆ ಅದು ರಿಫಾರ್ಮ್ ಆಗಬೇಕು ಅಂತೇಳಿ ಮನೆ ಸಿದ್ದರಾಮಯ್ಯನವ್ರಿಗೂ ಇತ್ತು. ಈಗ ಸರ್ಚ್ ಕಮಿಟಿ ಮಾಡ್ತಾರೆ, ಅದ್ರ ಕಮಿಟಿನಲ್ಲಿ ಭ್ರಷ್ಟಾಚಾರಿಗಳೇ ಇದ್ದಾರೆ. ನೋಡಿ, ಯಾರ್ಯಾರ ಮೇಲೆ ಆರೋಪಗಳಿದಾವೆ, ಆರೋಪಗಳಿದ್ದ ತಕ್ಷಣನೇ ನಿಜವಾದ ಭ್ರಷ್ಟಾಚಾರಿಗಳಾಗೋದಿಲ್ಲ. ಆರೋಪಗಳು ಮಾಡ್ತಾರೆ, ಪೊಲಿಟಿಕಲ್ ಆರೋಪಗಳು ಮಾಡ್ತಾರೆ. ಈ ರಿಫಾರ್ಮ್ ಮಾಡ್ಲಿಕ್ಕೆ ಏನು ಸಲಹೆಗಳು ಬರ್ತವೆ ಅವುಗಳನ್ನ ಇಂಪ್ಲಿಮೆಂಟ್ ಮಾಡ್ತಾರಲ್ಲ, ಅದು ನಿಜವಾದಂತಾರೆ. ಅದು ಕಾಂಗ್ರೆಸ್ ಸರ್ಕಾರ ನಟರಾಜ್ ಗೌಡ್ರೆ ಕೇಳಿಸ್ಕೊಳ್ಳಿ, ನಾನು ಓದ್ಕೊಂಡ್ಬಂದೆ ಆರ್ಟಿಕಲ್ 371 ಕ್ಲಾಸ್ 2 ಕ್ಲಾಸ್ 1 ಅವೆಲ್ಲ ಏನ್ ಹೇಳುತ್ತೆ ಅಂತ ಹೇಳಿ. ಹೌದು, ರಾಜ್ಯ ಸರ್ಕಾರಕ್ಕೆ ನೇರವಾಗಿ ಕ್ರಮ ಕೈಗೊಳ್ಳೋಕ್ಕಂತೂ ಅವಕಾಶ ಕೊಟ್ಟಿಲ್ಲ. ಬಟ್ ಸ್ಟಿಲ್ ಸರ್, ಅಡ್ಮಿನಿಸ್ಟ್ರೇಟಿವ್ ಪ್ರೆಷರ್ ಬಿಲ್ಡ್ ಮಾಡಿ ಇಂಥ ಭ್ರಷ್ಟರಿಗೆ ನಾವು ಅವಕಾಶ ಕೊಡೋದಿಲ್ಲ, ಸುಮ್ನೆ ಬಿಡೋದಿಲ್ಲ ಅಂತ ತೋರಿಸುವ ಪ್ರಯತ್ನನಾದ್ರೂ ಒಂದಾಗ್ಬೇಕಿತ್ತಲ್ಲ ನಟರಾಜ್ ಗೌಡ. ಒಂದ್ FIR ನ ಸ್ಟ್ರಿಕ್ಟ್ ಆಗಿ ತಗೊಂಡು ಒಂದ್ FIR ಬಗ್ಗೆ ನೀವು ಆಕ್ಷನ್ ಮಾಡ್ಕೊಂಡು ಹೋಗಿ. ಈಗ ಇವತ್ತು ಈ FIR ಆಗಿದೆಯಲ್ಲ, ಇದು ನೇರವಾಗಿ ಅವರು ಭ್ರಷ್ಟಾಚಾರ ಮಾಡಿದ್ದಾರೆ. ಪೊಲೀಸ್ ಸ್ಟೇಷನ್ ಹೋಗಿ ಭಿಕ್ಷೆ ಬೇಡಬೇಕು, ಭಿಕ್ಷೆ ಬೇಡಬೇಕು, ಅದನ್ನ ಹೋರಾಟ ಸರ್ಕಾರ ಏನ್ ಮಾಡ್ತಾ ಇದೆ? ಅದಕ್ಕೆ ತನಿಖೆ ನಟರಾಜ್ ಗೌಡ್ರು ಮಾತ್ರ ಹೇಳಿದ್ದಾರೆ. ನಟರಾಜ್ ಗೌಡ್ರೆ ಫ್ಯಾನ್ಸಿ ಸ್ಟೇಟ್ಮೆಂಟ್ ಗಳನ್ನ ಕೊಡ್ಲಿಕ್ಕೆ ಕಾಂತಕುಮಾರ್ ಸರ್ ಪ್ಲೀಸ್, ಕಾಂತಕುಮಾರ್ ಸರ್ ಚರ್ಚೆ ಮಾಡೋಣ, ಉತ್ತರ ಕಂಡುಕೊಳ್ಳೋ ಪ್ರಯತ್ನ ಮಾಡೋಣ. ಒಬ್ಬರಾದ್ಮೇಲೆ ಒಬ್ರು. ಅಶೋಕ್ ಗೌಡ್ ಪ್ರೇಮಫೇಶಿಯ ಯಾವ್ದೋ ದೂರ ಬಂದ್ರೆ ಅದನ್ನ ಕೇಳಿಸ್ಕೊಳ್ರಿ. ಪೊಲೀಸ್ ತೀರ್ಮಾನ ಮಾಡ್ತಾರೆ ಯಾವ್ದು ನಿಜವಾದ ದೂರಿದೆ, ಯಾವ್ದ್ರ ಮೇಲೆ ಸಾಕ್ಷ್ಯಗಳಿದಾವೆ, ಯಾವ್ದನ್ನ FIR ಮಾಡ್ಬೇಕು ಅಂತ ತನಿಖಾಧಿಕಾರಿಗಳು ನೋಡ್ಕೊಂಡು FIR ಮಾಡ್ತಾರೆ. ಕೇಳಿ, ಈಗ FIR ಆದ್ಮೇಲೆ ಗವರ್ನರ್ ತೀರ್ಮಾನ ತೆಗೆದುಕೊಂಡಿರ್ತಕ್ಕಂಥದ್ದು. ಕೇಳಿ, ಗವರ್ನರ್ ತೀರ್ಮಾನ ತೆಗೆದುಕೊಂಡಿದ್ದಾರೆ, ಅದಕ್ಕೆ ನಮ್ಗೆ ಸಹಮತ ಇದೆ. ಈಗ ಆಯ್ತು, ಯಾರು ದೂರ ಕೊಡ್ಲೇಬೇಕಲ್ಲ. ಕೇಳಿ, ಮುಖ್ಯಮಂತ್ರಿಗಳ ಹೇಳಿಕೆಯನ್ನು ವಸಂತ್ ಅವರು ಹೇಳಿದ್ದಾರೆ. ನಟರಾಜ್ ಗೌಡ್ರದ್ದು ಮಾತ್ರ ವಾಯ್ಸ್ ಆನ್ ಇರೋದು. ಕಾಂತಕುಮಾರ್ ಸರ್ ವಾಯ್ಸ್ ಹೋಗ್ತಾ ಇಲ್ಲ, ನಟರಾಜ್ ಗೌಡ್ರದ್ದು ವಾಯ್ಸ್ ಹೋಗ್ತಾ ಇಲ್ಲ ಸರ್, ವಾಯ್ಸ್ ಹೋಗ್ತಾ ಇಲ್ಲ. ಅಶೋಕ್ ಗೌಡ್ರೆ, ಫ್ಯಾನ್ಸಿ ಸ್ಟೇಟ್ಮೆಂಟ್ ಗಳನ್ನ ಯಾರು ಬೇಕಾದ್ರೂ ಕೊಡಬಹುದು, ಡಿಸಾಲ್ವ್ ಮಾಡ್ಬಿಡೋಣ, ನಾವು ಬೇಕಾದ್ರೆ ಕಾನೂನಾತ್ಮಕವಾದ ಬದಲಾವಣೆ ತರಬೇಕಾ, ಹೊಸ ಶಾಸನನೇ ಬರೆದು ಬಿಡೋಣ, ಇಂಥ ಫ್ಯಾನ್ಸಿ ಸ್ಟೇಟ್ಮೆಂಟ್ ಗಳನ್ನ ವಿರೋಧ ಪಕ್ಷವೂ ಕೊಡಬಹುದು, ಆಡಳಿತ ಪಕ್ಷವೂ ಕೊಡಬಹುದು. ಬಟ್ ವಿದ್ಯಾರ್ಥಿಗಳಿಗೆ, ಅಭ್ಯರ್ಥಿಗಳಿಗೆ ಬೇಕಾಗಿರೋದು ಆಕ್ಷನ್. ತಪ್ಪು ಮಾಡಿದವ್ರ ಮೇಲೆ ಕ್ರಮ. ಇದಾಗಬೇಕು ಅಂದ್ರೆ ತಕ್ಷಣಕ್ಕೆ ಏನಾಗಬೇಕು? ವೆರಿ ಸಿಂಪಲ್ ಸ್ಮಿತಾ. ಯಾವ ರೀತಿ ತಮಿಳ್ನಾಡಲ್ಲಿ 2014 ರಿಪೋರ್ಟ್ ಬರ್ತದೆ, 2016 ಕಂಪ್ಲೀಟಾಗಿ ರಿಫಾರ್ಮ್ಸ್ ಆಗಿ ಯಾವ ರೀತಿ ಪಾರದರ್ಶಕವಾಗಿ ತಮಿಳ್ನಾಡು ಪಬ್ಲಿಕ್ ಸರ್ವಿಸ್ ಕಮಿಷನ್ ನಡೀತಾ ಇದೆ ನೋಡಿ. UPSC ಒಂದು ಸ್ಟ್ಯಾಂಡರ್ಡ್ ಮೇಂಟೈನ್ ಮಾಡ್ಕೊಂಡಿದೆ, ಅದು ಒಂದು ವಿಚಾರ. ಆದರೆ ಅನೇಕ ರಾಜ್ಯಗಳಲ್ಲಿ ಈ PCSC ಏನು ಪಬ್ಲಿಕ್ ಸರ್ವಿಸ್ ಕಮಿಷನ್ ಸ್ಕ್ಯಾಮ್ಸ್ ನಡೀತಾ ಇತ್ತು, ಅದರಲ್ಲಿ ಶ್ಲಾಘನೀಯವಾದಂಥ ಕೆಲಸ ಮಾಡಿರ್ತಕ್ಕಂಥದ್ದು ತಮಿಳ್ನಾಡು ಪಬ್ಲಿಕ್ ಸರ್ವಿಸ್ ಕಮಿಷನ್. ಯಾಕೆ ಅಂದರೆ ಅಲ್ಲಿ 2014 ರಿಪೋರ್ಟ್ ಬರ್ತದೆ, 2016 ಇಂಪ್ಲಿಮೆಂಟ್ ಮಾಡ್ತಾರೆ, ಪಾರದರ್ಶಕವಾಗಿ ನಡೀತಿದೆ, ಪ್ರತಿ ವರ್ಷ ಎಕ್ಸಾಮ್ ನಡೀತಿದೆ. ಇನ್ಫ್ಯಾಕ್ಟ್ ಪ್ರತಿಯೊಂದು ಕೋಚಿಂಗ್ಸೂ ಸಹ ಅವರು ಯಾರು ರಿಪೋರ್ಟ್ ಕೊಟ್ಟಿದ್ದು 2004. 2004 ನಂತರ PC ಊಟ ಕಮಿಟಿಯಿಂದ 22 ವರ್ಷ ಆಗಿದೆ. 22 ವರ್ಷದಲ್ಲಿ ನೀವು ಎಷ್ಟು ವರ್ಷ ಸರ್ಕಾರ ಫಾರ್ಮ್ ಮಾಡಿದ್ದೀರಾ? ನಟರಾಜ್ ಗೌಡ್ರೆ, ಎಲ್ಲಾರ್ಗೂ ಧನ್ಯವಾದ.
ಅಶೋಕ್ ಗೌಡ್ರೆ ಟೈಮ್ ಇಲ್ಲ, ಕ್ವಿಕ್ಲಿ 5 ಸೆಕೆಂಡ್ಸ್. ವೀರಪ್ಪ ಮೊಯ್ಲಿ ಅವರು 2009-2010 ರಿಫಾರ್ಮ್ಸ್ ಕಮಿಟಿದು ಒಂದು ರಿಪೋರ್ಟ್ ಕೊಡ್ತಾರೆ. UPSCಗೂ ಸಹ ರಿಫಾರ್ಮ್ಸ್ ಆಗಬೇಕು ಅಂತ ಹೇಳಿ. ನೋಡಿ, ಎಲ್ಲ ಇದಕ್ಕೂ ಕಾನ್ಸ್ಟೆಂಟ್ ಆಗಿ ರಿಫಾರ್ಮ್ಸ್ ಆಗ್ತಾ ಇರಬೇಕು. ಒಂದು ವಿಚಾರ. ಎರಡನೇ ವಿಚಾರ, ಈಗ ಏನಾಗಬೇಕಾಗಿದೆ ಅಂದ್ರೆ ಫಸ್ಟ್ ಒಂದ್ ನಿಮಿಷ ಬರ್ತಾ ಇದೀನಿ. ಕ್ಯಾಂಡಿಡೇಟ್ಸ್ಗೆ ತುಂಬಾ ಒಳ್ಳೆ ಪ್ರಶ್ನೆ. ಒಂದ್ ನಿಮಿಷ ನೋಡಿ, ಅತ್ಯಂತ ಪ್ರಮುಖವಾದದ್ದು ಏನು ಅಂತ ಹೇಳಿದ್ರೆ, ಇವತ್ತು KS ಎಕ್ಸಾಮ್ ಏನು ನಡೀತು ಅದು ಸಹ ಪಾರದರ್ಶಕವಾಗಿ ನಡೆದಿಲ್ಲ ಅಂತ ಹೇಳಿ, ಇನ್ನೂ ರಿಸಲ್ಟ್ ಬಂದಿಲ್ಲದೆ ಇರೋದ್ರಿಂದ ಇವತ್ತು ಅದನ್ನು ಸಹ ಡಿಸಾಲ್ವ್ ಮಾಡಿ ಹೊಸದಾಗಿ ಏನು ಈ ಕಮಿಟಿ ಏನು ಇದೆ, ಈ ಕಮಿಟಿನೂ ಸಹ ನೀವು ಡಿಸಾಲ್ವ್ ಮಾಡ್ತೀರಾ ಮಾಡಿ, ತೊಂದರೆ ಇಲ್ಲ. ಆದರೆ ವಿಚಾರ ಏನು ಅಂದ್ರೆ, ಪಾರದರ್ಶಕವಾಗಿ ನಡಿಬೇಕು ಅಂದ್ರೆ ರಿಫಾರ್ಮ್ಸ್ PC ಊಟ ಕಮಿಟಿಗಿಂತ ಜಾಸ್ತಿ ತಮಿಳುನಾಡಲ್ಲಿ ಏನು ರಿಫಾರ್ಮ್ಸ್ ಆಯ್ತು, ಶಂಕರಪ್ಪನೋ ಯಾರೋ ಒಬ್ರು ಅದನ್ನ ರಿಫಾರ್ಮ್ಸ್ ತೆಗೆದುಕೊಂಡು ಓದಿದ್ರು, ಯಾರೋ ಭ್ರಷ್ಟರು ಮಾಡಿದ ತಪ್ಪಿಗೆ ಮತ್ತೊಂದ್ ಸತಿ ಪರೀಕ್ಷೆ ಬರೀರಿ, ಮತ್ತೊಂದಷ್ಟು ಜೀವನದ ಅವಧಿ ನಿಮ್ಗೆ ಲಿಮಿಟ್ ಇದೆಯಲ್ಲ, ಏಜ್ ಲಿಮಿಟ್, ಅದ್ರಲ್ಲಿ ಮತ್ತೊಂದಷ್ಟು ದಿನಗಳನ್ನ ಇಂಥ ಭ್ರಷ್ಟರಿಗೆ ನೀವು ಸ್ವಾಹ ಅಂತ ಹೇಳಿ ಬಿಟ್ಬಿಡಿ ಅಂತ ಹೇಳಿ ಇರೋ ಒಂದು ವ್ಯವಸ್ಥೆಯನ್ನ ಸರಿಯಾಗಿ ಇಟ್ಕೊಳ್ದೆ ಹೋದ್ರೆ ಎಷ್ಟೆಲ್ಲ ಅನಾಚಾರಗಳಾಗ್ಬಿಡುತ್ತೆ, ಎಷ್ಟೆಲ್ಲ ಅನ್ಯಾಯಗಳಾಗ್ಬಿಡುತ್ತೆ ಅನ್ನೋದಕ್ಕೆ ಬಹುಶಃ ಒಂದು ಕ್ಲಾಸಿಕ್ ಉದಾಹರಣೆಯಾಗಿ ಉಳಿದುಬಿಟ್ಟಿದೆ KPSC. ಸುಧಾರಣೆ ಆಗಲೇಬೇಕು, ಇಲ್ಲಾಂದ್ರೆ ಮತ್ತೆ ಇಂಥ ವಿಚಾರಗಳಿಗೆ ಚರ್ಚೆ ಮಾಡೋ ಅನಿವಾರ್ಯತೆ ನಮಗೂ ಬರುತ್ತೆ, ಬೀದಿಗಿಳಿದು ಹೋರಾಟ ಮಾಡೋ ಅನಿವಾರ್ಯತೆ ಅಭ್ಯರ್ಥಿಗಳಿಗೂ ಬರುತ್ತೆ. ಕೆಲಸ ಕೇಳ್ತಿದ್ದಾರೆ, ಅವ್ರಿಗೆ ಪ್ರಾಮಾಣಿಕವಾಗಿ ಕೆಲಸ ಕೊಡ್ಲಿಕ್ಕೆ ಬೇಕಾದ ವ್ಯವಸ್ಥೆಯನ್ನು ಜಾರಿಗೆ ತರಲಿ ಅಂತ ಹೇಳಿ ನಾನು ಆಶಿಸ್ತಾ, 84% ಜನ ಹೇಳ್ತಾ ಇದ್ದಾರೆ ಈ KPSC ಇರೋದಕ್ಕಿಂತ ಡಿಸಾಲ್ವ್ ಮಾಡೋದು ಬೆಟರು ಅಂತ ಹೇಳಿ. ಸರ್ಕಾರ ಇನ್ನಾದ್ರೂ ಇದ್ರ ಬಗ್ಗೆ ಸೀರಿಯಸ್ ಆಕ್ಷನ್ಗಳನ್ನ, ಸೀರಿಯಸ್ ರಿಫಾರ್ಮ್ಗಳನ್ನ ತರೋ ಕಡೆ ಗಮನ ಕೊಡ್ಲಿ ಅಂತ ಆಶಿಸ್ತಾ ಧನ್ಯವಾದ. ಎಲ್ರಿಗೂ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್.